ಓಂ ನಮೋ ಭಗವತೆ ಪರಮಾನಂದ ಸ್ವರೂಪಾಯ ಭಕ್ತವರಾಯ ನಾರದಾಯ ಚ. ಗುರುಗಳು ಈ ಭಕ್ತಿಚಂದ್ರಿಕೆಗೆ ಅನ್ನುವಂಥ ಹೆಡ್ಡಿಂಗ್ ಕೊಟ್ಟು ತಲಬರಹ ಕೊಟ್ಟು ಅದ್ರ ಮೇಲೆ ಈ ಕಠೋಪನಿಷತ್ತಿನ ಆರಂಭದಲ್ಲಿ ಶಂಕರಾಚಾರ್ಯರು ಯಾವ ರೀತಿ ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ ಅಂತ ಹೇಳಿದಾರೋ ಆ ರೀತಿ ಗುರುಗಳು ಇಲ್ಲಿ ಪರಮಾನಂದ ಸ್ವರೂಪಾಯ ಪರಮಾತ್ಮನೇ ಅಂತ ಅಧ್ಯಯನ ಮಾಡಬೇಕು. ಪರಮಾನಂದ ಸ್ವರೂಪದ ಪರಮಾತ್ಮನು ಪರಿಪೂರ್ಣ ಶುದ್ಧ ಆನಂದ ಸ್ವರೂಪರಾಗಿದ್ದಾನೆ. ಅಂಥ ಆನಂದ ಸ್ವರೂಪರಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಲೂ ಹಾಗೆಯೇ ಭಕ್ತಾಗ್ರಗಣ್ಯರಾದ ಭಕ್ತಶ್ರೇಷ್ಠರಾಗಿರ್ತಕ್ಕಂತಹ ಭಕ್ತಾಚಾರ್ಯರವರು ಈ ಭೂಲೋಕಕ್ಕೆ ಭಕ್ತಿಯ ಪರಂಪರೆಯನ್ನು ಬೆಳೆಸಿ ತಂದುಕೊಟ್ಟಂತಹ ಭಕ್ತಿಗೆ ಮೂಲ ಆಚಾರ್ಯರಾಗಿರ್ತಕ್ಕಂತಹ ನಾರದ ಮಹರ್ಷಿಗಳಿಗೂ ಕೂಡ ನಮಸ್ಕಾರ ಮಾಡ್ತಾ ಈ ಭಕ್ತಿ ಚಂದ್ರಿಕೆ ವ್ಯಾಖ್ಯಾನ ಮಾಡ್ತೀನಿ ಅಂಥೇಳಿ ಅವರು ಒಂದು ರೀತಿ ಪ್ರತಿಜ್ಞೆ ಮಾಡಿದ್ದಾರೆ. ಈ ಒಂದು ಗ್ರಂಥ ಬರೀ ಸೂತ್ರವನ್ನೇ ಓದಿದರೆ ಇಷ್ಟೊಂದು ವಿಚಾರ ಇದೆ ಅಂತ ನಮ್ಗೆ ಅನಿಸೋದೇ ಇಲ್ಲ. ಬರೀ ಶ್ಲೋಕವನ್ನೇ ಸೂತ್ರವನ್ನೇ ಓದ್ತಾ ಹೋದರೆ ಒಂದು 84-85 ಸೂತ್ರ ಇದೆ. ಸೂತ್ರದ ಸಾಮಾನ್ಯವಾದಂತಹ ಶಬ್ದಾರ್ಥ ಒಂದಾಗತ್ತೆ ಹೊರತು ಈ ಒಂದು ಸೂತ್ರಗಳಿಗೆ ಇದು ಆಕಾಂಕ್ಷೆ, ಇದು ಹಿಂದಿನ ಸೂತ್ರದ ಈ ವಿಚಾರ ಆಯಿತು, ಈ ಸೂತ್ರದ ವಿಷಯ ಇದು, ಇಲ್ಲಿ ಆಕ್ಷೇಪ ಇದು, ಇಲ್ಲಿ ಉತ್ತರ ಅನ್ನೋದಂತಹ ಈ ಕ್ರಮ ಇಲ್ಲ. ಈ ಸೂತ್ರಕ್ಕೆ 5 ಭಾಗ ಇದೆ. ವಿಷಯೋ ವಿಷಯಶ್ಚೈವ ಪೂರ್ವಪಕ್ಷಸ್ತಥೋತ್ತರ ಸಂಗತಿಶ್ಚೇತಿ ಪಂಚಾಂಗಂ ಅಧಿಕರಣಂ ವಿದುರ್ಬುಧಾ ಅಂಥೇಳಿ ಒಂದು ಸೂತ್ರಕ್ಕೆ ವಿಷಯ ಯಾವುದು, ಆಮೇಲೆ ವಿಷಯ ಅಂದರೆ ಟಾಪಿಕ್ಕು, ವಿಷಯ ಅಂದರೆ ಸಂಶಯ ಏನು, ಆಮೇಲೆ ಪೂರ್ವಪಕ್ಷ ಏನು, ಆಮೇಲೆ ಸಿದ್ಧಾಂತ ಏನು, ಆಮೇಲೆ ಹಿಂದಿನ ಸೂತ್ರಕ್ಕೂ ಈ ಸೂತ್ರಕ್ಕೂ ಸಂಬಂಧ ಏನು ಅಂತ ಈ ರೀತಿ 5 ಭಾಗವನ್ನು ಇಟ್ಕೊಂಡು ಸೂತ್ರ ಹೊರಟಿರುತ್ತೆ. ಆದರೆ ಇಲ್ಲಿ ಆ ತರಹ 5 ಭಾಗವನ್ನು ತೋರಿಸೋದು ಬಹಳ ಕಷ್ಟವೇ. ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಒಂದು ಸಾಂಪ್ರದಾಯಿಕ ಕ್ರಮದಿಂದ ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ಕ್ರಮವನ್ನೇ ಗುರುಗಳು ಈ ಭಕ್ತಿ ಚಂದ್ರಿಕೆಗೂ ಅನುಸರಣೆ ಮಾಡಿದ್ದಾರೆ. ನಾರದ ಭಕ್ತಿ ಸೂತ್ರಕ್ಕೂ ಕೂಡ ಅತಃ ಶಬ್ದಕ್ಕೆ ಏನರ್ಥ, ಅಥ ಅಂದರೆ ಏನರ್ಥ, ಅತಃ ಅಂದರೆ ಏನರ್ಥ, ಭಕ್ತಿಮ್ ಅಂದರೆ ಏನರ್ಥ, ವ್ಯಾಖ್ಯಾಸ್ಯಾಮ ಅಂದರೆ ಏನರ್ಥ ಅಂತ ಹೇಳಿ ಅಥಾತ್ವ ಭಕ್ತಿ ವ್ಯಾಖ್ಯಾಸ್ಯಾಮ ಅನ್ನೋದಾಗಲಿ ಅಲ್ಲಿ 4 ಪದ ಇದೆ. 4 ಪದದಲ್ಲಿ ಏನು ವಿವಕ್ಷಿತವಾಗಿದೆ ಇತ್ಯಾದಿ ಆ ಬ್ರಹ್ಮಸೂತ್ರದ ಕ್ರಮವನ್ನೇ ಈ ಒಂದು ನಾರದ ಭಕ್ತಿ ಸೂತ್ರಕ್ಕೂ ಇಟ್ಕೊಂಡು ಗುರುಗಳು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಈ ಪ್ರಧಾನವಾಗಿ ವಿಚಾರ ಪ್ರಧಾನವಾಗಿರ್ತಕ್ಕ ಜನರಿಗೆ ಯಾವ ರೀತಿ ತತ್ವ ವಿಚಾರ, ಪ್ರಕ್ರಿಯಾ ವಿಚಾರಗಳು ಬಹಳ ಮನಸ್ಸಿಗೆ ಮನದಟ್ಟಾಗುವಂತಹ ವಿಚಾರವಾಗಿರುತ್ತೋ ಆ ತರಹ ಕ್ರಮ ವಿಚಾರ ಸಾಮಾನ್ಯ ವಿಚಾರ ಮಾಡದೇ ಇರೋ ಸ್ವಭಾವದಲ್ಲಿ ಕಷ್ಟವಾಗಿ ಕಾಣುತ್ತೆ. ಇವತ್ತು ಅವಸ್ಥಾತ್ರಯ ವಿಚಾರ, ಕಾರ್ಯಕಾಲ ಪ್ರಕ್ರಿಯೆ, ದೃಗ್ದೃಶ್ಯ ವಿಚಾರ, ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಈ ವಿಚಾರಗಳೆಲ್ಲ ವಿಚಾರ ಪ್ರಧಾನರಾಗಿ ಯಾರು ತತ್ವಚಿಂತನೆ ಮಾಡೋರಾಗಿದ್ದಾರೆ ಅಂಥವರಿಗೆ ಅದು ಬಹಳ ಮನಸ್ಸಿಗೆ ಹೃದಯಂಗಮವಾಗಿದ್ದು ತತ್ವ ಮನದಟ್ಟಾಗೋದಕ್ಕೆ ಒಳ್ಳೆಯ ಕ್ರಮವಾಗುತ್ತೆ. ಆದರೆ ಬಹಳಷ್ಟು ಜನರು ಆ ತರಹದವರು ಆಗಿರೋಲ್ಲ ಲೋಕದಲ್ಲಿ. ತುಂಬ ಜನರಿಗೆ ವೇದಾಂತ ಅಂದರೆ ಒಂದು ರೀತಿ ಬೋರ್ ಸಬ್ಜೆಕ್ಟು ಅಂತ. ಈ ಗಣಿತ ವಿಜ್ಞಾನ ಯಾವ ರೀತಿ ತುಂಬ ಕ್ಲಿಷ್ಟವಾದ ಕಠಿಣವಾದ ಒಂದು ಡ್ರೈ ಸಬ್ಜೆಕ್ಟು ಅಂತ ಅನಿಸುತ್ತೋ ಆ ರೀತಿ ವೇದಾಂತ ಒಂದು ರೀತಿ ಡ್ರೈ ಸಬ್ಜೆಕ್ಟು ಅಂತ ಅನಿಸ್ಬಿಟ್ಟಿದೆ. ಯಾಕೆಂದರೆ ಇದು ಬರೀ ತರ್ಕ ಮಾಡ್ತಾರೆ, ಬರೀ ವಾದ ಮಾಡ್ತಾರೆ, ಬರೀ ಒಂದು ಶಾಸ್ತ್ರಾರ್ಥವನ್ನು ಹಿಗ್ಗಾಮುಗ್ಗ ಎಳೆದಾಡ್ತಾರೆ.
ಆ ವಾಕ್ಯಕ್ಕೆ ಈ ರೀತಿ ಅರ್ಥ ಆಗುತ್ತೆ, ಈ ವಾಕ್ಯ ಈ ರೀತಿ ಹೇಳುತ್ತೆ, ಇದಕ್ಕೆ ಎರಡಕ್ಕೂ ಅವಿರೋಧ ಹೇಗೆ? ಒಂದೇ ಒಬ್ಬರೇ ಭಾಷ್ಯಕಾರರು ಒಂದು ಕಡೆ ಈ ರೀತಿ ಹೇಳಿದ್ದಾರೆ, ಇನ್ನೊಂದು ಕಡೆ ಈ ರೀತಿ ಹೇಳಿದ್ದಾರೆ, ಇದಕ್ಕೆಲ್ಲ ಹೇಗೆ ಸಮನ್ವಯ ಹೇಗೆ, ಅವಿರೋಧ ಹೇಗೆ ಅಂತ ಇದು ಪಂಡಿತರಿಗೆ ಬಹಳ ಇಷ್ಟವಾಗುತ್ತೆ. ಈ ವಿಚಾರ ಪ್ರಧಾನ ಆಗಿರ್ತಕ್ಕಂಥ ಜನರಿಗೂ ಬಹಳ ಆಪ್ಯಾಯಮಾನ ಆಗುತ್ತೆ. ಆದರೆ ಯಾರಿಗೆ ವಿಚಾರ ಅಷ್ಟು ಸರಿಯಾಗಿ ನಡೆಯೋದಿಲ್ಲ, ವಿಚಾರದಲ್ಲಿ ಕುಂಠಿತ ಇದೆ, ವಿಚಾರ ಕ್ಲಿಷ್ಟವಾಗಿ ತೋರುತ್ತೆ, ಅಂಥವರಿಗೆ ವೇದಾಂತದ ಪ್ರವೇಶ ಹೇಗೆ, ಅಂಥವ್ರು ಪರಮಾತ್ಮನ ಹೇಗೆ ಮುಟ್ಟುವುದು ಅಂತ ಕೇಳಿದರೆ, ನಿಜವಾಗಿ ಹೇಳೋದಾದರೆ ವಿಚಾರ ಮತ್ತು ಈ ಭಕ್ತಿ ಎರಡು ಅಲ್ಲವೇ ಅಲ್ಲ ಅಂತ ಪರಮ ಸಿದ್ಧಾಂತ ಪ್ರಕಾರವಾಗಿ. ಮನುಷ್ಯನಿಗೆ ಮೂರು ಸ್ವಭಾವ ಇದೆ. ಏನೋ ಒಂದು ಏನಾದರೂ ಮಾಡೋದು ಅನ್ನೋದೊಂದು ಸ್ವಭಾವ, ಹಾಗೆ ಭಾವನೆ ಮಾಡೋ ಸ್ವಭಾವ, ತಿಳ್ಕೊಳ್ಳೋ ಸ್ವಭಾವ. ಈ ಮೂರು ಸ್ವಭಾವ ಇರೋ ಜನ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಯಾರನ್ನ ಶರೀರ ಪ್ರಧಾನವಾಗಿ ಮಾಡ್ತಾ ಇರ್ತಾರೆ, ಶರೀರ ಇಂದ್ರಿಯ ಪ್ರಧಾನವಾಗಿ ಹೋಗೋದು ಬರೋದು ಕೊಡೋದು ತಗೊಳ್ಳೋದು, ಆ ಮಾಡೋದ್ರಲ್ಲಿ ಲೌಕಿಕ ವ್ಯಾಪಾರವೆಲ್ಲ ಸೇರಿತು, ಮಾಡೋದ್ರಲ್ಲಿ ಶಾಸ್ತ್ರೀಯ ವ್ಯಾಪಾರವೆಲ್ಲ ಸೇರಿತು. ಇದೆಲ್ಲ ದೇಹಕ್ಕೆ ಸಂಬಂಧಪಟ್ಟಂತಹ ಚೇಷ್ಟೆಗಳೆಲ್ಲ ಮಾಡೋದು ಕರ್ಮ ಅಂತ ಅನಿಸ್ಕೊಳುತ್ತೆ. ಕ್ರಿಯಾಪ್ರಧಾನವಾದ ಚೇಷ್ಟೆಗಳೆಲ್ಲ ಒಂದು ರೀತಿಯಾದಂತಹ ವ್ಯಾಪಾರ. ಹಾಗೆ ಇನ್ನು ಕೆಲವಷ್ಟು ಜನ ಇದ್ದಾರೆ, ಅವರಿಗೆ ಭಾವನಾ ಪ್ರಧಾನವಾಗಿರೋ ಜನರು, ಅವರಿಗೆ ತುಂಬ ಕಲ್ಪನೆ ಇಷ್ಟ, ಕಥಾ ಕಾದಂಬರಿಯಲ್ಲಿ ತುಂಬ ಇಷ್ಟ ಅವರಿಗೆ. ಹಾಗೆ ಯಾವುದಾದ್ರು ಒಂದು ಊರಿಗೆ ಹೋದರೆ, ಯಾವುದಾದ್ರು ಒಂದು ಪ್ರದೇಶಕ್ಕೆ ಸ್ಥಳಕ್ಕೆ ಹೋದರೆ ಅಲ್ಲಿನ ಒಂದು ಪ್ರಕೃತಿಯ ಸೌಂದರ್ಯ ನೋಡಿ ಬಹಳ ಅವರು ಬೆರಗಾಗಿ ಅದನ್ನು ಅನುಭವಿಸಿ ಆನಂದಪಟ್ಟು ಸಂತೋಷ ಪಡುವವರಾಗಿರ್ತಾರೆ. ಅವ್ರಿಗೆ ಅದು ಇಷ್ಟ. ಪ್ರತಿ ಒಂದು ಗುಲಾಬಿ ಹೂವನ್ನು ನೋಡಿ ಸಂತೋಷ ಪಡೋದು ಒಬ್ಬನಾದರೆ, ಗುಲಾಬಿ ಹೂವಲ್ಲಿ ಏನೇನು ಅಂಶ ಇದೆ ಅಂತೇಳಿ ಆ ದಳವೆಲ್ಲ ಕಿತ್ತು ಅದೆಲ್ಲ ಪರೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ರಂಜಕ ಇದೆ, ಎಷ್ಟು ಆಮ್ಲಜನಕ ಇದೆ, ಎಷ್ಟು ಬೇರೆ ಇದಿದೆ, ಪೊಟ್ಯಾಷಿಯಂ ಎಷ್ಟಿದೆ ಅಂತ ವಿಜ್ಞಾನಿಗೆ ಕೊಟ್ಟರೆ ಅದನ್ನು ಕಿತ್ತು ಅದನ್ನು ಪರೀಕ್ಷೆ ಮಾಡ್ತಾನೆ. ಅದೇ ಕವಿ ಕೊಟ್ಟರೆ ಅದನ್ನು ಹಾಗೆ ಕೈಯಿಂದಲೂ ಮುಟ್ಟಿದ್ದೇನೆ ಬರೀ ತೊಟ್ಟನ್ನು ಹಿಡ್ಕೊಂಡ್ಬಿಟ್ಟು ಅದು ನೋಡಿ ಆನಂದ ಪಡ್ತಾನೆ. ಇದರಲ್ಲಿ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಸುಖ? ಹೂವನ್ನು ಇಬ್ಬರೂ ಪರೀಕ್ಷೆ ಮಾಡೋರು ನೋಡಿ ಆನಂದ ಪಡೋರಾದ್ರೂ ಅವನು ಇಂಥ ಅಂಶ ಇದೆ ಹೂವಿನಲ್ಲಿ ನೋಡಿ ಅದನ್ನು ಗೊತ್ತು ಮಾಡಿಕೊಂಡ್ರೆ ಸಂತೋಷಪಟ್ಟರೆ, ಈ ಹೂವಿನ ಕೋಮಲತೆ, ಈ ಹೂವಿನಲ್ಲಿರ್ತಕ್ಕಂಥ ಒಂದು ಸುಂದರವಾದ ಬಣ್ಣ, ಈ ಹೂವಿನಲ್ಲಿರ್ತಕ್ಕಂಥ ಸುವಾಸನೆ, ಇದನ್ನು ನೋಡಿ ಅವನು ಆನಂದ ಪಡ, ಇಂಥ ಒಂದು ಬಣ್ಣ ಇಟ್ಟ ಪರಮಾತ್ಮ, ಎಂಥ ಒಂದು ವಾಸನೆ ಇಟ್ಟಿದ್ದಾನೆ, ಎಂಥ ಒಂದು ಕೋಮಲತೆ ಇಟ್ಟಿದ್ದಾನೆ ಅಂಥೇಳಿ ಭಾವುಕ ಆ ಹೂವನ್ನು ಭಾವನಾತ್ಮಕವಾಗಿ ನೋಡ್ತಾನೆ. ಅದು ವಿಚಾರ ಪ್ರಧಾನವಾಗಿ ನೋಡೋನು ಅದನ್ನು ಎಲ್ಲ ದಳದ ಕಿತ್ತು ಇದೆಷ್ಟು ಉದ್ದ, ಇದೆಷ್ಟು ಅಗಲ, ಇದೆಷ್ಟು ದಪ್ಪ, ಇದರಲ್ಲಿ ಎಷ್ಟು ತೂಕ ಇದೆ, ಈ ರೀತಿ ನೋಡ್ತಾನೆ. ಇದು ವಿಚಾರ ಪ್ರಧಾನ ನೋಡೋದಕ್ಕೆ ನಮ್ಗೆ ಏನು ಅನಿಸುತ್ತೆ? ಜ್ಞಾನವಾಗಿ ಹಾಳು ಮಾಡಿಬಿಟ್ರು ಆ ಹೂವನ್ನು, ಎಷ್ಟು ಸುಂದರವಾಗಿತ್ತು, ಎಷ್ಟು ಚೆನ್ನಾಗಿತ್ತು, ಕಿತ್ತು ಹಾಳು ಮಾಡಿಬಿಟ್ರು ಅಂತ. ಅದು ಅವನಿಗೆ ಅದೇ ಆನಂದ. ಸುಮ್ಮನೆ ಹೊರಮುಖವಾಗಿ ನೋಡಿ ಸಂತೋಷಪಟ್ಟು ಏನಾಯಿತು ಅಂತಾನೆ ಅವನು. ಆದರೆ ಮನುಷ್ಯರಲ್ಲಿ ಅಷ್ಟು ತರಹದ ಹಂತದವರೇ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಜನರು ವಿಚಾರ ಪ್ರಧಾನರು, ಅವ್ರಿಗೆ ಏನು ಕೊಟ್ಟರು, ನಮ್ಮ ಹುಡುಗರು ಅಷ್ಟೇ, ಏನಾದರೂ ಒಂದು ಹೊಸ ಇದನ್ನು ಮುಂಚೆ ಬಿಚ್ಚಿ ನೋಡ್ತಾರೆ. ಒಂದು ಪೆನ್ ಕೊಟ್ಟರೆ ಪೆನ್ ಬಿಚ್ಚಿ ನೋಡ್ತಾರೆ, ಒಂದು ಇದು ಕೊಟ್ಟರೆ ಅದು ಬಿಚ್ಚಿ ನೋಡ್ತಾರೆ, ಅದು ಏನೇನಿದೆ ಅಂತ. ಮತ್ತೆ ಕೂಡಿಸುವಾಗ ಒಂದೆರಡು ಸ್ಪೇರ್ ಪಾರ್ಟ್ಸ್ ಒಳಗೆ ಉಳಿಯುತ್ತೆ, ಅದರಲ್ಲಿ ಆ ಪದಾರ್ಥ ಹಾಳ ಹೊತ್ತು ಅರ್ಥ. ತುಂಬ ಜನರಿಗೆ ಈ ಒಂದು ಅಭ್ಯಾಸ ಇದೆ. ಅಂದರೆ ಅದನ್ನು ಹಾಗೇ ನೋಡಿ ಅನುಭವಿಸುವಂತಹ ಒಂದು ಕಲೆ ಗೊತ್ತಿಲ್ಲ. ಆದರೆ ಮನುಷ್ಯರಲ್ಲಿ ಕ್ರಿಯಾಪ್ರಧಾನವಾಗಿರುವ ಮನುಷ್ಯರು ಹೇಗೋ ಹಾಗೆ ಭಾವನಾ ಪ್ರಧಾನವಾಗಿರುವ, ಕಲ್ಪನಾ ಪ್ರಧಾನವಾಗಿರುವಂತಹ ಜನರು ಇದ್ದಾರೆ. ಕ್ರಿಯಾಪ್ರಧಾನ ಜನರು ತಪ್ಕೊಳ್ಳೋ ಮಾರ್ಗ ಉಂಟು. ಲೌಕಿಕವಾದ ಏನೇನೋ ಚೇಷ್ಟೆ ಮಾಡಿದರೆ, ಏನೇನೋ ಒಂದು ಲೌಕಿಕವಾದ ಪ್ರಯೋಜನಕ್ಕಾಗಿ ಮಾಡಿದರೆ ಅವರು ಸುಮ್ಮನೆ ಅಲ್ಪ ಪ್ರಯೋಜನಕ್ಕಾಗಿ ತಮ್ಮ ವ್ಯಾಪಾರನ್ನೆಲ್ಲ ಮುಡಿಪಾಗಿಟ್ಟು ತಮ್ಮ ಜೀವನವನ್ನು ಆ ರೀತಿಯಾಗಿ ಕಳೆದುಬಿಟ್ಟು ಅವರು ಮೃತ್ಯುಗ್ರಸ್ತರಾಗ್ಬಿಡ್ತಾರೆ. ಹಾಗೆ ಭಾವನಾ ಪ್ರಧಾನವಾಗಿರೋ ಜನರು ಕೂಡ ಕೇವಲ ಕಥಾ ಕಾದಂಬರಿ, ಸಿನಿಮಾ, ನಾಟಕ ಇತ್ಯಾದಿಗಳ ಕಲ್ಪನಾ ಭಾವನೆಯಲ್ಲೇ ಇದ್ಬಿಟ್ಟು ಆ ಒಂದು ಭಾವನಾ ಆವೇಶಕ್ಕೆ ಒಳಪಟ್ಟು ಅದರಲ್ಲೇ ಅವರು ತಮ್ಮ ಜೀವನ ಕಳೆದುಬಿಡ್ತಾರೆ. ಈ ರೀತಿ ಕ್ರಿಯಾಪ್ರಧಾನವಾಗಿರ್ತಕ್ಕ ಜನರಿಗಾಗಿ ಶಾಸ್ತ್ರ ಏನು ಮಾಡ್ತೋ? ನಿತ್ಯ ಕರ್ಮ ಅಂತ ಬಂತು. ನೀವೇನೋ ಕರ್ಮ ಮಾಡಿ ಯಾವುದೋ ಒಂದು ಪಡ್ಕೋತೀವಿ ತಂದ್ಕೊಳ್ತೀರಲ್ಲ, ಇದು ಮೃತ್ಯುರೂಪವಾಗಿದೆ. ಈ ರೀತಿಯಾದಂತಹ ಚೇಷ್ಟೆಯಿಂದ ನೀವು ಯಾವತ್ತಿಗೂ ನೀವು ಈ ದುಃಖದಿಂದ ಪಾರಾಗೋದಿಲ್ಲ. ನಾನು ಒಂದು ಕ್ರಿಯೆಯನ್ನು ನಿಮಗೆ ಹೇಳ್ತೀನಿ, ಆ ಕ್ರಿಯೆಯನ್ನು ನೀವು ಅಳವಡಿಸಿಕೊಂಡರೆ ನಿಮಗೆ ಲೌಕಿಕ ಚೇಷ್ಟೆಯ ಕ್ರಿಯೆಲ್ಲ ತಪ್ಪಿಬಿಟ್ಟು ಶಾಸ್ತ್ರೀಯವಾದಂತಹ ಚೇಷ್ಟೆ ಉಂಟಾಗಿ ನೀವು ಈ ಒಂದು ಕ್ರಿಯೆಯಿಂದ ಏನು ಫಲ ಪಡಿತೀರೋ ಅದಕ್ಕೆ 10 ಪಟ್ಟು 100 ಪಟ್ಟು ನಾನು ಹೇಳೋ ಕ್ರಿಯೆಯಿಂದ ಪಡ್ಕೊಳ್ತೀರಾ ಅಂತ ಶಾಸ್ತ್ರ ಒಂದು ಕರ್ಮವನ್ನು ನಮಗೆ ಹೇರಿದೆ. ಶಾಸ್ತ್ರ ಹೇರಿರೋದು ಯಾಕೆ ಹೇರಿತೋ? ನಮಗೆ ಈ ಸ್ವಭಾವ ಇದೆ. ಯಾರಿಗೆ? ಕ್ರಿಯಾಪ್ರಧಾನವಾದ ಜನರಿಗೆ ಏನಾದರೂ ಲೌಕಿಕ ಚೇಷ್ಟೆ ಮಾಡಲೇಬೇಕು, ಅವರು ಸುಮ್ಕೂರಕ್ಕಾಗೋದೇ ಇಲ್ಲ. ಹಾಗೆಯೇ ಭಾವನಾ ಪ್ರಧಾನವಾಗಿರ್ತಕ್ಕ ಜನರಿಗೂ ಕೂಡ ಶಾಸ್ತ್ರ ಏನು ಮಾಡ್ತೋ?
ಸಿನಿಮಾ ನೋಡಿಕೊಂಡು, ನಾಟಕ ನೋಡಿಕೊಂಡು, ಟಿ ವಿ ನೋಡಿಕೊಂಡು, ಕಲ್ಪನೆ ಮಾಡ್ಕೊಂಡು ಹಾಳು ಮಾಡ್ಕೊಬೇಡ್ರಿ ನಿಮ್ಮ ಭಾವನೆನ. ನಾನೊಂದು ಭಾವನೆಯನ್ನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಶಾಸ್ತ್ರ ಒಂದು ಉಪಾಸನಾ ಪದ್ಧತಿ ತಂದುಕೊಡ್ತು. ಇದು ಕೂಡ ಒಂದನ್ನು ಬಿಡಿಸೋಕ್ಕೋಸ್ಕರವಾಗಿ ಒಂದು ತಂದುಕೊಟ್ಟಂತಹ ಒಂದು ಕ್ರಮ ಅದು. ಹಾಗೆ ವಿಚಾರ ಪ್ರಧಾನರಾದವರಿಗೆ ಭೌತಿಕವಾದಂತಹ ವಸ್ತುವಿನ ವಿಚಾರ ಮಾಡಿದರೆ ಎಂದಿಗೂ ನೀವು ತುದಿ ಮುಟ್ಟೋರಲ್ಲ. ಸಮಸ್ತಕ್ಕೂ ಮೂಲವಾದ, ಸಮಸ್ತವನ್ನೂ ವ್ಯಾಪಿಸಿಕೊಂಡಿರುವ, ಸಮಸ್ತಕ್ಕೂ ಆಧಾರವಾಗಿರುವ ಒಂದನ್ನು ತಿಳ್ಕೊಂಡ್ಬಿಟ್ರೆ ನೀವು ಎಲ್ಲವನ್ನೂ ತಿಳ್ಕೊಂಡವರಾಗ್ತೀರಾ ಅಂಥೇಳಿ ಅಂಥವ್ರಿಗೆ ತತ್ವ ವಿಚಾರ ತಂದುಕೊಡ್ತು. ಅಂದರೆ ಜನರಲ್ಲೇ, ಪ್ರಪಂಚದ ಜನರಲ್ಲೇ ಈ ತರಹ ವಿಭಾಗದವರು ಇದ್ದಾರೆ. 3 ತರಹ ಜನ ಇದ್ದಾರೆ. ಈ 3 ತರಹ ಜನಕ್ಕಿಂತ ಬೇರೆ ಇನ್ನೊಂದು ಪ್ರಕಾರ ಜನ ಇಲ್ಲ. ಎಷ್ಟು 600 ಕೋಟಿ ಜನ ಇದ್ದರು, ಅಲ್ಲಿ ಎಷ್ಟಾರು ಜನ ಇರಲಿ, ಒಂದಷ್ಟು ಜನ ಕ್ರಿಯಾಪ್ರಧಾನರಾದವರು, ಒಂದಷ್ಟು ಜನ ಭಾವನಾ ಪ್ರಧಾನರಾಗಿರುವವರು, ಒಂದಷ್ಟು ಜನ ವಿಚಾರ ಪ್ರಧಾನರಾಗಿರ್ತಕ್ಕವರು. ವಿಚಾರ ಪ್ರಧಾನರಾದವರಿಗೆ ಶಾಸ್ತ್ರೀಯವಾದ ವಿಚಾರ ಕೊಡದೆ ಹೋದರೆ ಲೌಕಿಕ ವಿಚಾರದ ಮುಳುಗೇ ಇರ್ತಾರೆ. ಅವ್ರಿಗೆ ತುಂಬ ಇದಕ್ಕೆ ಹೋಗಿ ಲ್ಯಾಬಿಗೆ ಹೋಗಿಬಿಟ್ಟು ನಿರೀಕ್ಷೆ ಮಾಡಿ ಪ್ರತಿಯೊಂದನ್ನು ಅದು ವಸ್ತು ಸ್ವಲ್ಪ ಗೊತ್ತು ಮಾಡೋದು ಅವರಿಗೆ ಒಂದು ಇದು. ವಿಜ್ಞಾನಿಗಳಿಗೆ ಸೈಂಟಿಸ್ಟ್ ಅಂತ ಅಂತೀವಲ್ಲ, ಆ ವಿಜ್ಞಾನಿಗಳಿಗೆ ತಮ್ಮ ಪ್ರಯೋಗಶಾಲೆ ಹೋಗಿಬಿಟ್ಟು ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ತಾ ಕೂತ್ಕೊಳ್ತಾರೆ. ಅದೇನು, ಇದೇನು, ಇದು ಹೇಗಾಗುತ್ತೆ, ಅದರ ಸ್ವರೂಪ ಏನು, ಅದರ ಫಲ ಏನು, ಅದರ ಕ್ರಿಯೆ ಏನು, ಅದರ ತೂಕ ಏನು, ಅದರ ಶಕ್ತಿ ಏನು, ಪ್ರತಿಯೊಂದನ್ನು ವಿಚಾರ ಮಾಡ್ತಾರೆ. ಹೀಗೆ ವಿಚಾರ ಮಾಡಿದರೆ ಲೌಕಿಕವಾಗಿ ಏನೋ ಒಂದು ಪ್ರಯೋಜನ ಆಗ್ಬೋದು ಅವರಿಗೆ. ಆದರೆ ಆತ್ಯಂತಿಕವಾದಂತಹ ಪುರುಷಾರ್ಥ ಆಗುತ್ತೋ? ಆತ್ಯಂತಿಕ ಪುರುಷಾರ್ಥ ಯಾವುದು ಶಾಸ್ತ್ರ ಗೊತ್ತಿರುವಂಥದ್ದು. ಹಾಗಾಗಿ ಶಾಸ್ತ್ರ ಏನು ಮಾಡ್ತೋ, ಆತ್ಯಂತಿಕ ಪುರುಷಾರ್ಥವನ್ನು ಅಪೇಕ್ಷೆ ಪಡುವಂತಹ ವಿಚಾರ ಪ್ರಧಾನರಾದ ಜನರಿಗೆ ತತ್ವ ವಿಚಾರವನ್ನು ತಂದಿಡಿದು. ಆದರೆ ಭಾವನಾ ಪ್ರಧಾನರಾದ ಜನರಿಗೆ ತತ್ವ ವಿಚಾರ ಹಿಡಿಸೋಲ್ಲ, ಕಷ್ಟಕರ ತೋರುತ್ತೆ. ಇದೇನಪ್ಪ ಇದು ಪರಮಾರ್ಥ ಚಿಂತಾಮಣಿ ಅಂತ ತಗೊಂಡ್ಬಿಟ್ರೆ ವಿಚಾರಕ್ಕೆ, ಅಯ್ಯಪ್ಪ ಇದೆಂಥ ವಿಚಾರ ಇದು ಅಂತ ಹೇಳ್ಬಿಟ್ಟು ಇದಾಗೋಲ್ಲ ನಮಗೆ ಅಂತ ಜನ ಮುಚ್ಚಿಬಿಡ್ತಾರೆ, ನಿದ್ದೆ ಬರುತ್ತೆ ಅಂತಾರೆ. ನಿಮ್ಮನ್ನು ಅರ್ಧ ಗಂಟೆ ವಿಚಾರ ಹೇಳ್ಬಿಡಿ, ಬರೀ ವಿಚಾರವನ್ನೇ, ಅದರಲ್ಲೂ ಈ ಬುದ್ಧಿ ಪ್ರತ್ಯಯ ಸಾಕ್ಷಿಯಾದ ಆತ್ಮನ ಸ್ವಭಾವವನ್ನು ಯಾವ ರೀತಿ ಅನುಭವ ತಂದ್ಕೋಬೇಕು ಅನ್ನೋದನ್ನು ಒಂದು ಪ್ರಕ್ರಿಯೆ ಸೇರಿಸ್ಕೊಂಡು ಹೇಳ್ಬಿಟ್ಟು ಸಾಮಾನ್ಯ ವಿಶೇಷ ಪ್ರಕ್ರಿಯೆಗೆ ಕುಂಠಿತವಾಗ್ಬಿಡುತ್ತೆ ಬುದ್ಧಿ. ಏನು ಹೇಳ್ತಾರೆ, ನಿಮಗೇನು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೀಗೆ ನೋಡ್ತಾ ಇರ್ತಾರೆ. ಅವರ ಮನಸ್ಸು ಮಾತ್ರ ಎಲ್ಲೋ ಪ್ರಪಂಚದ ವಿಷಯದಲ್ಲಿ ಕೂತಿರುತ್ತೆ. ಇವರು ಉಪನ್ಯಾಸ ಮಾಡೋರು, ಪಾಠ ಹೇಳೋರು ಹೇಳ್ತಾನೇ ಇರಬೇಕು ಮುಂದಾಗುತ್ತೆ. ಆದರೆ ಭಾವನಾ ಪ್ರಧಾನವಾಗಿರ್ತಕ್ಕ ಜನರಿಗೆ ಶಾಸ್ತ್ರ ಭಾವನೆಯಿಂದಲೂ ಕೂಡ, ಅಂದರೆ ಈ ಲೌಕಿಕವಾದ ಭಾವನೆಯನ್ನು ಮೆಟ್ಟಿ ಶಾಸ್ತ್ರೀಯ ಭಾವನೆಯಿಂದಲೂ ಕೂಡ ಉತ್ತಮ ಪುರುಷಾರ್ಥವನ್ನು ಪಡೆಯಬಹುದು ಅನ್ನುವಂತಹ ಒಂದು ಸಿದ್ಧಾಂತವನ್ನು ಅಂಥವರಿಗೋಸ್ಕರವಾಗಿ ಶಾಸ್ತ್ರ ಭಕ್ತಿಶಾಸ್ತ್ರವನ್ನು ತಗೊಂಬಂತು. ಇಲ್ಲಿ ತುಂಬ ತಪ್ಪು ಕಲ್ಪನೆ ಇದೆ. ಯಾರು ವಿಚಾರದಲ್ಲಿ ಮಂದರೋ, ಯಾರಿಗೆ ವಿಚಾರ ಆಗೋದಿಲ್ವೋ ಅಂಥವರಿಗೆ ಭಕ್ತಿಶಾಸ್ತ್ರ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಹಾಗಲ್ಲ. ಅಲ್ಲೂ ಕೂಡ ಜ್ಞಾನದಲ್ಲೂ ಗೌಣಜ್ಞಾನ ಮುಖ್ಯ ಜ್ಞಾನ ಅಂತ ಎರಡು ಹೇಗಿದೆಯೋ, ಅಂದರೆ ಶಾಸ್ತ್ರಜ್ಞಾನ ಒಂದು ಬೇರೆ, ಅನುಭವ ಜ್ಞಾನ ಇನ್ನೊಂದು ಬೇರೆ. ಶಾಸ್ತ್ರಜ್ಞಾನ ಅಂದ್ರೇನು, ಪ್ರತಿಯೊಂದು ಉಪನಿಷತ್ತಿನಲ್ಲೂ ಇರ್ತಕ್ಕ ಮಂತ್ರಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋದು. ಈಶಾವಾಸ್ಯದಲ್ಲಿ 18 ಮಂತ್ರ ಇದೆ, 18 ಮಂತ್ರದ ಅರ್ಥವು ಇಂಥದ್ದಾಗಿದೆ. ಕೇನೋಪನಿಷತ್ತಿನ ಇಷ್ಟು ಮಂತ್ರ ಇದೆ, ಆ ಮಂತ್ರಗಳ ಅರ್ಥ ಇಂಥದ್ದು ಅಂತ ಪ್ರತಿಯೊಂದು ಉಪನಿಷತ್ತಿನ ಅಥವಾ ಭಗವದ್ಗೀತೆಯ ಶ್ಲೋಕಗಳ ಅರ್ಥವನ್ನು ಬರೀ ಆ ಸಂಸ್ಕೃತ ಭಾಷೆಯಲ್ಲಿರುವಂತಹ ಆ ಮಂತ್ರಗಳನ್ನು ಕನ್ನಡ ಭಾಷೆಯಿಂದ ಅಭಿಪ್ರಾಯ ಮಾಡಿಕೊಂಡು ಗೊತ್ತು ಮಾಡ್ಕೊಳ್ಳೋದು ಒಂದು ರೀತಿ ಶಬ್ದಜ್ಞಾನ, ಜ್ಞಾನ. ಅದನ್ನು ಅನುಭವ ತಂದ್ಕೊಳ್ಳೋದು 2ನೇ ಹಂತದ ಜ್ಞಾನ, ಅದು ಮುಖ್ಯ ಜ್ಞಾನ. ಒಂದು ಶಾಸ್ತ್ರಜ್ಞಾನ, ಶಬ್ದಜ್ಞಾನ, ಇನ್ನೊಂದು ಅನುಭವ ಜ್ಞಾನ. ಹಾಗೆಯೇ ಭಕ್ತಿಯಲ್ಲೂ ಕೂಡ ಗೌಣಭಕ್ತಿ ಮುಖ್ಯಭಕ್ತಿ ಅಂತ 2 ಇದೆ. ಗೌಣಭಕ್ತಿ ಮುಖ್ಯಭಕ್ತಿ ಅಂತ 2 ಇರುವಾಗ ಗೌಣಜ್ಞಾನ ಹೇಗೆ ಮುಖ್ಯ ಜ್ಞಾನಕ್ಕೆ ಸಾಧನವೋ, ಗೌಣಭಕ್ತಿ ಮುಖ್ಯ ಭಕ್ತಿಗೆ ಸಾಧನವಾಗಿದೆ. ಮುಖ್ಯ ಭಕ್ತಿ ಯಾವ ರೀತಿ ಅಥವಾ ಮುಖ್ಯ ಜ್ಞಾನ ಯಾವ ರೀತಿ ಅನುಭವ ಸ್ವರೂಪವೋ, ಮುಖ್ಯ ಭಕ್ತಿಯೂ ಅನುಭವ ಸ್ವರೂಪವೇ. ಮುಖ್ಯ ಭಕ್ತಿಗೂ ಮುಖ್ಯ ಜ್ಞಾನಕ್ಕೂ ಏನು ವ್ಯತ್ಯಾಸ ಇಲ್ಲ, ಎರಡೂ ಒಂದೇ. ಜ್ಞಾನ ನಿಷ್ಠೆ ಮತ್ತು ಭಕ್ತಿ ನಿಷ್ಠೆ, ಪರಾಭಕ್ತಿಯು ಜ್ಞಾನ ನಿಷ್ಠೆಯು ಎರಡೂ ಒಂದೇ ಆಗಿದೆ. ಹೇಗೆ ಅಂತ ಕೇಳ್ತೀರೋ, ಇದು ಪರಮಾತ್ಮ ಸ್ವರೂಪಕ್ಕೆ ಪರಮಾತ್ಮನು ಎರಡು ಸ್ವಭಾವಗಳನ್ನು ತಿಳ್ಕೊತಾ ಇದ್ದಾನೆ. ಒಂದು ಅರಿವಿನ ಸ್ವಭಾವವನ್ನು ತಿಳ್ಕೊತಾನೆ, ಇನ್ನೊಂದು ಪ್ರೇಮ ಸ್ವಭಾವವನ್ನು ತಿಳ್ಕೊತಾನೆ. ಪರಮಾತ್ಮನ ಯಾವ ರೀತಿ ಜ್ಞಾನ ಸ್ವರೂಪನೋ ಅವನು ಆ ರೀತಿ ಆನಂದ ಸ್ವರೂಪನೇ. ಪರಮಾತ್ಮನು ಆನಂದ ಸ್ವರೂಪನು, ಅರಿವಿನ ಸ್ವರೂಪನು ಮತ್ತು ಇರುವಿನ ಸ್ವರೂಪನು ಅಂತ
ಶಾಸ್ತ್ರದಲ್ಲಿ ಸಚ್ಚಿದಾನಂದ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸಚ್ಚಿದಾನಂದ ಸ್ವರೂಪ ಅಂತ ಶಾಸ್ತ್ರದಲ್ಲಿ ಪರಬ್ರಹ್ಮವು ಅರಿವು ಇರುವು ಆನಂದ ಸ್ವರೂಪವಾಗಿದೆ ಅಂತ ಪರಬ್ರಹ್ಮ ಸ್ವರೂಪವನ್ನು ಈ ರೀತಿ ಪ್ರತಿಪಾದನೆ ಮಾಡುತ್ತೆ. ಪರಮಾತ್ಮನಿಗೆ 3 ಗುಣಗಳದು, 3 ಸ್ವರೂಪವೇ. ಅರಿವೇ ಸ್ವರೂಪ, ಆನಂದವೇ ಸ್ವರೂಪ. ಅರಿವಿನ ಸ್ವರೂಪನಾದ ಪರಮಾತ್ಮನು ವೃತ್ತಿರೂಪವಾಗಿ ಅರಿವಿನ ರೂಪವನ್ನು ತೋರ್ಕೊಳ್ತಾನೆ. ಇದು ತೆಂಗಿನ ಮರ, ಇದು ಕಂಬ, ಇದು ಜನ, ಇದು ಗೋಡೆ, ಇದು ಇಂಥದ್ದು ಅಂತ ಒಂದೊಂದು ವಿಷಯದ ಜ್ಞಾನವಾಗಿ ತೋರ್ಕೊಳ್ತಲ್ಲ, ಇದು ಪರಿಚ್ಛಿನ್ನ ವೃತ್ತಿಜ್ಞಾನ ಅಂತ. ಪರಮಾತ್ಮನ ಜ್ಞಾನವು ವೃತ್ತಿಜ್ಞಾನವಾಗಿ ತೋರ್ಕೊಳ್ಳೋದು. ಇನ್ನೊಂದು ಅದೇ ಪರಮಾತ್ಮನ ಆನಂದ ಪ್ರೇಮ ರೂಪವಾಗಿ ತೋರ್ಕೊಳ್ಳುತ್ತೆ. ಪರಮಾತ್ಮನ ಆನಂದ ಯಾವ ಪ್ರೇಮ ರೂಪವಾಗಿ ತೋರ್ಕೊಳ್ಳುತ್ತೆ, ಆ ಪ್ರೇಮ ಎಲ್ಲೆಲ್ಲೋ ಇಟ್ಟ ಪ್ರೇಮ ಯಾವ ರೀತಿ ಅದು ದುಷ್ಟ ಪರಿಣಾಮ ಕಾರಣವಾಗುತ್ತೆ. ಹಾಗೆ ಎಲ್ಲೆಲ್ಲೋ ಇಟ್ಟ ಜ್ಞಾನ ತತ್ವಜ್ಞಾನಕ್ಕೆ ದೂರವಾಗುತ್ತೋ, ಪ್ರಪಂಚದ ವಿಷಯದ ಜ್ಞಾನದಲ್ಲಿಯೇ ಮುಳುಗಿದರೆ ನಮಗೆ ತತ್ವಜ್ಞಾನ ಗೊತ್ತಾಗಲ್ಲ. ಹಾಗೆ ಪ್ರಾಪಂಚಿಕ ವಿಷಯದಲ್ಲಿಯೇ ಪ್ರೇಮವನ್ನಿಟ್ಟರೆ ಪರಮಾತ್ಮನ ಪ್ರೇಮಕ್ಕೆ ದೂರ ಆಗ್ತೀವಿ ನಾವು. ಹಾಗಾದರೆ ಪ್ರೇಮಕ್ಕೆ ಸರಿಯಾದಂತಹ ಜಾಗ ಗೊತ್ತು ಮಾಡಿಕೊಡ್ಬೇಕು. ಹೇಗೆ ಜ್ಞಾನಕ್ಕೆ ಸರಿಯಾದ ಜಾಗವನ್ನು ಗೊತ್ತು ಮಾಡಿಕೊಡೋದು ಜ್ಞಾನಶಾಸ್ತ್ರದ ಕರ್ತವ್ಯವೋ, ಪ್ರೇಮಕ್ಕೆ ಸರಿಯಾದ ಜಾಗವನ್ನು ಗೊತ್ತು ಮಾಡಿಕೊಡೋದು ಭಕ್ತಿಶಾಸ್ತ್ರದ ಕರ್ತವ್ಯ. ಅದನ್ನೇ ಜ್ಞಾನಶಾಸ್ತ್ರದವರು ಹೇಳಿದಂತಹ ಪರಬ್ರಹ್ಮವನ್ನೇ ಭಕ್ತಿಶಾಸ್ತ್ರದವರು ಆನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ ಅಂತಕೊಂಡು ಆನಂದ ಸ್ವರೂಪನಾದ ಪರಮಾತ್ಮನಲ್ಲಿ ಆನಂದವನ್ನು ಇಡೋದು ಪ್ರೇಮವನ್ನು ಇಡೋದು ಭಕ್ತಿಯೇ ಹೊರತು ಬೇರೆ ಕಡೆದ ಭಕ್ತಿ ಇಡೋದು ಏನಿದೆ ಅದು ಕೇವಲ ಸ್ವಾರ್ಥ ಭಕ್ತಿ ಮತ್ತು ಕಾಮಭಕ್ತಿ, ಬೇರೆ ರೂಪಾಂತರವನ್ನು ಹೊಂದುವಂತಹ ಭಕ್ತಿ, ಬೇರೆ ಬೇರೆ ತರಹ ದುಷ್ಟ ಪರಿಣಾಮ ಕೊಡುವಂತಹ ಪ್ರೇಮ ಆಗುತ್ತೆ. ಅದು ಪ್ರೇಮಕ್ಕೆ ಪರಿಪೂರ್ಣ ಫಲಪ್ರಾಪ್ತಿ ಆಗಬೇಕಾದ್ರೆ ಪ್ರೇಮಕ್ಕೆ ಇನ್ನು ಯಾವುದೇ ದುಷ್ಟ ಪರಿಣಾಮ ಆಗಬಾರ್ದು, ಸೈಡ್ ಎಫೆಕ್ಟ್ ಆಗಬಾರ್ದು. ಸೈಡ್ ಎಫೆಕ್ಟ್ ಯಾವಾಗ ಆಗುತ್ತೆ ಪ್ರೇಮಕ್ಕೆ ಕೇಳಿದ್ರೆ, ಆತ್ಮನಿಗಿಂತ ಬೇರೆಯಾದ ಕಡೆಯಲ್ಲಿಟ್ಟ ಪ್ರೇಮ ಸೈಡ್ ಎಫೆಕ್ಟನ್ನು ಕೊಡುತ್ತೆ. ಹಾಗಾಗಿ ಪ್ರೇಮ ಮಾಡುವಂತಹ ಅಂದರೆ ಭಕ್ತಿ ಮಾಡುವಂತಹ ದೊಡ್ಡ ಕೆಲಸ ಏನು ಅಂತಂದರೆ, ನಿಜವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ಬರೆದಿರೋಕ್ಕೆ ಏನು ಕಾರಣ ಅಂತಂದರೆ ಅಹಂಕಾರವೇ ಕಾರಣ. ಅಹಂಕಾರ ಎಂದರ್ಥ ನಾವು ಲೋಕದಲ್ಲಿ ಜಂಬ ಅಂತೀವಲ್ಲ, ಅದಲ್ಲ, ಅದು ಅದರ ವ್ಯಕ್ತರೂಪ. ಆದರೆ ನಾವು ದಂಡಾಯಮಾನವಾಗಿ ಒಂದು ಅನಿಸಿಕೆ ಇದೆಯಲ್ಲ, ನಾನೆಂಬ ಒಂದು ಫೀಲಿಂಗ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಒಂದು ಅನಿಸಿಕೆ, ಒಂದು ಅನುಭವ ಇದೇ ಇದು ಭಕ್ತಿಗೆ ಒಂದು ಮುಸುಕಿದ್ದ ಹಾಗೆ. ಎಲ್ಲಿವರೆಗೆ ಈ ನಾನು ಅನ್ನೋದಿರುತ್ತೋ ಅಲ್ಲಿವರೆಗೆ ನಿಜವಾದ ಆನಂದದ ಅಭಿವ್ಯಕ್ತಿ ಆಗೋದಿಲ್ಲ. ಹಾಗಾಗಿ ಈ ಅಹಂಕಾರವನ್ನು ಭಕ್ತಿಯಿಂದಲೇ ಮೆಟ್ಟಬಹುದು. ಯಾವ ರೀತಿ ಅಹಂಕಾರ ಹುಸಿ ತೋರಿಕೆಯಾಗಿರೋದ್ರಿಂದ ತತ್ವಜ್ಞಾನದಿಂದ ಬಾಧೆ ಮಾಡ್ಬೋದು ಅಂತ ಜ್ಞಾನಶಾಸ್ತ್ರದವರು ಹೇಳ್ತಾರೋ ಆಗ್ತಾನೆ. ಈಗ ಅಧ್ಯಾಸ ಭಾಷ್ಯದಲ್ಲಿ ನಾನು ಅನ್ನೋದು ತಪ್ಪು ತಿಳುವಿಕೆಯಿಂದ ತೋರಿದಂತಹ ಮೊದಲನೆಯ ರೂಪ. ಅಹಂ ಪ್ರತ್ಯಯ ರೂಪ ಏನಿದೆ, ನಾನು ಅನ್ನುವ ರೂಪ, ಇದು ನಿಜವಾಗಿ ಆತ್ಮಸ್ವರೂಪಕ್ಕೆ ಸಂಬಂಧಪಟ್ಟ ರೂಪ ಅಲ್ಲ. ಇದು ದೇಹೇಂದ್ರಿಯ ಮನೋಬುದ್ಧಿಗಳು ಅಭಿಮಾನ ಪಟ್ಕೊಂಡಾಗ ಎದ್ಕೊಂಡಂತಹ ರೂಪ ನಾನು ಒಂದು. ಈ ನಾನು ಅನ್ನೋದು ಎಲ್ಲಿವರೆಗೆ ಹಿಡ್ಕೊಂಡಿರ್ತೀವೋ ಅಲ್ಲಿವರೆಗೆ ನಮಗೆ ನಮ್ಮ ನಿಜ ಸ್ವರೂಪ ಯಾವುದು ಗೊತ್ತಾಗೋದಿಲ್ಲ. ಈ ನಾನು ಅನ್ನೋದು ಕಲ್ಪಿತ ರೂಪ, ನಾನು ಅನ್ನೋದು ಆಗಮಾಪಾಯಿ ರೂಪ, ನಾನು ಅನ್ನೋದು ಪರಿಚ್ಛಿನ್ನ ರೂಪ, ನಾನು ಅನ್ನೋದು ದೃಶ್ಯ ರೂಪ. ದೃಶ್ಯತ್ವ ಇದೆ, ಪರಿಚ್ಛಿನ್ನತ್ವ ಇದೆ, ಆಗಮಾಪಾಯಿತ್ವ ಇದೆ, ಕಲ್ಪಿತತ್ವ ಇದೆ. ಇಷ್ಟು ಕಾರಣದಿಂದ ನಾನು ನಮ್ಮ ಸ್ವರೂಪ ಅಲ್ಲ, ನಾವು ಅಂದ್ಕೊಂಡು ನಾನದು. ಆದರೆ ನಿಜವಾಗಿ ನಾನು ಅನ್ನೋದಕ್ಕೂ ತಿರುಳಾಗಿರುವ ಸಾಕ್ಷಿಯಾಗಿರುವ ಆತ್ಮನಲ್ಲಿ ನೆಲೆ ನಿಂತಾಗ ಆವಾಗ ನಾನು ಎಂಬುದು ಹುಸಿ ತೋರಿಕೆ ಅನ್ನೋದನ್ನು ಯಾವ ರೀತಿ ಈ ವೇದಾಂತ ಪ್ರಕ್ರಿಯೆ ತಗೊಂಡು ಹೋಗ್ತಾರೋ ಅದೇ ರೀತಿ ಈ ನಾನು ಅನ್ನೋದನ್ನು ಪ್ರೇಮದಿಂದಲೇ ತಗ್ಗಿಸ್ಕೊಂಡ್ಬಿಡ್ತಾರೆ, ಮಟ್ಟ ಹಾಕ್ಬಿಡ್ತಾರೆ. ಅಂದರೆ ನಾನು ಎಷ್ಟೆಲ್ಲವನು ಈ ಪ್ರಪಂಚದಲ್ಲಿ ನಾನು ಅಂತ ಅಂದ್ಕೊಳ್ಳೋಕೆ ಏನಿದೆ, ಎಲ್ಲವೂ ಪರಮಾತ್ಮನ ವಿಭೂತಿ ಆಗಿರುವಾಗ ಈ ದೇಹೇಂದ್ರಿಯ ಮನೋಬುದ್ಧಿಗಳು ಆತನ ಅನುಗ್ರಹ ಬಂದದ್ದು, ಇಲ್ಲಿ ಹೊರಗಿರುವ ಪಂಚಭೂತಗಳು ಅವನ ಸ್ವರೂಪಿಯಾಗಿರ್ತಕ್ಕದ್ದು, ಇಲ್ಲಿರುವ ಗಾಳಿ ಬೆಳಕು ನೀರು ಅನ್ನ ಶಕ್ತಿ ಎಲ್ಲವೂ ಪರಮಾತ್ಮನ ದಯೆಯಿಂದ ಬಂದಿರುವಾಗ ನಾನು ತಂದ್ಕೊಳ್ಳೋಕೆ ಏನಿದೆ ಈ ಜಗತ್ತಲ್ಲಿ ಅಂಥೇಳಿ ಆ ಭಕ್ತಿಯಿಂದ ತನ್ನತನವನ್ನು ಪೂರ್ತಿ ಅಡಗಿಸ್ಕೊಂಡ್ಬಿಡ್ತಾನೆ. ಹಾಗಾಗಿ ನಿಜವಾದಂತಹ ಭಕ್ತಿಯ ಸ್ವರೂಪ ಏನು, ಭಕ್ತಿ ಹೇಗೆ ನಮ್ಮನ್ನು ಪರಮಾತ್ಮ ಮುಟ್ಟಿಸುತ್ತೆ ಅನ್ನೋದೇ ಈ ಶಾಸ್ತ್ರದ ಪ್ರಧಾನವಾದ ವಿಚಾರ. ಈ ಶಾಸ್ತ್ರದ ಆರಂಭದಲ್ಲಿ ಗುರುಗಳು 2 ಮಂಗಳ ಶ್ಲೋಕವನ್ನು ಮಾಡಿದ್ದಾರೆ. ಆ ಮಂಗಳ ಶ್ಲೋಕಕ್ಕೆ ಅರ್ಥವನ್ನು ಹೇಳಿಕೊಂಡು ಇವತ್ತಿನ ಸೂತ್ರವನ್ನು ಯಥಾಕ್ರಮವಾಗಿ ನಾವು ಮುಂದುವರಿಸೋಣ. ಅದೃಶ್ಯೋಪಿ ಸ್ವಭಕ್ತಾನಾಂ ದೃಶ್ಯೋ ಭವತಿ ಯಸ್ಸದಾ ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಇದು ಗುರುಗಳೇ ಮಾಡಿದಂತಹ ಶ್ಲೋಕ. ಪರಮಾತ್ಮನು ಸ್ವರೂಪದಿಂದ ಅದೃಶ್ಯನಾಗಿದ್ದರು,
ಅಂದರೆ ಯಾವ ಇಂದ್ರಿಯಕ್ಕೂ ಗೋಚರವಾಗದೇ ಇರುವ ಸ್ವಭಾವದವನಾಗಿದ್ದರು. ಅದೃಶ್ಯತ್ವ ಅನ್ನೋದು ಅವನ ಸ್ವಭಾವದಲ್ಲಿರ್ತಕ್ಕಂತಹ ವಿಶೇಷ. ಅದು ಅವನು ಉದ್ದೇಶಪೂರ್ವಕವಾಗಿ ನಾನು ಯಾರಿಗೂ ಕಾಣಬಾರ್ದು ಅಂತೇಳಿ ಹೊಕ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ಅದೃಶ್ಯತ್ವ ಅನ್ನೋದು ಅವನಲ್ಲಿ ಯಾವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿ ವಿಶೇಷವಿಲ್ಲದೆ ಇರೋದರಿಂದ ಯಾವ ಇಂದ್ರಿಯಕ್ಕೂ ಗೋಚರವಾಗುವುದಿಲ್ಲ. ಮನಸ್ಸಿಗೂ ಸಾಕ್ಷಿಯಾಗಿರೋದ್ರಿಂದ ಮನಸ್ಸಿಗೂ ವಿಷಯನಾಗುವನಲ್ಲ. ಹಾಗೆ ಯಾವ ಇಂದ್ರಿಯಕ್ಕೂ ವಿಷಯನಾಗದೆ ಗೋಚರವಾಗದೆ ಮನಸ್ಸಿಗೂ ಬುದ್ಧಿಗೂ ಸಾಕ್ಷಿಯಾಗಿರುವಂಥವನಾದ್ದರಿಂದ ಯಾರಿಗೂ ಯಾವ ಕಾರಣದಿಂದಲೂ ಹೇಗೂ ಅರಿಯೋಕ್ಕಾಗಲ್ಲ ಅನ್ನೋದು ಅವನ ಪರಮಾರ್ಥ ಸ್ವರೂಪವಾಗಿದ್ದರೂ, ಅದೇ ಅವನ ಸ್ವಭಾವ ಆಗಿದ್ದರೂ ಕೂಡ ಭಕ್ತರ ಒಂದು ಇಷ್ಟಾರ್ಥವನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಅವನು ತೋರ್ಕೊಂಡ್ಬಿಡ್ತಾನಂತೆ. ದೃಶ್ಯೋ ಭವತಿ ಯಹ ಸದಾ, ಅಲ್ಲಿ ಸದಾ ಅನ್ನೋ ಪದದಲ್ಲಿ ಆ ಭಕ್ತಿಗೆ ಅಷ್ಟು ಪರವಶರಾಗಿ ಅವನು ತೋರ್ಕೊಳ್ತಾನೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಗುರುಗಳು. ಯಾವಾಗಲೂ ಅದೃಶ್ಯರಾಗಿದ್ದರೂ ಯಾವಾಗಲೂ ಭಕ್ತರಿಗೆ ತೋರ್ಕೊಳ್ತಾನೆ ಅಂತ. ಆ ಸದಾ ಅನ್ನೋದು ಸದಾ ಅದೃಶ್ಯೋಪಿ ಸದಾ ದೃಶ್ಯೋ ಭವತಿ. ಯಾರಿಗಾಗಿ? ಭಕ್ತರಿಗಾಗಿ. ಅಂದರೆ ಪ್ರಹ್ಲಾದಂತಹ ಭಾಗವತೋತ್ತಮರಿಗಾಗಿ ಆ ಪರಮಾತ್ಮ ಅವನ ಇಷ್ಟಾರ್ಥನ ಈಡೇರಿಸೋಸ್ಕರವಾಗಿ ಅವನು ಸಗುಣ ಸಾಕಾರ ರೂಪದಲ್ಲಿ ತೋರ್ಕೊಂಡ್ಬಿಡ್ತಾನೆ. ಆಶ್ಚರ್ಯವೇನಿಲ್ಲ. ನಮಗನ್ಸುತ್ತೆ ಪರಮಾತ್ಮನು ಅದಾಗೆ ಅವನು ಯೋಚನೆ ಮಾಡೋಕ್ಕೆ ಅವನ ಮನಸ್ಸಿಲ್ಲ. ಯೋಚನೆ ಮಾಡೋಕ್ಕೆ ಮನಸ್ಸಿಲ್ದೇನೆ ಈಗ ನಾನು ಶರೀರವನ್ನು ತೆಗೆದುಕೋಬೇಕು, ಈಗ ನಾನು ಭಕ್ತ ಮುಂದೆ ನಿಂತ್ಕೋಬೇಕು ಅಂತ ಹೇಗೆ ಅಂದ್ಕೊಳ್ತಾನೆ ಅಂತ ನಾವು ತರ್ಕ ಮಾಡ್ತೀವಿ. ಈ ತರ್ಕ, ಈ ಪ್ರಶ್ನೆ ಪ್ರಪಂಚದ ಒಳಗಿರುವ ಜೀವನಗಳಿಗೆ ನಮಗೆ ಹೊಂದುತ್ತೆ. ಆದರೆ ಪರಮಾತ್ಮನಿಗೆ, ಸ್ವಯಂ ಚೈತನ್ಯ ಸ್ವರೂಪನಾದ ಪರಮಾತ್ಮನಿಗೆ ನಾನು ಶರೀರ ರೂಪದಲ್ಲಿ ತೋರ್ಕೊಳ್ಳೋದಕ್ಕೆ ಈ ಮನಸ್ಸಿನ ಹಂಗಿದೆ ಅವನಿಗೆ. ಆ ಮನಸ್ಸನ್ನು ಅವನ ಸೃಷ್ಟಿ ಮಾಡಿದವನು. ಈ ಜೀವನಿಗೆ ಅದು ಅರ್ಥ ಆಗೋದಿಲ್ಲ. ಯಾಕೆಂದರೆ ಈ ಜೀವನ ಸ್ವಭಾವ ಏನನ್ನು ನೋಡಬೇಕಾದ್ರೂ ಕಣ್ಣಿಲೇ ನೋಡಬೇಕು, ಏನನ್ನು ಯೋಚಿಸಬೇಕಾದ್ರೂ ಮನಸ್ಸಿನಲ್ಲೇ ಯೋಚಿಸಬೇಕು ಅಂತ ಇವನ ನಿಯಮ. ಆದರೆ ಪರಮಾತ್ಮನ ಕಣ್ಣಿಂದ ನೋಡಬೇಕು, ಮನಸ್ಸಿಂದ ಯೋಚಿಸಬೇಕು ಅನ್ನೋ ನಿಯಮ ಪರಮಾತ್ಮನಿಗೆ ಯಾಕೆ ಬರುತ್ತೆ? ಪರಮಾತ್ಮನ ಮನಸ್ಸನ್ನು ಸೃಷ್ಟಿ ಮಾಡುವನಾಗಿ ಇಂದ್ರಿಯವನ್ನೂ ಸೃಷ್ಟಿ ಮಾಡುವನಾದಾಗ ಪರಮಾತ್ಮ ಯಾವ ರೀತಿ ಯೋಚಿಸ್ತಾನೆ, ಪರಮಾತ್ಮ ಯಾವ ರೀತಿ ನೋಡ್ತಾನೆ ಅಂತ ಪ್ರಶ್ನೆ ಮಾಡಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಈ ಜೀವನಿಗೆ, ಪ್ರಪಂಚದ ಒಳಗಿರುವ ಕಾಲದೇಶದ ಕಟ್ಟುಪಾಡಿಗೆ ಒಳಪಟ್ಟಿರುವ ಜೀವನದಲ್ಲಿ ಅರ್ಥ ಆಗುತ್ತಾ? ಇದಕ್ಕೆ ಅಚಿಂತ್ಯ ಖಲು ಯೇ ಭಾವಾ ನತಾಂಸ್ತರ್ಕೇನ ಯೋಜಯೇತಂತ. ಯಾವುದು ಅಚಿಂತ್ಯವಾದಂತಹ ಪದಾರ್ಥವೋ, ತತ್ವವೋ, ಸ್ವರೂಪವೋ ಅದನ್ನು ತರ್ಕದಿಂದ ಅದನ್ನು ಹೊಂದಕ್ಕೆ ಹೋಗಬಾರ್ದು. ಆ ತರ್ಕಕ್ಕೆ ಸಿಗೋದಲ್ಲ. ಪರಮಾತ್ಮ ಅಂಧೋ ಮಣಿಮವಿಂದದು ಅಂತ ಹೇಳಿ ತಾನು ಕಣ್ಣಿದೆ ಜೀವನಾದರೂ ಎಲ್ಲವನ್ನೂ ನೋಡುವನಾಗ್ತಾನೆ. ಎಲ್ಲವನ್ನೂ ಅವನು ಅಪಾಣಿಪಾದೋ ಜವನೋ ಗೃಹೀತ ಪಶ್ಯತ್ಯಚಕ್ಷು ಸಶುನೋತ್ಯಕರ್ಣ. ಕೈಕಾಲದೇನೆಯೇ ಅವನು ಓಡ್ತಾನೆ, ತಗೊಳ್ತಾನೆ, ಕಣ್ಣಿಲ್ದೆ ನೋಡ್ತಾನೆ, ಕಿವಿಲ್ದೆ ಕೇಳ್ತಾನೆ. ಸಮಸ್ತವನ್ನು ಸ್ವಯಂ ಚೈತನ್ಯ ಸ್ವರೂಪನಾದ ಸರ್ವಶಕ್ತನಾದ ಸರ್ವಜ್ಞನಾದ ಪರಮಾತ್ಮನಿಗೆ ಇಂಥದ್ದು ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗಾದ್ದರಿಂದ ಸ್ವಯಂ ಅದೃಶ್ಯನಾಗಿದ್ದರೂ ಕೂಡ ಭಕ್ತಾನುಗ್ರಹಕ್ಕಾಗಿ ಸ್ಯಾತ್ ಪರಮೇಶ್ವರಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ಸ್ವರೂಪಂ ಸಾಧಕಾನುಗ್ರಹಾರ್ಥಂ. ಶಂಕರಾಚಾರ್ಯರು ಕೂಡ ತಮ್ಮ ಬ್ರಹ್ಮಸೂತ್ರ ಭಾಷೆಯಲ್ಲಿ ವಾಕ್ಯ ಬರೆದಿದ್ದಾರೆ. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸೋಕ್ಕೋಸ್ಕರವಾಗಿ ಪರಮಾತ್ಮ ಸಗುಣ ಸಾಕಾರವಾಗಿ ತೋರ್ಕೊಳ್ಳೋದು ಏನು ಆಶ್ಚರ್ಯವಿಲ್ಲ. ನಮಗನ್ಸುತ್ತೆ ಏನು ಪರಮಾತ್ಮ ಎಷ್ಟು ದಿವಸ ಭಕ್ತಿ ಮಾಡಿದಾಗ, ಎಷ್ಟು ಜಪ ಮಾಡಿದಾಗ ಪರಮಾತ್ಮ ನಮ್ಮ ಮುಂದೆ ಬಂದು ನಿಂತ್ಕೊಳ್ತಾನೆ ಅಂತ. ಎಷ್ಟು ಜಪ ಅನ್ನೋ ಸಂಖ್ಯೆಯನ್ನಾಗಲಿ, ಎಷ್ಟು ಭಕ್ತಿ ಅನ್ನುವಂಥ ಒಂದು ಕಾಲ ಅವಧಿಯನ್ನಾಗಲಿ ಹೇಳೋದ್ರಿಂದ ಇದು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಅವರವರ ಹೃದಯಕ್ಕೆ ಗೊತ್ತಾಗತ್ತೆ. ಭಕ್ತರಾದವರ ವಿಚಾರ ಹೇಗೆ ತತ್ವಜ್ಞಾನ ಅವರ ಹೃದಯಕ್ಕೆ ಗೊತ್ತಾಗುವಂಥ ವಿಚಾರವೋ, ಈ ಭಕ್ತಿ ವಿಚಾರವೂ ಕೂಡ ಭಕ್ತನಾದವನಿಗೆ ಆ ಭಕ್ತಿಯನ್ನು ಬೆಳೆಸ್ತಾ 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 ಹೋದಾಗ ಅವನಿಗೆ ಎಷ್ಟರ ಮಟ್ಟಿಗೆ ಆಗ್ಬಿಡುತ್ತೆ ಅಂತಂದರೆ ಆ ಭಕ್ತಿಯ ಪರವಶತೆಗೆ ಒಳಪಟ್ಟವನಾಗಿ ಅವನು ಒಂದು ರೀತಿ ಲೋಕದ ಜನರಿಗೆ ನಿರ್ಲಕ್ಷ್ಯ ಕಾಣುತ್ತೆ. ಏನೆಲ್ಲ ಮಾತಾಡ್ತಾ ಇದ್ಬಿಡ್ತಾನೆ, ಏನು ಹೀಗೆ ಯಾರೂ ಇಲ್ಲ ಮಾತಾಡ್ತಾ ಇದ್ದಾನಲ್ಲ ಇವನು ಅಂತ. ಆದರೆ ಅವನಿಗೆ ಎಲ್ಲ ಕಡೆ ಭಗವಂತ ಕಾಣಿಸ್ಬಿಡ್ತಾನೆ. ಎಷ್ಟು ಹುಡುಗಿ, ಓ ಹೀಗೆ ಹೊತ್ಕೊತೀಯ ನೀನು, ಹೀಗೆ ಹೊತ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ ಅಂದ್ಕೊಂಡ್ಬಿಟ್ಟಿದ್ಯಾ, ನಾನು ಇಟ್ಟಿಸ್ಕೊಂಡ್ಬಿಡ್ತೀನಿ, ನಾನು ಬಿಡೋದಿಲ್ಲ ಅಂತ ಅಂತಿರ್ತಾನೆ. ಇದು ಯಾರಂತ ಹೀಗೆ ಮಾತಾಡ್ತಾ ಇದ್ದಾನೆ ಇವನು ಅಂತ ಲೋಕದವರು ವಿಚಿತ್ರವಾಗಿ ನೋಡ್ತಾರೆ. ಆದರೆ ಅವನಿಗೆ ಸ್ಪಷ್ಟವಾಗಿ ಎಲ್ಲ ಕಡೆ ಆ ಮನಸ್ಸು ಆ ಎಲ್ಲ ಚಿತ್ರವನ್ನು ಅದೇ ತಾಳ್ಬಿಟ್ಟಿರುತ್ತೆ. ಯಾವ ದೇವತೆಯ ಚಿತ್ರವನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿರ್ತಾರೋ ಆ ಭಾವನೆ ಬಲವಾಗಿ ಊರಿ 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 ಹೊರಗಡೆ ಎಲ್ಲ ಅದೇ ಚಿತ್ರ ಕಾಣಿಸಿರೋಗ್ಬಿಡುತ್ತೆ ಅವರಿಗೆ.
ಕೃಷ್ಣನ ಭಾವನೆ ಮಾಡ್ತಾ ಇರುವಂತಹ ಕೃಷ್ಣ ಭಕ್ತರಿಗೆ ಇಡೀ ಜಗತ್ತು ಎಲ್ಲ ಜಾಗದಲ್ಲೂ ಕೃಷ್ಣ ಮಹಿಮಾಗೆ ತೋರುತ್ತೆ ಅವರಿಗೆ. ಅದು ಆಶ್ಚರ್ಯ ಏನಿಲ್ಲ. ಆದರೆ ಇದಕ್ಕೆ ನಮ್ಮ ಅನುಭವವೂ ದೃಷ್ಟಾಂತವೂ ಇದೆ. ಏನು ಅಂದರೆ ತುಂಬ ನಾವು ಯಾವ ಭಾವನೆಯಿಂದ ನಾವು ಕೂಡ್ಕೊಂಡವರಾಗಿ ಯೋಚನೆ ಮಾಡ್ತಾ ನಾವು ಇರ್ತೀವೋ ನಮ್ಮ ಸ್ವಪ್ನದಲ್ಲಿ ಅದೇ ಭಾವನಾತ್ಮಕವಾದಂಥ ಪ್ರಪಂಚವನ್ನೇ ನಾವು ಕಾಣ್ತೀವಿ. ನಾವು ತುಂಬ ವ್ಯವಹಾರದಲ್ಲಿ ಮುಳುಗಿದಂತಹ ಜನರು ಸ್ವಪ್ನದಲ್ಲೂ ವ್ಯವಹಾರಾತ್ಮಕವಾಗಿ ಪ್ರಪಂಚ ನೋಡೋದು ನಾವು. ಅದು ಹೇಗೆ ಬಂತು? ಸ್ವಪ್ನದಲ್ಲಿ ವ್ಯವಹಾರವಾಗಿರೋ ಪ್ರಪಂಚ ಅಂದರೆ ಆ ಮನಸ್ಸಿನ ಸಂಸ್ಕಾರ ವಾಸನೆ ಹೇಗಿತ್ತು ಅದು ತೋರಿಸ್ತು ಅಷ್ಟೇ. ಅಂದರೆ ಮನಸ್ಸಿನಲ್ಲಿ ಯಾವ ಭಾವನೆ ಬಹಳವಾಗಿ ತೀವ್ರವಾಗಿ ಊಗಿರುತ್ತೋ ಅದಕ್ಕಾಗಿ ಹೊರಗಡೆ ಮನಸ್ಸು ವಿಷಯಗಳನ್ನು ಕಾಣೋದು ಏನು ಆಶ್ಚರ್ಯ ಇಲ್ಲ. ಹಾಗಾಗಿ ಭಕ್ತರಾದವರು ಭಗವಂತನನ್ನು ಒಂದು ನಾಮವನ್ನು ಗುಣವನ್ನು ಸ್ವೀಕಾರ ಮಾಡ್ತಾ ನಿರಂತರವಾಗಿ ಅವನನ್ನು ಪ್ರೇಮಿಸೋದ್ರಿಂದ ಅಲ್ಲಿ ಪ್ರೇಮ ಬಹಳ ಮುಖ್ಯ. ಪ್ರೇಮದಿಂದ ಯಾವ ಗುಣದಲ್ಲಿ ಮುಳುಗಿರ್ತಾರೋ ಯಾವ ರೂಪದಲ್ಲಿ ಮುಳುಗಿರ್ತಾರೋ ಆ ಮುಳುಗಿದಂತಹ ಭಕ್ತರಿಗೆ ಆ ರೂಪ ಹೊರಗಡೆ ಕಾಣೋದೇನು ಆಶ್ಚರ್ಯವಿಲ್ಲ. ಹಾಗಾಗಿ ಸ್ವಯಂ ಪರಮಾತ್ಮನು ಅದೃಶ್ಯನಾಗಿದ್ದರೂ ಕೂಡ ಭಕ್ತರಿಗೋಸ್ಕರವಾಗಿ ಯಾವಾದನ್ನು ದೃಶ್ಯನಾಗ್ತಾನೋ ಅಂಥ ಅಚಿಂತ್ಯ ಮಹಿಮಾನಂ. ಇಲ್ಲೇ ಭಾಷಿಕ ಸ್ವಾಮಿಗಳು ಉತ್ತರಾರ್ಧದಲ್ಲಿ ಅಚಿಂತ್ಯ ಮಹಿಮಾನಮ್ಮನ ವಿಶೇಷದಿಂದ ಹೇಳ್ತಾ ಇದ್ದಾರೆ. ಅದು ಹೇಗೆ ಅವನು ಸಗುಣ ಸಾಕವರ ತೋರ್ಕೊಂಡ್ಬಿಟ್ಟ ಅಂತ ತರ್ಕ ಮಾಡೋಕ್ಕೆ ಹೋಗಬೇಡಿ. ಅವನ ಮಹಿಮೆ ಅಚಿಂತ್ಯವಾಗಿದೆ, ಅಪಾರವಾಗಿದೆ. ಅದು ನಮ್ಮ ಈ ಒಂದು ಅವಿದ್ಯಾ ಕ್ಷೇತ್ರದಲ್ಲಿ ಇದ್ದುಕೊಂಡಂತಹ ಬುದ್ಧಿಯಿಂದ ಇದನ್ನು ಊಹೆ ಮಾಡೋಕ್ಕಾಗಲ್ಲ, ಇದನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಅದು ಅವನ ಶಕ್ತಿಗೆ ಒಳಪಟ್ಟದ್ದಾದ್ದರಿಂದ ಆತ ತಾನು ಸಗುಣ ಸಾಕಾರವಾಗಿ ತಿಳ್ಕೊಳ್ತಾನಲ್ಲ. ಅಂಥ ಪರಮಾತ್ಮನನ್ನು ನನ್ನ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ನಾನು ಆಶ್ರಯಿಸ್ಕೊಳ್ತೀನಿ ಅಂತ ಇದ್ದಾರೆ ಗುರುಗಳು. ಇಷ್ಟಾರ್ಥ ಸಿದ್ಧಿ ಯಾವುದು ಅಂದರೆ ಗುರುಗಳಿಗೆ ಮೊದಲನೇದಾಗಿ ಎಲ್ಲರಲ್ಲೂ ಅನನ್ಯವಾದ ಭಕ್ತಿ ಊರಬೇಕು ಅನ್ನೋದು ಇಷ್ಟಾರ್ಥ ಸಿದ್ಧಿ. ಎರಡನೇದಾಗಿ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿ ಆಗಬೇಕು ಅನ್ನೋದು ಎರಡನೇ ಇಷ್ಟಾರ್ಥ ಸಿದ್ಧಿ. ಹೀಗೆ ನಿಜವಾದಂತಹ ಪರಾಭಕ್ತಿ ಯಾವುದಿದೆ ಅದು ಎಲ್ಲರಿಗೂ ಅನುಭವಕ್ಕೆ ತಾಕುವಂತೆ ಮನದಟ್ಟಾಗುವಂತೆ ಆಗಲಿ ಅಂತಲೂ, ಮತ್ತು ಈ ಗ್ರಂಥವು ಯಾವುದೇ ರೀತಿಯಿಂದಲೂ ವಿಘ್ನವನ್ನು ಕೂಡಿದ್ದಾಗಿ ಅರ್ಧಕ್ಕೆ ನಿಲ್ಲದೇ ಇರುವಂತಾಗಲಿ, ಪರಿಪೂರ್ಣವಾಗಿ ನಿರ್ವಿಘ್ನವಾಗಿ ಗ್ರಂಥ ಪರಿಸಮಾಪ್ತಿ ಆಗಲಿ ಅನ್ನೋ ದೃಷ್ಟಿಯಿಂದಲೂ ಅಭೀಷ್ಟ ಸಿದ್ಧಯೇ ಅಂತ ಗುರುಗಳು ಪ್ರಾರ್ಥನೆ ಮಾಡಿದ್ದಾರೆ. ಎರಡನೇ ಶ್ಲೋಕದಲ್ಲಿ ನಾರದರು ತಮ್ಮ ಭಕ್ತಿಯನ್ನು ಯಾವ ರೀತಿ ಅವರು ಪ್ರಕಟ ಮಾಡಿದರು ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಸ್ವಾತ್ಮನ್ಯೇವಾ ಪ್ರತಿಮ ಪರಮ ಪ್ರೇಮ ಸೂತ್ರೇಣ ಬದ್ಧ ಸರ್ವವ್ಯಾಪಿ ಪ್ರಭುರಪಿ ಸದಾ ಯೇನ ಕ್ಲಪ್ತಿಂಗತೋಸೌ ವೀಣಾಗಾನ ಪ್ರಕಟಿತ ಪರ ಪ್ರೇಮಸಾರಂ ಮುನೀಂದ್ರಂ ಭಕ್ತ್ಯಾಚಾರ್ಯಂ ಭವಭಯನುತಂ ನೌಮ್ಯಹಂ ನಾರದಾಖ್ಯಂ. ಆತ್ಮನಲ್ಲಿಯೇ ಇರತಕ್ಕಂತಹ ಪರಮ ಪ್ರೇಮ ರೂಪ, ಅಪ್ರತಿಮ ಪರಮ. ಅಲ್ಲಿ ವಿಶೇಷ ಹೇಗಿದ್ದಾರೆ ಅಂದರೆ ತನ್ನಲ್ಲಿಯೇ ಇರುವಂತಹ ಪ್ರೇಮ. ನಿಜವಾಗಿ ಎಲ್ಲಿ ನಾವು ಪ್ರೇಮ ಬಿಟ್ಟರೂ ಕೂಡ ಆ ಎಲ್ಲ ಪ್ರೇಮವು ಆತ್ಮಪ್ರೇಮವೇ ಆಗಿದೆ. ಆತ್ಮಪ್ರೇಮಕ್ಕಾಗಿ ಅದು ಪ್ರೇಮವಾಗಿದೆ, ಪ್ರಿಯವಾಗಿದೆ, ಇಷ್ಟವಾಗಿದೆ ಅಂತ ಆಗಿದೆಯೇ ಹೊರತು ನಾವು ವಸ್ತುವನ್ನು ಇಷ್ಟಪಡ್ತಾ ಇದ್ದೀವಿ ಅಂತ ಅನ್ನುವಾಗಲೂ ನಮಗದು ತತ್ವ ಗೊತ್ತಾಗಿಲ್ಲ. ನಾವು ದುಡ್ಡನ್ನು ಇಷ್ಟಪಡ್ತೀವಿ, ನಾವು ಭೋಗವನ್ನು ಇಷ್ಟಪಡ್ತೀವಿ, ಹಣ್ಣು ಹಂಪಲವನ್ನು ತಿಂಡಿ ತಿನಿಸನ್ನು ಇಷ್ಟಪಡ್ತೀವಿ ಅನ್ನುವಾಗಲೂ ತಿಂಡಿಗಾಗಿ ತಿಂಡಿ ಅಲ್ಲ, ಭೋಗಕ್ಕಾಗಿ ಭೋಗವಲ್ಲ, ಆತ್ಮನಿಗಾಗಿ ಅದು ಎಲ್ಲವೂ ಇರ್ತಕ್ಕದ್ದು ಅಂತ. ಆದ್ದರಿಂದ ನಿಜವಾಗಿ ಪ್ರಿಯ ಸ್ವರೂಪನಾಗಿರೋನು ಆತ್ಮನೇ. ಹಾಗಾಗಿ ಆತ್ಮನಲ್ಲಿಯೇ ಇರತಕ್ಕದ್ದಾದಂತಹ ಪ್ರೇಮ ಅದು ಎಂಥ ಪ್ರೇಮ ಅಂದರೆ ಅಪ್ರತಿಮ ಪರಮ, ಹೋಲಿಕೆ ಕೂಡ ಬರದೇ ಇರುವಂತಹ ಇನ್ನಷ್ಟು ಹೆಚ್ಚಿನ ಪ್ರೇಮ ಅದು. ಇಲ್ಲಿ ಲೋಕದಲ್ಲಿ ಅದು ಹಾಗೆ ಅವರನ್ನು ಪ್ರೀತಿಸುವ ಹಾಗೆ ಇವರನ್ನು ಪ್ರೀತಿಸ್ತಾನೆ, ಆ ವಸ್ತುವನ್ನು ಇಷ್ಟಪಡುವ ಹಾಗೆ ಈ ವಸ್ತುವನ್ನು ಇಷ್ಟಪಡ್ತಾನೆ ಅಂತ ಲೋಕದಲ್ಲಿ ಒಂದು ವಸ್ತುವಿನ ಪ್ರೇಮ ಇನ್ನೊಂದು ವಸ್ತು ಹೋಲಿಸ್ತಾರೆ. ಆದರೆ ಆತ್ಮನಲ್ಲಿರ್ತಕ್ಕಂತಹ ಪ್ರೇಮ ಯಾವ ತರಹ ಪ್ರೇಮ ಅಂತ ಕೇಳಿದರೆ ಅದಕ್ಕೆ ಹೋಲಿಕೆಯೇ ಕೊಡಕ್ಕೆ ಬರಲ್ಲ. ಅಪ್ರತಿಮವಾದ ಪ್ರೇಮ ಮತ್ತೆ ಪರಮ ಪ್ರೇಮ, ಇನ್ನು ಅದಕ್ಕಿಂತ ಹೆಚ್ಚಿನ ಪ್ರೇಮ ಇನ್ನೊಂದಿಲ್ಲ. ಎಲ್ಲ ಪ್ರೇಮದಲ್ಲೂ ಸಾತಿಶಯತ್ವ ಇದೆ. ಈಗ ಕಾಫಿ ತುಂಬ ಚೆನ್ನಾಗಿದೆ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ, ಇನ್ನು ಸ್ವಲ್ಪ ಡಿಕಾಕ್ಷನ್ ಹಾಕಿದರೆ, ಇನ್ನು ಸ್ವಲ್ಪ ಹಾಲು ಹಾಕಿದರೆ, ಅದು ಸ್ವಲ್ಪ ಹಾಲು ಗಟ್ಟಿಯಾಗಿದ್ದಿದ್ರೆ ಅಂತ ಪ್ರತಿಯೊಂದು ವಿಷಯ ಸುಖದಲ್ಲೂ ಕೂಡ ಇನ್ನೂ ಮುಂದಿನ ಸ್ಟೆಪ್ ಇದ್ದೇ ಇರುತ್ತೆ, ಮುಂದಿನ ಹಂತ ಇದ್ದೇ ಇರುತ್ತೆ. ಆದರೆ ಆತ್ಮನು ಸ್ವಯಂ ಆನಂದ ಸ್ವರೂಪದವನಾದ್ದರಿಂದ ಆನಂದಕ್ಕಿಂತ ಇನ್ನೊಂದು ಆನಂದ ಬರೋದೇ ಇಲ್ಲ. ಅಲ್ಲಿ ಸಕ್ಕರೆಯ ಸಿಹಿಗಿಂತ ಸಿಹಿ ಬರೋಲ್ಲ. ಯಾಕಂದರೆ ಸಕ್ಕರೆ ಸಿಹಿ ಆಯಿತು ಮ್ಯಾಕ್ಸಿಮಮ್, ಅದು ಸಕ್ಕರೆ ಸಿಹಿಗಿಂತ ಸಿಹಿ ಸಕ್ಕರೆ ಹೆಂಗೆ ಮಾಡ್ತೀರಾ, ಹೇಗೆ ಬರೋಲ್ವೋ ಹಾಗೆ ಆತ್ಮನು ಸ್ವಯಂ ಆನಂದ ಸ್ವರೂಪದವನಾದ್ದರಿಂದ ಅದು ಪರಮ ಪ್ರೇಮ ರೂಪ.
ಆ ಪರಮ ಪ್ರೇಮ ರೂಪವಾಗಿರುವಂತಹ ಆತ್ಮನಿಗೆ ಹೋಲಿಕೆ ಕೊಡ್ತೀನಿ ಅಂತೀನಿ ಅಂತಂದರೆ ಅದು ಅಪ್ರತಿಮ. ಅದು ಪ್ರತಿಮ ಅಂದರೆ ಹೋಲಿಕೆ ಅಂತ ಅರ್ಥ. ಅಪ್ರತಿಮ ಪರಮ ಎರಡು ವಿಶೇಷ ಕೊಟ್ಟಿದ್ದಾರೆ ಗುರುಗಳು. ಆ ಪ್ರೇಮ ರೂಪ ಎಂಥದ್ದು ಅಂತಂದರೆ ಹೋಲಿಕೆ ಕೊಡೋಕೆ ಬರದೇ ಇರುವ ಮತ್ತು ಮಿಗಿಲಿಲ್ಲದಷ್ಟು ಹೆಚ್ಚಿನದಾಗಿರುವಂತಹ ಆ ಪ್ರೇಮ ಏನಿದೆ ಅದು ಆತ್ಮನಲ್ಲಿಯೇ ಇರತಕ್ಕದ್ದಾದ ಪ್ರೇಮ ರೂಪವಾಗಿದೆ. ಅದು ಆ ಪ್ರೇಮವನ್ನು ಪ್ರೇಮವೆಂಬ ಸೂತ್ರದಿಂದಲೇ ಕಟ್ಟಾಕಿದ್ದಾರಂತೆ. ಪರಮ ಪ್ರೇಮ ಸೂತ್ರೇಣ ಬದ್ಧ. ಆ ಪರಮಾತ್ಮನನ್ನು ಪರಮ ಪ್ರೇಮ ಅನ್ನುವಂತಹ ಒಂದು ಸೂತ್ರದಲ್ಲಿ ಒಂದು ಎರಡು ಮಣಿಯನ್ನು ಕಟ್ಟಬೇಕಾದ್ರೆ ಒಂದು ದಾರ ಇರಬೇಕು. ಒಂದು ದಾರದಲ್ಲಿ ಅನೇಕ ಮಣಿಗಳನ್ನು ಪೋಲಿಸ್ತೀವಿ, ಅಥವಾ ಎರಡು ವಸ್ತುವನ್ನು ಒಂದು ದಾರದಿಂದ ಕಟ್ತೀವಿ. ಇವಾಗ ಭಕ್ತನ ಹೃದಯವನ್ನು ಪರಮಾತ್ಮನನ್ನು ಕಟ್ಟಾಕೊಂಡಿದ್ದಾನೆ, ಸಂಬಂಧಪಡಿಸ್ಕೊಂಡಿದ್ದಾನೆ. ಯಾವುದರಿಂದ ಕಟ್ಟಾಕೊಳ್ಳಿ? ಈ ಸೂತ್ರ ಯಾವುದು ಅಂತಂದರೆ ಪರಮ ಪ್ರೇಮ ಅನ್ನುವಂತಹ ಒಂದು ಸೂತ್ರ ಅಂದರೆ ದಾರ. ಅತ್ಯಂತವಾದ ಪ್ರೇಮ ರೂಪವಾದ ದಾರದಿಂದ ಕಟ್ಟಾಕೊಂಡ್ಬಿಟ್ಟಿದ್ದಾರೆ ನಾರದರು ಪರಮಾತ್ಮನನ್ನು. ಪರಮಾತ್ಮದಿಂದ ಅಲ್ಲಾಡೋ ಹಾಗಿಲ್ಲ. ಯಾಕಂದರೆ ಅಲ್ಲಿ ಪ್ರೇಮ ಅನ್ನುವಂಥ ಒಂದು ಭಕ್ತಿ ಅನ್ನುವಂಥ ಇದು ಜಿಡ್ಡು ಎಣ್ಣೆ ಒಂದು ರೀತಿ ಇಟ್ಕೊಂಡ್ಬಿಟ್ಟಿದೆ ಪರಮಾತ್ಮನಿಗೆ. ಹಾಗಾಗಿ ಏನು ಮಾಡಿದ್ರೂ ಅದು ಬಿಟ್ಟೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಸೂತ್ರಕ್ಕೆ ಅಂದರೆ ದಾರಕ್ಕೆ ರೂಪಕವಾಗಿ ಮಾಡಿಬಿಟ್ಟು ಪರಮ ಪ್ರೇಮವೆಂಬ ದಾರದಿಂದ ಆ ಪರಮಾತ್ಮನ ಕಟ್ಟಾಕೊಂಡವರಾಗಿ ಅವರು ತಮ್ಮ ಹೃದಯದಲ್ಲಿ ಕಟ್ಟಾಕೊಂಡ್ಬಿಟ್ಟು ಅದೇನು ಮಾಡಿದ್ರು? ಸರ್ವವ್ಯಾಪಿ ಪ್ರಭುಯಪಿ ಸದಾ. ಸ್ವತಃ ಪರಮಾತ್ಮನು ಎಲ್ಲ ಕಡೆಯಲ್ಲೂ ಇರ್ತಕ್ಕವನು, ಸಮಸ್ತಕ್ಕೂ ಒಡೆಯನಾಗಿರ್ತಕ್ಕವನು. ಹಾಗಿದ್ದವನಾದರೂ ಕೂಡ ಏನ ಕ್ಲಿಪ್ತಿಂಗತೋಸೌ, ಏನ ಪ್ರೇಮಣ ಕ್ಲಿಪ್ತಿಂಗತಃ ಪರಿಚ್ಛಿನ್ನಂಗತಃ, ಹೃದಯಕ್ಕೆ ಹಸಿಕಾಕೊಂಡ್ಬಿಟ್ಟ ಪರಮಾತ್ಮ. ಸರ್ವವ್ಯಾಪಿಯಾದ ಪರಮಾತ್ಮ ಹೃದಯದಲ್ಲಿ ನೆಲೆಸಿಬಿಟ್ಟ. ನಾರದ ಮಹರ್ಷಿಗಳ ಹೃದಯದಲ್ಲಿ ಕೂತ್ಕೊಂಡ್ಬಿಟ್ಟ. ಅಂದರೆ ಗುರುಗಳು ಪರಮ ಭಕ್ತಿಯ ಸ್ವರೂಪ ಯಾವ ತರಹವಾಗಿರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಸ್ವತಃ ಪರಮಾತ್ಮನು ಸರ್ವವ್ಯಾಪಿಯಾಗಿದ್ದು ಸರ್ವಕ್ಕೂ ವಿಭುವಾಗಿ ಪ್ರಭುವಾಗಿ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಆತ. ಆದರೆ ಯಾವ ದೇಶಕಾಲದ ಕಟ್ಟುಪಾಡೂ ಇಲ್ಲ, ಯಾವುದೇ ಅವಸ್ಥೆಯ ಕಟ್ಟುಪಾಡೂ ಇಲ್ಲ. ಹಾಗಿದ್ದಂತಹ ಪರಮಾತ್ಮನನ್ನು ತಮ್ಮ ಹೃದಯದಲ್ಲಿ ಕಟ್ಟಾಕೊಂಡ್ಬಿಟ್ರು ನಾರದರು. ಹೃದಯದಲ್ಲಿ ಕಟ್ಟಾಕೊಂಡ್ರು. ಯಾವುದನ್ನು ಕಟ್ಟಾಕೊಂಡ್ರು? ಪ್ರೇಮವೆಂಬ ಸೂತ್ರದಿಂದ, ದಾರದಿಂದ ಹೃದಯದಲ್ಲಿ ಕಟ್ಟಾಕೊಂಡ್ಬಿಟ್ರು. ಪ್ರೇಮ ಸೂತ್ರೇಣ ಬದ್ಧ ಪ್ರಭುವ್ಯಾಪಿ ಪ್ರಭುರ್ಪಿ ಸದಾ ಏನ ಪ್ರೇಮಣ ಕ್ಲಿಪ್ತಿಂಗತಃ, ಪರಿಚ್ಛಿನ್ನವಾಗಿ ಆಗಿಬಿಟ್ಟರೋ ಅಂತಹ ಪರಮಾತ್ಮನು. ಆ ಪರಮಾತ್ಮನ ಪ್ರೇಮವನ್ನು ಹೇಗಾದರೂ ತೋರಿಸ್ಬೇಕು, ಹೇಗಾದರೂ ಪ್ರಕಟ ಮಾಡಬೇಕು. ಪ್ರಕಟ ಮಾಡಬೇಕಾದ್ರೆ ಬಾಯಿಂದ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಅದು ಬಹಳ ಪರಿಚ್ಛಿನ್ನ ಆಗ್ಬಿಡುತ್ತೆ, ಇಷ್ಟೊಂದಾಗ್ಬಿಡುತ್ತೆ. ಪರಮಾತ್ಮ ನೀನು ಬಹಳ ದೊಡ್ಡವನು ಅಂದರೆ ದೊಡ್ಡವನು ಅನ್ನೋದಕ್ಕೆ ಅದು ಸಾಪೇಕ್ಷವೇ. ಎಷ್ಟೇ ಅದು ದೊಡ್ಡವನು ಅನ್ನೋದು ಇದಾಗೋದೇ ಇಲ್ಲ. ಆ ಪದದಿಂದ ಮಿಗಿಲಿದಷ್ಟು ಅನ್ನೋಷ್ಟು ಬಿಟ್ಟು ಹೋಗೋದೇ ಇಲ್ಲ. ಯಾವ ಗುಣವನ್ನೇ ಬಾಯಿಂದ ಹೇಳಿದ್ರೋ ಅದು ಪರಿಚ್ಛಿನ್ನಾರ್ಥವನ್ನೇ ಹೇಳುತ್ತೆ ಹೊರತು ಶಬ್ದ ಪದ ಅಪರಿಚ್ಛಿನ್ನವಾದ ಪರಿಪೂರ್ಣವಾದ ಅರ್ಥವನ್ನು ಹೇಳಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ, ನಾನು ಬಾಯಿಂದ ಪರಮಾತ್ಮದ ಗಾನ ಮಾಡೋದಿಲ್ಲ ಅಂಥೇಳಿ ವೀಣಾಗಾನ ಪ್ರಕಟಿತವರ ಪ್ರೇಮಸಾರಂ ಮುನಿಯಿಂದ ವೀಣಾಗಾನ ಮಾಡಿ. ವೀಣಾ ಅಂದರೆ ಅವ್ರದ್ದು ಮಹತಿ ವೀಣಾ ಇಟ್ಟಿದ್ದಲ್ಲ, ಆ ಮಹತಿಯನ್ನು ವೀಣದಿಂದ ನುಡಿಸ್ತಾ ಇದ್ದಾರೆ ಪರಮಾತ್ಮನ ನಾಮವನ್ನು. ಆ ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಆ ವೀಣೆ ಇದೆಯಲ್ಲ, ಅದರಿಂದ ಬರುವ ಶಬ್ದಕ್ಕೆ ಅರ್ಥ ಇಷ್ಟೊಂದು ಮಾಡೋಕ್ಕಾಗಲ್ಲ. ಬಾಯಿಂದ ಬರುವ ಶಬ್ದಕ್ಕೆ ಅರ್ಥವನ್ನು ಇಷ್ಟೊಂದು ಮಾಡಿಬಿಡ್ಬೋದು. ಆದರೆ ಆ ವೀಣೆಯಿಂದ ಬರುತ್ತಲ್ಲ, ಆ ವೀಣೆಯಿಂದ ಬರುವ ಶಬ್ದಕ್ಕೆ ಅರ್ಥವನ್ನು ಎಷ್ಟು ಬೇಕಾದ್ರೂ ನೀವು ಕಲ್ಪಿಸ್ಕೋಬಹುದು. ಅದಕ್ಕೆ ಇಂತಿಷ್ಟು ಲಿಮಿಟ್ ಇಲ್ಲ. ಅದಕ್ಕೋಸ್ಕರ ಅವರು ನಾನು ಬಾಯಿಂದ ಹೇಳಿದರೆ ಪರಮಾತ್ಮನ ಗುಣಕ್ಕೆ ಒಂದು ಪರಿಚ್ಛಿನ್ನತೆ ಬಂದ್ಬಿಡುತ್ತೆ ಎನ್ನುವ ಹೆದರಿಕೆಯಿಂದ ವೀಣಾಗಾನ ಪ್ರಕಟಿತ, ವೀಣಾಗಾನದಿಂದ ತಮ್ಮ ಭಕ್ತಿಯನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಪ್ರಕಟಿತ ಪರಪ್ರೇಮ ಸಾರಂ, ಆ ಅತ್ಯಂತ ಹೆಚ್ಚಿನ ಪ್ರೇಮಕ್ಕೆ ಸಾರನಾದ ಪರಮಾತ್ಮನನ್ನು ವೀಣಾಗಾನದಿಂದ ಪ್ರಕಟ ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಎಷ್ಟು ಪ್ರೇಮ ಇದೆ ಪರಮಾತ್ಮನಲ್ಲಿ, ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಬಾಯಿಂದ ಹೇಳೋಕ್ಕಾಗದೇನೆ ಬಾಯಿ ಸೋತು ಹೋಗ್ಬಿಟ್ಟು ಯಾವ ಇಂದ್ರಿಯದಲ್ಲೂ ತೋರ್ಸೋಕ್ಕಾಗಲ್ಲ ಅಂತ ಗೊತ್ತಾಗಿ ವೀಣೆಯಿಂದಲೇ ನಾನು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇರೆ ತಗೊಂಡು ಹೋಗ್ತೀನಿ ಅಂತ ಹೇಳಿ ವೀಣಾಗಾನ ಪ್ರಕಟಿತ ಪರ ಪ್ರೇಮಸಾರಂ ಮುನೀಂದ್ರಂ. ಸ್ವಯಂ ಅವರು ಆ ಪ್ರೇಮಮೂರ್ತಿಯಾದ ಪರಮಾತ್ಮನನ್ನು ಪ್ರೇಮಿಸ್ತಾ ಆ ಭಕ್ತಿ ಸಾಗರದಲ್ಲಿ ಮುಳುಗಿಬಿಟ್ಟು ತಾವು ಪ್ರೇಮ ಸಾರವಾಗ್ಬಿಟ್ರು. ಪ್ರೇಮ ಸಾರಂ ಮುನೀಂದ್ರಂ. ಪರಮಾತ್ಮ ಹೇಗೆ ಪ್ರೇಮಮೂರ್ತಿಯೋ ದಯಾಮೂರ್ತಿಯೋ ಆನಂದಮೂರ್ತಿಯೋ ಆ ಪರಮಾತ್ಮ ಸ್ವರೂಪದಲ್ಲಿ ಮುಳುಗಿದಂತಹ ನಾರದ ಮಹರ್ಷಿಗಳು ಕೂಡ ಆ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ರು. ಪರಮಾತ್ಮದ ಸ್ವಭಾವವೇ ಇದು. ಪ್ರಪಂಚದ ಯಾವ ಒಂದು ವಸ್ತು ಹತ್ರ ನಾವು ಹೋದರೂ ಕೂಡ ಆ ವಸ್ತು ತನ್ನದನ್ನಾಗಿ ಮಾಡ್ಕೊಳ್ಳೋದ ನಮ್ಮನ್ನು.
ತಾನು ಬೇರೆಯಾಗೇ ಇದ್ದು ತನಗೆ ಸುಖವನ್ನು ಕೊಡುತ್ತೆ. ಪರಮಾತ್ಮ ಒಬ್ಬರೇ ಅವನೇ ತಗೋಬಿಟ್ಟು ಅವನು ತನ್ನನ್ನು ಮಾಡ್ಕೊಂಡ್ಬಿಡ್ತಾನೆ ನಮ್ಮನ್ನು. ನಾನು ಅಥವಾ ನಾವು ಅವರು ಅನ್ನೋ ಬೇಗನೆ ಉಳಿಸೋದೇ ಇಲ್ಲ ಪರಮಾತ್ಮನ ಸ್ವಭಾವ. ನೀವು ಸಮುದ್ರಕ್ಕೆ ಮುಳುಗ್ರಿ, ಸಮುದ್ರ ನೀವು ಇದ್ದೇ ಇರ್ತೀರ. ಒಂದು ನದಿಗೆ ಮುಳುಗ್ರಿ, ನದಿಯಲ್ಲೂ ನದಿ ನೀರು ನೀವು ಇದ್ದೇ ಇರ್ತೀರ. ಆದರೆ ಪರಮಾತ್ಮನ ಮುಳುಗಿದ್ರೆ ನಿಮ್ಮ ತನ್ನ ಹೊಟ್ಟೋಗ್ಬಿಡತ್ತೆ. ನಾನು ಅನ್ನೋದು ಇರೋದೇ ಇಲ್ಲ. ನಾನು ಅನ್ನೋದನ್ನು ಅಳಿಸಿ, ನಾನು ಅನ್ನೋದನ್ನು ಕೂಡ ಬಾಧೆ ಮಾಡಿ ಕೇವಲ ಪ್ರೇಮ ಸಾಗರದಲ್ಲಿ ತೇಲಿಸುವಂತಹ ಒಂದೇ ಒಂದು ಶುದ್ಧ ಉಪಾಯ ಅಂತಂದರೆ ಭಕ್ತಿ ಉಪಾಯ. ಹಾಗಾಗಿ ಆ ಒಂದು ಪ್ರೇಮ ಸಾರಂ, ಪ್ರೇಮಕ್ಕೆ ಸಾರವಾದ ಪ್ರೇಮದ ಒಂದು ಘನ ಸಾಂದ್ರವಾಗಿ ಗಟ್ಟಿಯಾಗಿರ್ತಕ್ಕಂತಹ ಆ ಮುನಿಶ್ರೇಷ್ಠರಾಗಿರ್ತಕ್ಕಂಥ ನಾರದ ಮಹರ್ಷಿಗಳನ್ನು ಅವರಿಗೆ ಇನ್ನೊಂದು ವಿಶೇಷಣ ಭಕ್ತ್ಯಾಚಾರ್ಯಂ, ಭಕ್ತಿಶಾಸ್ತ್ರದ ಆಚಾರ್ಯರಾಗಿರ್ತಕ್ಕಂತಹ ಆ ನಾರದ ಮಹರ್ಷಿಗಳನ್ನು ಭವಭಯ ನುದಂ, ಸಂಸಾರ ಭಯವನ್ನು ಪರಿಹಾರ ಮಾಡುವಂತಹ ಆ ನಾರದ ಮಹರ್ಷಿಗಳನ್ನು ನಾನು ನಮಸ್ಕರಿಸುತ್ತೇನೆ. ನಾರದಾಖ್ಯಂ ಭಕ್ತ್ಯಾಚಾರ್ಯಂ ಭವಭಯನುದಂ ಮುನೀಂದ್ರಂ, ಇಷ್ಟು ಅವರ ವಿಶೇಷಣ. ನಾರದ ಎಂಬ ಹೆಸರಿನ ಭಕ್ತ್ಯಾಚಾರ್ಯರಾದ ಸಂಸಾರ ಭಯವನ್ನೆಲ್ಲ ಪರಿಹಾರ ಮಾಡುವ ಮುನಿಶ್ರೇಷ್ಠರಾಗಿರುವಂತಹ ಆ ನಾರದ ಮಹರ್ಷಿಗಳನ್ನು ನಾನು ನಮಸ್ಕರಿಸುತ್ತೇನೆ. ಅವರಲ್ಲಿ ಎಂಥ ಒಂದು ಪ್ರೇಮ ತುಂಬಿದೆಯೋ ಆ ಪ್ರೇಮ ನನಗೂ ತುಂಬಲಿ, ಆ ಭಕ್ತಿ ನನಗೂ ಉಂಟಾಗಲಿ. ಅವರು ಯಾವ ಪ್ರೇಮದಿಂದ ತಮ್ಮನ್ನು ಭಕ್ತಿ ಭಕ್ತ ಭಗವಂತ ಅನ್ನೋ ತ್ರಿಪುಟಿಯನ್ನೇ ಮೀರಿ ಒಂದು ಪೂರ್ತಿ ಆ ಸಾಗರದಲ್ಲಿ ಒಂದಾಗ್ಬಿಟ್ರೋ ಆ ರೀತಿ ನನ್ನನ್ನು ಕೂಡ ಆ ನಾರದ ಮಹರ್ಷಿಗಳು ನನ್ನ ಬುದ್ಧಿಯನ್ನು ಪ್ರೇರಣೆ ಮಾಡೋದ್ರ ಮೂಲಕ, ನನ್ನ ಹೃದಯದಲ್ಲಿ ಆ ಭಕ್ತಿಯನ್ನು ತುಂಬುವುದರ ಮೂಲಕ ತಮ್ಮಂತೆಯೇ ನಮ್ಮನ್ನು ಕೂಡ ಭಕ್ತಿ ಸಾಗರದಲ್ಲಿ ಮುಳುಗುವಂತೆ ಮಾಡಲಿ ಅಂತ ಗುರುಗಳು ಆ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು, ಆ ಅಭಿಪ್ರಾಯವನ್ನು ಇಟ್ಕೊಂಡು ಈ ಒಂದು ಶ್ಲೋಕ ರಚನೆ ಮಾಡಿದ್ದಾರೆ. ಈ ಒಂದು ಶ್ಲೋಕದಲ್ಲಿ ಒಂದು ರೀತಿ ಇಡೀ ಭಕ್ತಿ ಚಂದ್ರಿಕೆ ಎಲ್ಲ ವಿಚಾರವನ್ನು ಕೂಡ ಸಾರ ಸಂಗ್ರಹವಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿಂದ ಮುಂದಕ್ಕೆ ಅವರು ಭಕ್ತಿ ಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾರೆ. ಮೊದಲನೆಯ ಸೂತ್ರ ಈ ರೀತಿ ಇದೆ: ಓಂ ಅಥಾತೋ ಭಕ್ತಿಂ ವ್ಯಾಖ್ಯಾಸ್ಯಾಮಃ. ಅದರಲ್ಲಿ ಅತಃ ಭಕ್ತಿಂ ವ್ಯಾಖ್ಯಾಸ್ಯಾಮಃ ಅಂತ 4 ಪದ ಇದೆ ಈ ಸೂತ್ರದಲ್ಲಿ. ಅಥ ಅನ್ನೋ ಪದಕ್ಕೆ ಅರ್ಥ ಏನು ಅಂತಂದರೆ ಇನ್ನು ಅಂತ ಅರ್ಥ. ಇನ್ನು ಅಂದ್ರೇನು? ಇನ್ನು ಆರಂಭ ಮಾಡ್ತೀವಿ, ಆರಂಭಾರ್ಥ. ಇನ್ನು ಶುರು ಮಾಡ್ತೀವಿ ಏನೋ ಅರ್ಥ. ಅಥ ಶಬ್ದಕ್ಕೆ ಆಮೇಲೆ ಅಂತ ಒಂದು ಅರ್ಥ ಇದೆ. ಅಥ ಶಬ್ದಕ್ಕೆ ಮಂಗಳ ಅಂತ ಒಂದು ಅರ್ಥ ಇದೆ. ಅಥ ಶಬ್ದಕ್ಕೆ ಆರಂಭ ಅಂತೂ ಅರ್ಥ ಇದೆ. ಅದೇ ಮಂಗಳ ಅನ್ನೋ ಅರ್ಥವನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಅಥ ಶಬ್ದವನ್ನು ಕೇಳೋದ್ರಿಂದ ಮಂಗಳ ಆಗ್ಬಿಡುತ್ತೆ. ಈ ಲೋಕದಲ್ಲಿ ಶಂಖ, ವೀಣೆ, ಓಲಗ ಇತ್ಯಾದಿ ವಾದ್ಯಗಳಿದೆಯಲ್ಲ, ಆ ವಾದ್ಯಗಳ ಧ್ವನಿಯ ಮಂಗಳ ಧ್ವನಿ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಪೂರ್ಣಕುಂಭ, ಒಳ್ಳೆಯ ಹೂವುಗಳು, ಸುಮಂಗಲಿಯರು, ಇದೆಲ್ಲ ಮಂಗಳ ಸೂಚಕವಾಗಿರ್ತಕ್ಕ ಪದಾರ್ಥಗಳು ಅಂತ ಲೋಕ ಪ್ರಸಿದ್ಧವಾಗಿದೆಯಲ್ಲ. ಅದೇ ರೀತಿ ಅಥ ಅನ್ನೋ ಪದವು ಕೂಡ ಮಂಗಳವನ್ನು ಹೇಳುವಂತಹ ಪದ. ಅದು ಓಂ ಅನ್ನೋದು ಹೇಗೆ ಮಂಗಳವನ್ನು ಹೇಳುತ್ತೋ, ಓಂಕಾರಶ್ಚ ಅಥ ಶಬ್ದಶ್ಚ ದ್ವಾವೇತೌ ಬ್ರಹ್ಮಣ ಪುರ ಕಂಠಂ ಭಿತ್ವಾ ವಿನಿರ್ಯಾತೌ ತಸ್ಮಾತ್ ಮಾಂಗಲಿಕಾ ಉಭೌ ಅಂತ ಹೇಳಿ ಒಂದು ಶ್ಲೋಕ ಇದೆ. ಓಂಕಾರ ಮತ್ತು ಅಥ ಅನ್ನೋ ಶಬ್ದ ಮಂಗಳ ಅನ್ನೋ ಅರ್ಥವನ್ನು ಹೇಳುವಂತಹ ಶಬ್ದಗಳು. ಅಂದರೆ ಒಂದು ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕಾದ್ರೆ ಅದಕ್ಕೆ ಮಂಗಳ ಶ್ಲೋಕ ಮಾಡಬೇಕು. ಕಾಳಿದಾಸ ವಾಗರ್ಥ ಇವ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತಯೇ ಅಂತ ಹೇಳಿ ರಘುವಂಶವನ್ನು ಬರೆಯುವಾಗ ಒಂದು ಪಾರ್ವತಿ ಪರಮೇಶ್ವರ ಸ್ತೋತ್ರ ಮಾಡುವಂತಹ ಮಂಗಳ ಶ್ಲೋಕವನ್ನು ಮಾಡಿದ್ದಾರೆ. ಹೀಗೆ ಪ್ರತಿಯೊಬ್ಬ ಕವಿಗಳು ಕೂಡ ತಮ್ಮ ಇಷ್ಟಾರ್ಥ ದೇವತೆಯನ್ನು ಆರಂಭದಲ್ಲಿ ಸ್ಮರಿಸಿಕೊಂಡು ಆ ಕಾವ್ಯ ಗ್ರಂಥವನ್ನು ರಚನೆ ಮಾಡ್ತಾರೆ. ಅದರ ಉದ್ದೇಶ ಒಂದು ಶಿಷ್ಟಾಚಾರವನ್ನು ತೋರಿಸೋದು ಇರುತ್ತೆ. ಎರಡನೇದಾಗಿ ಒಂದು ಮಂಗಳತ್ವವನ್ನು ಸೂಚನೆ ಮಾಡಬೇಕು ಅನ್ನೋದು ಇರುತ್ತೆ. ಅದರಲ್ಲಿ ಶಿಷ್ಟಾಚಾರದಲ್ಲೂ ಆಗುತ್ತೆ. ಯಾವ್ದು ಕೆಲಸ ಏನಾಗುತ್ತೆ ಅಂದರೆ, ಯಾವ ಗ್ರಂಥ ಸ್ವರೂಪದಿಂದಲೇ ಮಂಗಳವಾಗಿದೆಯೋ ಅದಕ್ಕೆ ಇನ್ನೊಂದು ಮಂಗಳ ಯಾತಕ್ಕೆ ಬೇಕು ಅಂತ ಪ್ರಶ್ನೆ ಬರುತ್ತೆ. ಬೇರೆ ಕಾವ್ಯ ಗ್ರಂಥಗಳಲ್ಲಿ ಬೇರೆ ಬೇರೆ ಚರಿತ್ರೆ ಇರುತ್ತೆ. ನೈಷಧ ಚರಿತ್ರೆಯಲ್ಲಿ ನಳ ಮಹಾರಾಜನ ಕಥೆ ಇದೆ. ನಳ ಮಹಾರಾಜನ ಕಥೆ ಒಬ್ಬ ರಾಜನ ಕಥೆ ಆಯಿತು. ಆ ರಾಜನ ಕಥೆಯನ್ನು ಹೇಳೋದಕ್ಕೋಸ್ಕರವಾಗಿ ಒಂದು ಮಂಗಳ ಶ್ಲೋಕ ಮಾಡೋದು ಅರ್ಥ ಇದೆ. ಆದರೆ ಪರಿಪೂರ್ಣವಾಗಿ ಪರಮಾತ್ಮನ ವಿಚಾರವನ್ನೇ ಹೇಳುವಂತಹ ಶಾಸ್ತ್ರ ಇನ್ನೊಂದು ಮಂಗಳ ಅಂದರೆ ಮಂಗಲಾನಾಂಚ ಮಂಗಲಂ, ಮಂಗಳಕ್ಕೆಲ್ಲ ಮಂಗಳವಾಗಿರ್ತಕ್ಕಂಥ ಪರಮಾತ್ಮನು ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ. ಸಮಸ್ತ ಮಂಗಳಕ್ಕೂ ಆಧಾರವಾಗಿರುವಂತಹ ಪರಮಾತ್ಮನನ್ನು ಯಾರು ಹೃದಯದಲ್ಲಿ ಇಟ್ಕೊಂಡಿದ್ದಾರೋ ಅವರಿಗೆ ಅಮಂಗಲ ಅಂದರೆ ಹೇಳ್ತಾನೆ ಆಗುತ್ತೆ.
ಯಾವ ಕಾರಣದೂ ಆಗೋದೇ ಇಲ್ಲ. ಹಾಗಾದರೆ ಅವ್ರು ಯಾತಕ್ಕೆ ಮಂಗಳವನ್ನು ಸೂಚನೆ ಮಾಡುವಂತಹ ಅಥ ಶಬ್ದವನ್ನು ಹಾಕಿದರು ಅಂತಂದರೆ, ಹೌದು, ಒಂದು ಶಿಷ್ಟಾಚಾರವನ್ನು ತೋರಿಸ್ಬೇಕು. ಅಂದರೆ ಹಿಂದಿನ ಒಂದು ಶಿಷ್ಟರ ಪರಂಪರೆಯಲ್ಲಿ ಯಾವ ಗ್ರಂಥವನ್ನು ಮಾಡಬೇಕಾದ್ರೂ ಕೂಡ ಮಂಗಳ ಶ್ಲೋಕವನ್ನು ಮಾಡ್ಕೊಂಡು ಮಾಡೋದು ಅನ್ನೋದು ಒಂದು ಶಿಷ್ಟಾಚಾರ, ಶಿಷ್ಟ ಪದ್ಧತಿ. ಆ ಒಂದು ಶಿಷ್ಟ ಪದ್ಧತಿ ತೋರಿಸೋದಕ್ಕೋಸ್ಕರವಾಗಿಯೂ ಅಥ ಶಬ್ದವನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಅಥ ಶಬ್ದಕ್ಕೆ ಬರೀ ಮಂಗಳಾರ್ಥ ಅಷ್ಟೇ ಅಲ್ಲ, ಆರಂಭಾರ್ಥವೂ ಇದೆ. ಇನ್ನು ಆರಂಭಿಸುತ್ತೇವೆ ಅಂತ, ಅದು ಮಂಗಳಾರ್ಥ ಅಥ ಶಬ್ದವನ್ನು ಕೇಳೋದ್ರಿಂದ ಆಗ್ಬಿಡುತ್ತೆ. ಅಥಾನ ಶಬ್ದವನ್ನು ಕೇಳ್ತಿರಲ್ಲ ಉಚ್ಚಾರಣೆ ಮಾಡಿದಾಗ, ಕಿವಿ ಮೇಲೆ ಶಬ್ದ ಬೀಳೋದ್ರಿಂದಲೇ ಮಂಗಳಾರ್ಥ ಆಯಿತು. ಇನ್ನು ಶಬ್ದಕ್ಕೊಂದು ಅರ್ಥ ಇದೆಯಲ್ಲ, ಶಬ್ದಕ್ಕೆ ಅರ್ಥ ಏನು? ಇನ್ನು ಅಂತ ಅರ್ಥ. ಇನ್ನು ಅಂದೇನೋ ಆರಂಭ ಮಾಡ್ತೀವಿ, ಶುರು ಮಾಡ್ತೀವಿ ಅಂತ. ಆ ಇನ್ನು ಅತಃ ಭಕ್ತಿಂ ವ್ಯಾಖ್ಯಾಸ್ಯಾಮ, ಅತಃ ಭಕ್ತಿಂ ವ್ಯಾಖ್ಯಾಸ್ಯಾಮ. ಅತಃ ಅಂದ್ರೆ ಏನು? ಆದ್ದರಿಂದ. ಏನಾದ್ದರಿಂದ? ಏನು ಹಿಂದೆ ಹೇಳಿಲ್ಲ. ಮೊದಲನೇ ಸೂತ್ರದಲ್ಲಿ ಅತಃ ಅಂತ ಶುರು ಮಾಡಿದ್ದಾರೆ. ಇದಕ್ಕೆ ಅರ್ಥ ಮಾಡ್ತಾರೆ ಗುರುಗಳು. ಅತಃ ಅಂತಂದರೆ ಅಹಂಕಾರವನ್ನು ಮಟ್ಟು ಮಾಡೋದು ಅನ್ನೋದೇ ಪರಮ ಪುರುಷಾರ್ಥವಾದ್ದರಿಂದ ಅಂತ. ಎಲ್ಲಿವರೆಗೆ ನಮಗೆ ಅಹಂಕಾರವಿರುತ್ತದೆಯೋ ಅಲ್ಲಿವರೆಗೆ ಭಕ್ತಿ ಹೇಳೋದಿಲ್ಲ. ಭಕ್ತಿ ಹೇಳೋದಕ್ಕೆ ಅಡ್ಡಿ ಯಾವುದೋ? ಅಹಂಕಾರವೇ. ಅಷ್ಟೇ ಅಲ್ಲ, ನಿಜವಾದಂತಹ ನಿತ್ಯವಾದ ಆನಂದ ಪ್ರಾಪ್ತಿಗೆ ಅಡ್ಡಿ ಯಾವುದೋ? ಅಹಂಕಾರವೇ. ಭಕ್ತಿ ಹೇಳೋದಕ್ಕೆ ಅಡ್ಡಿಯೂ ಅಹಂಕಾರವಾಗಿದೆ, ಆನಂದ ಪ್ರಾಪ್ತಿಗೂ ಅಡ್ಡಿ ಅಹಂಕಾರವಾಗಿದೆ. ಅಹಂಕಾರ ಮಟ್ಟಾಗೋದು ಅಂದರೆ ಅಳಿಸೋಗೋದು, ನಾಶವಾಗೋದು. ಅಹಂಕಾರ ನಾಶವಾಗೋದ್ರಿಂದಲೇ ಆನಂದ ಪ್ರಾಪ್ತಿ ಆಗುತ್ತೆ ಅಂತ. ಆದ್ದರಿಂದ ಅಂತ ಹೋಗ್ಬೇಕು ಅತಃ ಅನ್ನೋದಕ್ಕೆ. ಹೌದು, ಅಥ ಶಬ್ದದಲ್ಲಿ ಅಲ್ಲ, ಅಲ್ಲಿ ಸರಿ ಸಾಧನ ದೃಷ್ಟಿ ಸಂಪತ್ತಿ ಅನಂತರ ಅಥಕ್ ಮಾಡಿದ್ರು. ಅತಃ ಅನ್ನೋದಕ್ಕೆ ಕರ್ಮಜಿತೋ ಲೋಕಃ ಕ್ಷೀಯತೆ ಮೇ ಅಮೃತ ಪುಣ್ಯಲೋಕೋಜಿತಃ ಕ್ಷೀಯತೆ ಅಂತ ಅರ್ಥ ಮಾಡಿದ್ದಾರೆ. ಅಂದರೆ ಗುರುಗಳು ಸೂತ್ರ ಭಾಷೆದ ಕ್ರಮವನ್ನೇ ಮನಸ್ಸಲ್ಲಿಟ್ಕೊಂಡಿದ್ದಾರೆ ಅನ್ನೋದನ್ನು ಸೂತ್ರ ಭಾಷೆ ಓದಿದವರು ಇದನ್ನು ಓದಿದ್ರೆ ಗೊತ್ತಾಗತ್ತೆ. ಹೌದು, ಆ ಕ್ರಮವನ್ನೇ ಅನುಸರಣೆ ಮಾಡಿಕೊಂಡು ಸೂತ್ರ ಅರ್ಥ ಮಾಡ್ತಾರೆ ಅಂತ. ಅಂದರೆ ಎಲ್ಲ ಅನರ್ಥಕ್ಕೂ ಅಹಂಕಾರವೇ ಕಾರಣ. ಎರಡು ತರಹ ಅನರ್ಥ. ಒಂದು ಪರಮಪುರುಷಾರ್ಥವನ್ನು ಉಂಟು ಮಾಡದೇ ಇರೋ ಅನರ್ಥ, ಇನ್ನೊಂದು ಲೌಕಿಕವಾದ ಅನರ್ಥ. ನಮಗೆ ಪರಮಪುರುಷಾರ್ಥವಾದ ಭಕ್ತಿ ಅನ್ನೋ ಸಾಧನ ಯಾಕೆ ನಮ್ಗೆ ಮೈಗೂಡಲ್ಲ ಅಂದರೆ ಈ ಅಹಂಕಾರ ಇರೋದ್ರಿಂದ. ನಮ್ಮ ಲೋಕದಲ್ಲೂ ಎಲ್ಲ ದುಃಖಕ್ಕೂ ನಾವು ಯಾಕೆ ಈಡಾಗ್ತಾ ಇದ್ದೀವಿ ಅಂದರೆ ಈ ಅಹಂಕಾರ ಇಟ್ಕೊಂಡು ಹೋಗಿರೋದ್ರಿಂದ. ಈ ಅಹಂಕಾರ ಬರೀ ಲೌಕಿಕವಾಗಿ ಮಾತ್ರ ಅನರ್ಥ ಅಲ್ಲ, ಪಾರಮಾರ್ಥಿಕವಾಗಿಯೂ ಅನರ್ಥಕ್ಕೆ ಕಾರಣವಾಗಿದೆ. ಹಾಗಾದರೆ ಎಲ್ಲ ಅನರ್ಥಕ್ಕೂ ಕಾರಣ ಹೇಗೆ ಅವಿದ್ಯೆ ಅಜ್ಞಾನ ಅಂತ ಹೇಳಿದ್ರೋ, ಆ ಅಜ್ಞಾನ ಕಾರ್ಯವಾದ ಅಹಂಕಾರವನ್ನು ಇಲ್ಲಿ ಅನರ್ಥ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಅಜ್ಞಾನ ಹೋಗೋದಕ್ಕೂ ಅಹಂಕಾರ ಬಾಹಿರವಾಗುವುದಕ್ಕೂ ಜ್ಞಾನ ಕಾರಣವಾಗತ್ತೆ. ಒಂದು ಹಗ್ಗವನ್ನು ಹಾವು ಅಂತ ತಿಳ್ಕೊಂಡಿರ್ತಾನೆ. ಆ ಹಾವು ಅನ್ನೋದು ಹೋಗೋದು ಹಗ್ಗದ ಭಾವನೆಯಿಂದಲೋ ಹಗ್ಗದ ಜ್ಞಾನದಿಂದಲೋ ಅಲ್ವೇ? ಏನು ಮಾಡೋದು? ಹಗ್ಗ 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 ಜಪ ಮಾಡಿದ್ರೆ ಅದು ಹಗ್ಗ ಆಗಿರಬೇಕು, ಅದು ಹಗ್ಗ ಆಗಿದ್ರೆ ವಾಸಿ, ಇವು ಹಗ್ಗ ಆಗಿದ್ರೆ ಎಷ್ಟು ಚಂದ ಅಲ್ವಾ ಅಂತ ಅಂದ್ಕೊಂಡ್ರೆ ಆ ಹಾವಿನ ಭಯ ಹೋಗ್ಬಿಡುತ್ತಾ? ಈ ಅಹಂಕಾರದ ಬಾಧೆ ಆಗಬೇಕಾದ್ರೆ ಅಥವಾ ಅಹಂಕಾರಕ್ಕೆ ಕಾರಣವಾಗಿರೋ ಅಜ್ಞಾನ ಹೋಗಬೇಕಾದ್ರೆ ಸಮ್ಯಜ್ಞಾನ ಆಗಬೇಕು ಅಂತ ಶಾಸ್ತ್ರ ಪ್ರಸಿದ್ಧವಾಗಿರುವಾಗ ನೀವು ಭಕ್ತಿಯನ್ನು ಹ್ಯಾಕೆ ತಗೊಂಡ್ಬಂದ್ಬಿಟ್ರಿ? ಭಕ್ತಿಯಿಂದ ಅಹಂಕಾರ ಮಟ್ಟಾಗುತ್ತೆ ಹೆಂಗೆ ಹೇಳ್ತಾ ಇದ್ದೀರಿ ಅಂತಂದರೆ, ಇದು ಭಕ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾಕೋದೇನು ಬಂದಂತಹ ಸಂಶಯ ಅಂತ ಗುರು ತೆಗಿತಾರೆ. ಭಕ್ತಿ ಅಂತಂದರೆ ಗೌಣ ಭಕ್ತಿ ಅಹಂಕಾರ ತಗ್ಸೋಕ್ಕೆ ಕಾರಣವಾಗುತ್ತೆ, ಪರಾಭಕ್ತಿಯಿಂದ ಅಹಂಕಾರ ನಾಶವಾಗುತ್ತೆ. ಯಾಕೆಂದರೆ ಪರಾಭಕ್ತಿಯಾಗಲಿ ಜ್ಞಾನವಾಗಲಿ ಬೇರೆ ಅಲ್ಲವಾದ್ದರಿಂದ ಆತ್ಮನನ್ನು ಇರುವ ಹಾಗೆ ತಿಳ್ಕೊಳ್ಳೋದು ಜ್ಞಾನ. ಆದರೆ ಆತ್ಮನಾಗಿ ಉಳಿಯೋದು ಅನುಭವಿಸೋದೇ ಭಕ್ತಿ. ಆತ್ಮಾನುಭವಕ್ಕೂ ಒಂದು ಪ್ರೇಮ ಬೇಕೇ ಬೇಕು. ಯಾರಿಗೆ ಆತ್ಮನ ತಿಳ್ಕೋಬೇಕು ತೀವ್ರವಾದ ಉತ್ಕಟ ಇಚ್ಛೆ ಇದೆಯೋ ಅವನಿಗೆ ಆತ್ಮಸ್ವರೂಪದ ಪರಿಚಯವಾಗೋದು. ತೀವ್ರವಾದ ಇಚ್ಛೆಯೇ ಭಕ್ತಿ, ಇಚ್ಛೆಯಿಂದ ಆಗುವ ಪರಿಚಯವೇ ಜ್ಞಾನ. ಇವಾಗ ಇಚ್ಛೆ ಮೊದಲು ಪರಿಚಯ ಮೊದಲು? ಇಚ್ಛೆ ಮೊದಲಾದ ಭಕ್ತಿಯ ಸಾಧನ ಇದಾಯಿತು. ಇನ್ನು ಹೇಳಿದ್ರೆ ಇಲ್ಲಿ ಇಷ್ಟಪಡೋದು ಆದ ಪರಿಚಯ ಅಂತ ಎರಡು ವಸ್ತುವಿನ ಬಗ್ಗೆ ಇರುತ್ತಲ್ಲ. ಆತ್ಮನ ಬಗ್ಗೆ ಇಷ್ಟಪಡುವ ಸ್ವರೂಪ ಆಗಿರೋದ್ರಿಂದ ಇಷ್ಟಪಡುವನಾಗಿ ಉಳಿಯುವಾಗ ಆತ್ಮಸ್ವರೂಪ ಆತ್ಮಾನುಭವ. ಅನುಭವದಲ್ಲಿ ಬರೀ ಅದು ಒಂದು ಬುದ್ಧಿಯ ಕಸರತ್ತಲ್ಲ ಆತ್ಮನ ತಿಳ್ಕೊಳ್ಳೋದು ಅನ್ನೋದು. ಆನಂದ ರೂಪನಾಗಿ ಅನುಭವಿಸೋದು, ಆನಂದ ರೂಪನಾಗಿ ಅನುಭವಿಸೋದೇನಿದೆ ಅದೇ ಭಕ್ತಿ. ಆನಂದ ರೂಪನಾಗಿದ್ದೀನಿ ಗೊತ್ತಾಕೋದೇನಿದೆ ಅದು ಜ್ಞಾನ.
ಬುದ್ಧಿಗೆ ಒಂದು ನಿಶ್ಚಯ ಕೊಡೋದೇನಿದೆ ಅದು ಜ್ಞಾನ. ಬುದ್ಧಿಯಲ್ಲಿ ಒಂದು ತಪ್ಪು ನಿಶ್ಚಯ ಇದೆ. ಏನು ತಪ್ಪು ನಿಶ್ಚಯ ಇದೆ? ನಾನು ಪ್ರಮಾತೃ, ನಾನು ಕರ್ತಾಭೋಕ್ತ, ನಾನು ಸಂಸಾರಿ, ನಾನು ಎಲ್ಲರಂತೆ ಈ ಲೋಕದಲ್ಲಿ ಒಂದು ಕಾಲದ ಹುಟ್ಟಿ ಒಂದು ಕಾಲ ಸಾಯ್ತೀನಿ ಅಂತ ಮಾಡ್ಕೊಂಡಿದ್ದೀವಿ. ಇದು ಬುದ್ಧಿಯಲ್ಲಿ ಇರುವಂತಹ ಒಂದು ತಪ್ಪು ನಿಶ್ಚಯ. ಈ ತಪ್ಪು ನಿಶ್ಚಯಕ್ಕೆ ಸರಿಯಾದ ನಿಶ್ಚಯ ಬೇಕು. ಅದಕ್ಕೆ ಉಪನಿಷತ್ ವಾಕ್ಯ ತಿಳಿಸ್ಕೊಡುತ್ತೆ. ಇವಾಗ ತಪ್ಪು ನಿಶ್ಚಯ ಹೋಗೋದಕ್ಕೆ ಒಂದು ಅನುಭವ ಬೇಡವೆ? ಅನುಭವ ಅನ್ನೋದು ತಪ್ಪು ನಿಶ್ಚಯವನ್ನು ಹೊರಹಾಕುವಂತಹ ಒಂದು ಸಾಧನ ಅಲ್ವೇ? ಇವಾಗ ಬುದ್ಧಿಯಲ್ಲಿ ತನ್ನ ಬಗ್ಗೆ ತಪ್ಪು ತಿಳುವಳಿಕೆ ಇದೆ. ಆ ತಪ್ಪು ತಿಳುವಳಿಕೆಯನ್ನು ಬಾಧೆ ಮಾಡೋದಕ್ಕಾಗಿ ತಾನು ಯಾವ ರೀತಿ ಇರ್ತಕ್ಕನು ತಾನಾಗಿ ಉಳಿದು ನೋಡಿ ಅನುಭವಿಸಿ ಅವಾಗ ನಾನು ಈ ರೀತಿ ಇರೋನಲ್ಲ ಅಂತ ನಿಶ್ಚಯ ಮಾಡ್ಕೋಬೇಕು. ತಾನು ತನ್ನ ಸ್ವರೂಪದಲ್ಲಿ ಉಳಿಬೇಕು, ತಾನಾಗಿ ಉಳಿಬೇಕು. ತಾನಾಗಿ ಉಳಿಯೋದು ಅಂತಂದರೆ ತಾನು ಬುದ್ಧಿ ಸಂಬಂಧವನ್ನು ಮೀರಿ ತಾನು ಸುಷುಪ್ತಿಯಲ್ಲಿದ್ದಾಗ ಯಾವ ರೀತಿ ಇರ್ತಾನೋ ಆ ರೀತಿಯಾಗಿ ನಾನು ಯಾವಾಗಲೂ ಇರ್ತಕ್ಕವನು ಅಂತ ಹೇಳಿ ಈಗಲೂ ಆ ಒಂದು ಅನುಭವದಿಂದ ಉಳಿದವನಾಗಿ ಆಗ ಮತ್ತೆ ಬುದ್ಧಿಗೆ ಬಂದಾಗ ನಾನು ಈ ರೀತಿ ಇರೋನಲ್ಲ ನಿಶ್ಚಯ ಮಾಡ್ಕೊಡ್ತಾನೆ. ಬುದ್ಧಿಗೆ ಬರುವ ನಿಶ್ಚಯ ಜ್ಞಾನವಾದರೆ ಆ ಜ್ಞಾನಕ್ಕೆ ಬರುವ ಹಿಂದಿನ ಹಂತ ಅನುಭವ. ಆ ಅನುಭವವೇ ಪ್ರೇಮ. ಜ್ಞಾನದ ಕಡೆಯಿಂದ ಅನುಭವ ಶಬ್ದ ಹೇಳ್ತೀವಿ, ಭಕ್ತಿ ಕಡೆಯಿಂದ ಅದು ಪ್ರೇಮ ಅಂತ ಹೇಳ್ತೀವಿ ಅಷ್ಟೇ. ಒಂದೇ ಸ್ವರೂಪ, ಅನುಭವ ಸ್ವರೂಪವೇ ಪ್ರೇಮ ಸ್ವರೂಪ. ಪ್ರೇಮ ಅನುಭವ ಅನ್ನೋದು ಎರಡಲ್ಲವಾದ್ದರಿಂದ ಎರಡು ಶಬ್ದ ಬಂದು ನಮಗೆ ಬೇರೆಯಾಗಿದೆ ಅನ್ನೋ ಭ್ರಾಂತಿ ಉಂಟು ಮಾಡ್ತಾ ಇದೆ ಅಷ್ಟೇ. ಹಾಗಾಗಿ ಅಂತಃಕರಣದ ಅಹಂಕಾರವು ಆ ಭಕ್ತಿಗೆ ಅಡ್ಡಿಯಾಗಿರುವುದರಿಂದ ಅಂತ. ಆದ್ದರಿಂದ ಆ ಅಡ್ಡಿಯಾದ ಅಹಂಕಾರವನ್ನು ಮಟ್ಟು ಮಾಡುವುದಕ್ಕೋಸ್ಕರವಾಗಿ, ನಾಶ ಮಾಡುವುದಕ್ಕೋಸ್ಕರವಾಗಿ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತಂದರು. ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತಂದರೆ ಭಕ್ತಿಯನ್ನು ಏನು ಅಂತ ಹೇಳೇ ಇಲ್ಲ. ಭಕ್ತಿಯ ಲಕ್ಷಣವನ್ನು 2ನೇ ಸೂತ್ರ ತಗೊಳ್ತಾರೆ. ಹಾಗೆ ಆ ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸಹಿತ ಅನ್ನೋದು ಬ್ರಹ್ಮದ ಲಕ್ಷಣ. ಲಕ್ಷಣ ಸೂತ್ರ 2ನೇದಾಗಿದೆ. ಮೊದಲು ಪ್ರತಿಜ್ಞಾ ಸೂತ್ರ, ಬ್ರಹ್ಮವನ್ನು ಜಿಜ್ಞಾಸೆ ಮಾಡಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಾಗ ಬ್ರಹ್ಮಜ್ಞಾನದಿಂದಲೇ ಪರಮಪುರುಷಾರ್ಥ ಉಂಟಾಗುತ್ತೆ ಅಂತ. ಆದ್ದರಿಂದ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ ಮೇಲೆ ಬ್ರಹ್ಮ ಕಿಂಪುರಸ್ತದ್ ಲಕ್ಷಣ ಬ್ರಹ್ಮ ಜನ್ಮಾದ್ಯಸಹಿತ ಅಂತ ಉತ್ತರ ಕೊಟ್ಟರು. ಜಗತ್ತಿನ ಜನ್ಮಸ್ಥಿತಿ ಭಂಗಕ್ಕೆ ಕಾರಣವಾಗಿರೋದು ಯಾವುದೋ ಅದೇ ಬ್ರಹ್ಮ ಅಂತ ಉತ್ತರ ಕೊಟ್ಟರು. ಅದೇ ರೀತಿ ಇಲ್ಲೂ ಕೂಡ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂಥೇಳಿ ಭಕ್ತಿಯನ್ನು ಪ್ರಸಿದ್ಧವಾಗಿರುವಂತೆ ಇಟ್ಕೊಂಡ್ಬಿಟ್ಟು ಭಕ್ತಿಯಿಂದ ಏನು ಅಂತ ನೀವು ಹೇಳಿಲ್ಲ, ಭಕ್ತಿ ಲಕ್ಷಣವನ್ನೇ ತಿಳಿಸ್ಕೊಟ್ಟಿಲ್ಲ, ಭಕ್ತಿ ಸ್ವರೂಪವನ್ನೇ ಹೇಳಿಲ್ಲ. ಭಕ್ತಿ ಸ್ವರೂಪವನ್ನೇ ಹೇಳದೇನೆಯೇ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತ ಹೇಳ್ಕೊಂಡು ಆಮೇಲೆ ಭಕ್ತಿ ಲಕ್ಷಣ ಹೇಳ್ತೀರಲ್ಲ ಅಂತಂದರೆ ಹೌದು, ಇದು ಶಾಸ್ತ್ರದ ಕ್ರಮ. ಹೀಗೆ ಯಾವಾಗಲೂ ಪ್ರತಿಜ್ಞೆ ಮಾಡಿಬಿಟ್ಟು ಪ್ರತಿಜ್ಞೆ ಮಾಡಿದ ಅರ್ಥವನ್ನು ಸಮರ್ಥನೆ ಮಾಡೋಕ್ಕೋಸ್ಕರ ಲಕ್ಷಣ ತಗೊಂಡು ಬರ್ತಾರೆ. ಇಲ್ಲಿ ವ್ಯಾಖ್ಯಾಸ್ಯಾಮ ಅನ್ನುವಾಗ ವಿ ಆ ಖ್ಯಾಸ್ಯಾಮ ಅಂತ 2 ಉಪಸರ್ಗ, ಒಂದು ಕ್ರಿಯಾಪದ ಇದೆ. ಭಕ್ತಿಯಿಂದ ಏನು ಮುಂದೆ ಸೂತ್ರ ತಗೊಳ್ತಾರೆ. ವ್ಯಾಖ್ಯಾಸ್ಯಾಮ ಅನ್ನೇನೋ ವಿಸ್ಪಷ್ಟವಾಗಿ ಸಮಗ್ರವಾಗಿ ಹೇಳ್ತೀವಿ, ಹೇಳೋದನ್ನು ಸ್ಪಷ್ಟವಾಗಿ ಹೇಳ್ತೀವಿ. ಮತ್ತು ಅದರಲ್ಲಿ ಒಂದಷ್ಟು ಮಾತ್ರ ಹೇಳ್ತೀವಿ, ಒಂದಷ್ಟನ್ನು ಹೇಳಿಲ್ಲ ಅಂತ ಇಲ್ಲ. ಪರಿಪೂರ್ಣವಾಗಿ ಭಕ್ತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರವನ್ನು ನಾವು ಅಂದರೆ ಅದರ ಅಭಿವ್ಯಕ್ತಿಗೆ ಸಾಧನವಾದ ಯಾವುದಿದೆ, ಭಕ್ತಿ ಯಾವ್ಯಾವ ರೀತಿ ತೋರ್ಕೊಳ್ಳುತ್ತೆ, ಅದರ ಫಲ ಹೇಗೆ ಮನಸ್ಸಿಗೆ ಗೊತ್ತಾಗುತ್ತೆ, ಈ ರೀತಿಯಾಗಿ ಭಕ್ತಿಯ ಮೇಲೆ ಎಷ್ಟು ತರಹವಾದ ಆಕ್ಷೇಪಣೆಗಳು ಬರುತ್ತದೆಯೋ ಎಲ್ಲ ಆಕ್ಷೇಪಣೆಗಳನ್ನು ಹಾಕ್ಕೊಳ್ತಾ ಅದರ ಮಾರಕವಾಗಿರುವಂಥದ್ದು ಯಾವುದಿದೆ, ಭಕ್ತಿಗೆ ಮಾರಕವಾಗಿರುವಂಥದ್ದು ಯಾವುದು, ಭಕ್ತಿಗೆ ಪೋಷಕವಾಗಿರುವಂಥದ್ದು ಯಾವುದು, ಭಕ್ತಿನ ಹೇಗೆ ಬಳಸ್ಕೋಬೇಕು, ಆಮೇಲೆ ಭಕ್ತಿಗೂ ಜ್ಞಾನಕ್ಕೂ ಇರೋ ಸಂಬಂಧ ಏನು, ಈ ಜ್ಞಾನಕ್ಕೆ ಶಾಸ್ತ್ರಕ್ಕೂ ಭಕ್ತಿಶಾಸ್ತ್ರಕ್ಕೂ ವಿರೋಧ ಬಂದಾಗ ಯಾವ ರೀತಿ ನಾವು ಇದು ಪರಿಹಾರ ಮಾಡ್ಕೋಬೇಕು, ಈ ಎಲ್ಲ ವಿಚಾರವನ್ನು ಆ ಅನ್ನುವ ಉಪಸರ್ಗ ಹೇಳುತ್ತಂತೆ. ಆ ಅಂದರೆ ಆ ಸಮಂತ ಸಂಪೂರ್ಣವಾಗಿ ವಿಸ್ಪಷ್ಟವಾಗಿ ಭಕ್ತಿ ವಿಚಾರವನ್ನು ನಾವು ಹೇಳ್ತೀವಿ ಅಂತ ಮೊದಲನೇ ಸೂತ್ರಕ್ಕೆ ಅರ್ಥ. ಅಂದರೆ ಅಥ ಅಂದರೆ ಇನ್ನೂ ಅತಃ ಅಂದರೆ ಅಹಂಕಾರವನ್ನು ಮಟ್ಟು ಮಾಡಬೇಕಾಗಿರುವುದರಿಂದ ಭಕ್ತಿಯನ್ನು ಕುರಿತು ನಾವು ವ್ಯಾಖ್ಯಾನ ಮಾಡ್ತೀವಿ ಅಂತ ಸೂತ್ರಕ್ಕೆ ಅರ್ಥ. ಮತ್ತು ಸೂತ್ರಕ್ಕೆ ಶಬ್ದಾರ್ಥ ಗೊತ್ತು ಮಾಡ್ಕೋಬೇಕು. ಆಮೇಲೆ ಸೂತ್ರದ ಪ್ರತಿಯೊಂದು ಶಬ್ದದ ಮೇಲೂ ಇರುವಂತಹ ವಿಶೇಷಾರ್ಥವನ್ನು ಗೊತ್ತು ಮಾಡ್ಕೋಬೇಕು. 2 ಅಂಶ ಇದೆ. ಶಬ್ದಾರ್ಥ ಗೊತ್ತು ಮಾಡ್ಕೊಳ್ಳೋದು ಮೊದಲನೇ ಅಂಶ. 2ನೇ ಅಂಶ ಈ ಪದವನ್ನು ಯಾಕೆ ಹಾಕಿದ್ರು, ಇದರಲ್ಲಿರ್ತಕ್ಕ ವಿಶೇಷ ಏನು ಅಂತ ಒಂದೊಂದಕ್ಕೂ ವಿಶೇಷಾರ್ಥವನ್ನು ಬಿಡಿಸ್ಕೊಂಡು ಹೋಗಬೇಕು. ಮುಂದೆ ಹೋಗ್ತಾ ಕೆಲವು ಸೂತ್ರಗಳಿಗೆ ಎಷ್ಟು ಮಟ್ಟಿಗೆ ಕ್ಲಿಷ್ಟವಾಗುತ್ತೆ ಅಂದರೆ ಆ ಹಿಂದಿನ ಸೂತ್ರದ ಪರಾಮರ್ಶೆ ಮಾಡದೇನೆಯೇ ಅಸ್ತ್ಯೇವಮೇವಂ ಅಂದ್ಬಿಡ್ತಾರೆ.
ಅಸ್ತೇವಮೇವನು ಏನು ಹಿಂದೆ ಹೇಳಿದ್ದಾರೆ, ಅದು ಹೀಗೆ ಇದು ಅಂತಂದ್ರೆ ಹಾಗೆ ಅದು ಅನ್ನೋ ಸ್ಪಷ್ಟ ಆಗೋಲ್ಲ. ಸೂತ್ರಕ್ಕೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ 6 ಲಕ್ಷಣ ಇರಬೇಕು ಸೂತ್ರಕ್ಕೆ. ಅಂದರೆ ಸೂತ್ರದಲ್ಲಿ 6 ಅಂಶ ಇದೆ. ಮೊದಲು ಅಲ್ಪಾಕ್ಷರವಾಗಿರುತ್ತೆ, ಅಂದರೆ ಹೆಚ್ಚು ತುಂಬ ಹೇಳಿಬಿಟ್ರೆ ಸೂತ್ರ ಆಗಲ್ಲ. ಅದೊಂದು ದಂಡಾಯಮಾನವಾದ ಗದ್ಯವೋ ಪದ್ಯವೋ ಭಾಷ್ಯವೋ ವೃತ್ತಿಯೋ ವ್ಯಾಖ್ಯಾನವೋ ಆಗುತ್ತೆ. ಉದ್ದೋಗ ಬರದೆ ಸಂಗ್ರಹವಾಗಿ ಹೇಳಬೇಕು. ಆಮೇಲೆ ಅಸಂದಿಗ್ಧವಾಗಿರಬೇಕು. ಎರಡನೇದು ಸಂಶಯ ಬರಬಾರ್ದು. ಸಂಶಯ ಬಂದುಬಿಟ್ರೆ ಇಂಥದ್ದೇ ಅರ್ಥ ಅಂತ ತೀರ್ಮಾನವಾಗದೇನೆ ಶಾಸ್ತ್ರಾರ್ಥ ಅನಿಶ್ಚಿತವಾಗಿಬಿಡುತ್ತೆ. ಅಲ್ಪಾಕ್ಷರಂ ಅಸಂದಿಗ್ಧ ಸಾರವತ ಅಂದರೆ ಎಲ್ಲ ಮುಖ್ಯವಾದ ವಿಷಯಗಳನ್ನೆಲ್ಲ ಒಳಗೊಂಡಿರಬೇಕು. ಅದು ಪ್ರಧಾನವಾದ ವಿಚಾರ ಏನೇನಿದೆ ಆ ಪ್ರಧಾನವಾದ ವಿಚಾರವನ್ನೆಲ್ಲ ಒಳಗೊಂಡದ್ದಾಗಿದ್ದದ್ದಾದ್ರೆ ಮಾತ್ರ ಸಾರವತ್ತು ಅಂತಾಗುತ್ತೆ. ಸಾರ ಅಂದರೆ ತಿರುಳು ಅಂತ. ತಿರುಳುಳ್ಳದ್ದಾಗಿದೆ ಅಂದರೆ ಪ್ರಧಾನವಾದ ವಿಚಾರವನ್ನು ಅದು ತನ್ನ ಒಳಗೆ ಅಡಗಿಸಿಕೊಂಡಿರಬೇಕು. ಮತ್ತು ವಿಶ್ವತೋಮುಖಂ ಅನೇಕ ಪ್ರಕಾರವಾಗಿ ಅದನ್ನು ಬೆಳೆಸೋದಕ್ಕೆ ಅವಕಾಶ ಕೊಡಬೇಕು. ತನ್ನ ಮೂಲಾರ್ಥಕ್ಕೆ ವಿರುದ್ಧವಾಗದೇನೆ ಅನೇಕ ಪ್ರಕಾರವಾಗಿ ಬೆಳೆಸುವುದಕ್ಕೆ ಅವಕಾಶ ಕೊಡುವಂಥದ್ದಾಗಿರಬೇಕು. ಆಮೇಲೆ ಅಸ್ತೋಭ ವ್ಯರ್ಥಾಕ್ಷರವಾಗಿರಬಾರ್ದು. ಅದರಲ್ಲಿ ಸ್ತೋಭ ಅಂದರೆ ವ್ಯರ್ಥವಾದ ಅಕ್ಷರ. ಸುಮ್ಮನೆ ಚಾ ತು ಅಪಿ ಇತ್ಯಾದಿ ಪದಗಳನ್ನು ಹಾಕಿಬಿಡ್ತೀನಿ, ಅದಕ್ಕೆ ಅರ್ಥ ಏನಿಲ್ಲ ಅಂದರೆ ಆ ಪದಗಳನ್ನು ಆ ಅಕ್ಷರಗಳನ್ನು ಹಾಕುವ ಅವಶ್ಯಕತೆ ಇಲ್ಲ. ಹಾಗೆ ಅಸ್ತೋಭಂ. ಮತ್ತು ಅನವದ್ಯಂಚ ನಿರ್ದುಷ್ಟವಾಗಿರಬೇಕು. ಅದಕ್ಕೆ ಅದು ತಪ್ಪಾದ ವಿಚಾರವನ್ನು ಹೇಳಿಬಿಟ್ರೆ ಅದು ಸೂತ್ರವಾಗೋದಿಲ್ಲ. ಹಾಗಾಗಿ ಈ 6 ಅಂಶವನ್ನು ಒಳಗೊಂಡಿರೋದು ಯಾವುದೋ ಅದಕ್ಕೆ ಸೂತ್ರ ಅಂತ. ಸೂತ್ರಕ್ಕೆ ಒಂದು ಲಕ್ಷಣ ಮಾಡಿದಾರಲ್ಲ, ಅಲ್ಪಾಕ್ಷರ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು ಅಂತ ಹೇಳಿ ಈ ರೀತಿ 6 ಲಕ್ಷಣವನ್ನು ಒಳಗೊಂಡಂತಹ ಒಂದು ಸೂತ್ರವೇನಿದೆ ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ನಾವು ಪ್ರಸಂಗವನ್ನು, ಪ್ರಕರಣವನ್ನು, ಸಂದರ್ಭವನ್ನು ಎಲ್ಲವನ್ನು ನೋಡ್ಕೊಂಡ್ಬಿಟ್ಟು ಆ ಪದಗಳ ಅರ್ಥವನ್ನು ನೋಡ್ಕೋಬೇಕು. ಒಟ್ಟು ಸೂತ್ರದ ಅಭಿಪ್ರಾಯ ಏನು ಅಂತ ನೋಡ್ಕೋಬೇಕು. ಈ ಪದಗಳು ಯಾತಕ್ಕೆ ಈ ಪದ ಹಾಕಿದ್ರು, ಈ ಪದದಲ್ಲಿ ಹೊರಡುವಂಥ ವಿಶೇಷ ಅರ್ಥ ಏನು, ಇವನ್ನೆಲ್ಲ ನೋಡ್ಕೊಳ್ಬೇಕು. ಇಷ್ಟನ್ನು ನಾವು ನೋಡ್ಕೊಂಡು ಹೋದರೆ ಅವಾಗ ಯಾವ ಸೂತ್ರವೂ ಕೂಡ ನಮಗೆ ಅಸ್ಪಷ್ಟವಾಗಿ ಸಂದಿಗ್ಧವಾಗಿ ಉಳ್ಕೊಳ್ಳೋದ. ಹಾಗಾಗಿ ಆದ್ದರಿಂದ ಇನ್ನೂ ಅಹಂಕಾರವು ಸಂಪೂರ್ಣವಾಗಿ ನಾಶವಾಗುವುದೇ ಪರಮಪುರುಷಾರ್ಥಕ್ಕೆ ಕಾರಣವಾಗಿರುವುದರಿಂದ ನಾವು ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತಂದರು. ಇಲ್ಲಿ ಭಕ್ತಿಯನ್ನು ನಾವು ವ್ಯಾಖ್ಯಾನ ಮಾಡ್ತೀವಿ ಎನ್ನುವಾಗ ಇಲ್ಲಿ ಯಾರಿಗೆ ಭಕ್ತಿ ಉಂಟಾಗುತ್ತೋ ಅವನಿಗೆ ವಿರಕ್ತಿ ಇರುತ್ತೆ, ಯಾರಿಗೆ ವಿರಕ್ತಿ ಇರುತ್ತೋ ಅವನಿಗೆ ಭಕ್ತಿ ಉಂಟಾಗುತ್ತೆ. ಇದೊಂದು ರೀತಿ ಹುಚ್ಚು ಬಿಡುವವರೆಗೂ ಮದುವೆ ಆಗೋಲ್ಲ, ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಅನ್ನಂಗೆ ಆಗ್ಬಿಡುತ್ತಲ್ಲ. ಅಂತ ಭಕ್ತಿ ಬರಬೇಕಾದ್ರೆ ಪರಮಾತ್ಮ ಪ್ರೇಮ ಬರಬೇಕು. ಭಕ್ತಿಯಿಂದ ಏನು, ಪೂಜ್ಯ ವಸ್ತುವಿನಿರುವಂತಹ ಪ್ರೇಮ, ಉತ್ಕೃಷ್ಟ ವಸ್ತುವಿನಿರತಕ್ಕಂತಹ ಪ್ರೇಮಕ್ಕೆ ಭಕ್ತಿನ ಹೆಸರು. ಅಂದರೆ ಪರಮಾತ್ಮನಿರುವ ಇದೇ ಪ್ರೇಮವೇ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಅರ್ಥ ತಗೊಳುತ್ತೆ. ಒಂದು ಜಾಗದಲ್ಲಿ ಆಸೆ ಅಂತ ತಗೊಳುತ್ತೆ, ಒಂದು ಜಾಗದಲ್ಲಿ ಕಾಮ ಅಂತ ತಗೊಳುತ್ತೆ, ಒಂದು ಜಾಗದಲ್ಲಿ ವಾತ್ಸಲ್ಯ ಅಂತ ತಗೊಳುತ್ತೆ, ಒಂದು ಜಾಗದಲ್ಲಿ ಸ್ನೇಹ ಅಂತ ತಗೊಳುತ್ತೆ. ಆದರೆ ಉತ್ಕೃಷ್ಟ ವಸ್ತುವಿನಲ್ಲಿ ಇಟ್ಟ ಪ್ರೇಮಕ್ಕೆ ಭಕ್ತಿ ಅಂತ ಹೆಸರು. ಆದರೆ ಉತ್ಕೃಷ್ಟ ವಸ್ತುವಿನಲ್ಲಿ ಪ್ರೇಮ ಇಡಬೇಕಾದ್ರೆ ನಿಕೃಷ್ಟ ವಸ್ತುವಿನಲ್ಲಿ ನಮಗೆ ವೈರಾಗ್ಯ ಬರಬೇಕು. ನಿಕೃಷ್ಟ ವಸ್ತುವಿನಲ್ಲಿ ವೈರಾಗ್ಯ ಬರೋದು ಮುಂಚೆನಾ, ಉತ್ಕೃಷ್ಟ ವಸ್ತುವಿನಲ್ಲಿ ಪ್ರೇಮ ಬರೋದು ಮುಂಚೆನಾ ಅಂತ ಕೇಳಿದ್ರೆ, ಈಗ ಭಾಗವತಕಾರರು ಒಂದು ಬಹಳ ಸುಂದರವಾಗಿ ಹೇಳ್ತಾರೆ, ಇಲ್ಲ ನೀವು ಪ್ರೇಮವನ್ನು ಪರಮಾತ್ಮ ಕಾಲ್ಪನಿಕವಾಗಿ ಶುರು ಮಾಡ್ಕೊಳ್ಳಿ. ದೊಡ್ಡವರ ಮಾತನ್ನು ಕೇಳಿ ಪರಮಾತ್ಮನೊಬ್ಬನು ಇದ್ದಾನೆ, ಅವನು ಜಗತ್ಕಾರನಾಗಿದ್ದಾನೆ, ಅವನು ಸರ್ವಜ್ಞನಾಗಿದ್ದಾನೆ, ಅವನು ಸರ್ವಶಕ್ತನಾಗಿದ್ದಾನೆ, ಅವನು ಸರ್ವಾತ್ಮನಾಗಿದ್ದಾನೆ, ನಿಮ್ಮ ಹೃದಯಕ್ಕೂ ಸಾಕ್ಷಿಯಾಗಿದ್ದಾನೆ, ಎಲ್ಲ ಚರಾಚರವೆಲ್ಲ ತುಂಬಿಕೊಂಡಿದ್ದಾನೆ ಅನ್ನೋದನ್ನು ನೀವು ನಂಬಿಕೊಂಡು ಅವನೆಲ್ಲ ಪ್ರೇಮವನ್ನು ಬಲಾತ್ಕಾರವಾಗಿ ನೀವು ಬಿಡೋದಕ್ಕೆ ಆರಂಭ ಮಾಡಿ. ಮುಂಚೆ ನಿಮಗೆ ಸಹಜವಾಗಿ ಆ ಪ್ರೇಮ ಇರೋಲ್ಲ, ನಿಜ. ಯಾರಿಗೆ ಪ್ರಾಪಂಚಿಕ ವಿಷಯಾಸಕ್ತಿ ಬಲವಾಗಿರುತ್ತೋ ಅವರಿಗೆ ಭಗವದ್ಭಕ್ತಿ ಸುಲಭವಾಗಿ ಮೈಗೂಡೋದಿಲ್ಲ, ಅಳವಡೋದಿಲ್ಲ, ಬಹಳ ಕಷ್ಟವಾಗುತ್ತೆ. ಆದರೂ ಕೂಡ ಬಲಾತ್ಕಾರವಾಗಿ ಆದರೂ ಪ್ರೇಮವನ್ನು, ಭಕ್ತಿಯನ್ನು ಆರಂಭ ಮಾಡಿದರೆ ಅದು ಏನು ಮಾಡುತ್ತೆ ಅಂತಂದರೆ, ಭಕ್ತಿ ಪರೇಶಾನುಭವೋ ವಿರಕ್ತಿರನ್ಯತ್ರ ಏಷಃ ತ್ರಿಕ ಏಕ ಏವ ಪ್ರಪದ್ಯಮಾನಸ್ಯ ಯಥಾಷ್ಟತಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ ಭಕ್ತಿ ಪರೇಶಾನುಭವ ವಿರಕ್ತಿರನ್ಯತ್ರ ಚ ಏಷಃ ತ್ರಿಕಃ ಏಕಕಾಲಃ ಅಂದರು.
ಅಂದರೆ ನಿಮಗೆ ಪರಮಾತ್ಮನ ಪರಿಚಯ ಆಗಬೇಕು, ಆಮೇಲೆ ಪ್ರಾಪಂಚಿಕ ವಿಷಯದ ವೈರಾಗ್ಯ ಬರಬೇಕು, ಆಮೇಲೆ ಪರಮಾತ್ಮನ ಸ್ನೇಹ ಬೆಳಿಬೇಕು, ಪ್ರೀತಿ ಬೆಳಿಬೇಕು ಅಂತ ನೀವು ಅಂತೀರಲ್ಲ, ಇದು ಮೂರಲ್ಲ. ಏಷಃ ಏಕಕಾಲ ತ್ರಿಕಃ ಏಷಃ ಏಕಕಾಲ ಏವ ಅಂದರು. ಈ ಮೂರಿದೆಯಲ್ಲ, ಅಂದರೆ ಪರಮಾತ್ಮನಲ್ಲಿ ಪ್ರೇಮ, ಪರಮಾತ್ಮನ ಪರಿಚಯ, ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯ ಅಂತ ಪರಮಾತ್ಮನಲ್ಲಿ ಪ್ರೇಮ ಮಾಡೋದು ಶುರು ಮಾಡಿಬಿಟ್ರೆ ಆ ಪ್ರೇಮವೇ ಬೆಳೀತಾ ಬೆಳೀತಾ ನಿಮಗೆ ಪರಿಚಯ ಮಾಡಿಸ್ಕೊಡುತ್ತೆ. ಪರಮಾತ್ಮನಲ್ಲಿ ಪ್ರೇಮ ಬಿಟ್ಟರೆ ನಮಗೆಲ್ಲ ಇರೋದು ಎಷ್ಟು ಮನಸ್ಸು? ಒಂದೇ ಮನಸ್ಸು. ಆಟೋಮೆಟಿಕ್ಕಾಗಿ ಪ್ರಾಪಂಚಿಕ ವಿಷಯದ ವೈರಾಗ್ಯ ಬರುತ್ತೆ. ನಾವು ನಮ್ಮ ಭಕ್ತಿ ಬರೋದರ ಕಾರಣ ಏನು ಅಂತಂದರೆ ಪ್ರಾಪಂಚಿಕ ವಿಷಯದಲ್ಲಿರುವ ಆಸೆನೇ ಕಾರಣ. ದುಡ್ಡಿನ ಮೇಲೆ, ಭೋಗದ ಮೇಲೆ ಯಾರಿಗೆ ಆಸಕ್ತಿ ಇರುತ್ತೋ ಅವರಿಗೆ ಭಕ್ತಿ ಬರೋದಿಲ್ಲ. ಪರಮಾತ್ಮನ ಭಕ್ತಿ ಇಟ್ಬಿಟ್ರೆ ನಿಮಗೆ ಆ ಮನಸ್ಸು ಪರಮಾತ್ಮನ ಮುಳುಗಿರುವಾಗ ಮತ್ತು ಅದೇ ಮನಸ್ಸು ಅದೇ ಕಾಲಕ್ಕೆ ದುಡ್ಡಿನ ಮೇಲೆ, ಭೋಗದ ಮೇಲೆ ಇರುತ್ತಾ? ಎಷ್ಟೊತ್ತು ನಿಮ್ಮ ಮನಸ್ಸು ಪರಮಾತ್ಮನಲ್ಲಿ ಕೂತಿರುತ್ತೋ ಅಷ್ಟೊತ್ತು ನೀವು ಪ್ರಾಪಂಚಿಕ ವಿಷಯ ಮರೆತಿದ್ದೇ ಇರ್ತೀರ. ಮರೆತಿರಲೇಬೇಕು. ಪರಮಾತ್ಮನಲ್ಲೂ ಇದೆ ಮನಸ್ಸು, ಪ್ರಪಂಚದಲ್ಲೂ ಇದೆ ಅಂತಂದರೆ ಆ ಮಾತಿಗೆ ಅರ್ಥ ಇಲ್ಲ. ಹಾಗಾದ್ರಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ನೀವು ಇಟ್ಟವರಾದ್ರಿ ಅಂತಾದರೆ ಅದೇ ಪರಮಾತ್ಮನ ಪರಿಚಯಕ್ಕೂ ಪ್ರಾಪಂಚಿಕ ವಿಷಯದ ವೈರಾಗ್ಯಕ್ಕೂ ಕಾರಣವಾಗಿ ಒಂದೇ ಪ್ರೇಮ ಮೂರಾಗುತ್ತೆ. ಭಕ್ತಿಯೂ ಆಗುತ್ತೆ, ವೈರಾಗ್ಯವೂ ಆಗುತ್ತೆ, ಪರಿಚಯವೂ ಆಗುತ್ತೆ. ಹೇಗಪ್ಪ ಅಂತಂದರೆ, ತುಂಬ ದೂರ ನಡ್ಕೊಂಡು ಬಂದಿರ್ತಾನೆ ಒಬ್ಬ ದಾರಿ ಹೋಗ, ನಡೆದು ಬಿಸಿಲು ನಡೆದು ತುಂಬ ಸುಸ್ತಾಗಿರುತ್ತೆ. ಮಧ್ಯಾಹ್ನದವರೆಗೂ ಬೆಳಗ್ಗೆನೇ ನಡೆದಿದ್ದಾನೆ. ಅವರಿಗೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ ಅಂದರೆ ತುಂಬ ನಿಶಕ್ತನಾಗಿ ಸುಸ್ತಾಗಿ ಇನ್ನೇನಪ್ಪ ನಡೆಯೋಕ್ಕೆ ಆಗಲ್ಲ ಅನ್ನೋಷ್ಟರ ಮಟ್ಟಿಗೆ ಆಗಿರ್ತಾನೆ. ಅಂಥವನಿಗೆ ಯಾವುದೋ ಒಂದು ಮನೆಗೆ ಹತ್ತ ಹೋದಂತಾಗಿ ಆ ಮನೆಯವನು ಅವನು ಕರೆದುಬಿಟ್ಟು ಅವನಿಗೆ ಊಟ ಕೊಟ್ಟರೆ, ಅವನು ಅಲ್ಲಿ ಊಟ ಕೂತವನಾದರೆ, ಊಟ ಮಾಡಿದರೆ ಅಂತಾದರೆ ಒಂದೊಂದು ತುತ್ತಿಗೂ ಅವನಿಗೆ ಹಸಿವು ನೀಗತ್ತೆ, ಶಕ್ತಿಯೂ ಬರುತ್ತೆ, ತೃಪ್ತಿಯೂ ಆಗತ್ತೆ. ಊಟ ಮಾಡೋದು ಒಂದೇ ಕ್ರಿಯೆ, ಶಕ್ತಿ ಬರೋದಕ್ಕೂ ತೃಪ್ತಿ ಆಗೋದಕ್ಕೂ ಆಮೇಲೆ ಆಯಾಸ ಪರಿಹಾರಕ್ಕೂ ಹೇಗೆ ಕಾರಣವಾಗುತ್ತೋ ಹಾಗೆ ಭಕ್ತಿ ಎನ್ನುವುದು ಪ್ರಾಪಂಚಿಕ ವಿಷಯದ ವೈರಾಗ್ಯಕ್ಕೂ ಪರಮಾತ್ಮನ ಪರಿಚಯಕ್ಕೂ ಪರಮಾತ್ಮನ ಪ್ರೇಮಕ್ಕೂ ಕಾರಣವಾಗುತ್ತೆ ಅಂತ. ಅದರಿಂದ ಪರಮಾತ್ಮನಲ್ಲಿ ಪ್ರೇಮ ಬಿಡೋದು ಅನ್ನೋದನ್ನು ಆರಂಭದ ಹಂತದಲ್ಲಿ ಬಲಾತ್ಕಾರವಾಗಿ ಶುರುವಾದರೂ ಕೂಡ ಅದು ಕಾಲಕ್ರಮೇಣ ಪರಮಾತ್ಮನ ಪರಿಚಯ ಕಾರಣವಾಗುತ್ತೆ ಅಂತ. ಆದ್ದರಿಂದ ಇದು ಹೇಗಪ್ಪ, ಎಲ್ಲಿಂದ ಶುರು ಮಾಡೋದು ಅಂಥೇಳಿ ಪ್ರಶ್ನೆ ಮಾಡ್ಕೋಬೇಕಾಗಿಲ್ಲ, ಸಂಶಯ ಪಡಬೇಕಾಗಿಲ್ಲ. ಇಲ್ಲಪ್ಪ ಈ ಭಕ್ತಿಯನ್ನು ಅವರು ಮುಂದೆ ಮಹಾತ್ಮರ ಸಂಘದಿಂದ ಭಕ್ತಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅದು ಯಾರು ಮಹಾತ್ಮ ಅಂತ ನೋಡೋಣ ನಾವು. ಈ ಮಹಾತ್ಮರು ಅಂಥೇಳಿ ಒಂದು ಜಾಗ ಕೂತಿರ್ತಾರ, ಅದು ಬೋರ್ಡ್ ಹಾಕಿಬಿಟ್ಟು ಒಂದು ಮನೇಲಿ ಇರ್ತಾರ. ಮಹಾತ್ಮರು ಇರುವಂತಹ ಏರಿಯಾ ಇದು, ಮಹಾತ್ಮರು ಹಾಗೇನಿರಲ್ಲ. ಹಾಗಾಗಿ ಆಗಲ್ಲ. ಇನ್ನು ಅದಕ್ಕೆ ತಕ್ಕಂತಹ ಪರಿಚಯ ಇಲ್ಲದೆ ಪ್ರೇಮ ಬರೋದು ಅನ್ನೋದು ನಮಗೆ ಅರ್ಥ ಇಲ್ಲ. ನಾವು ಲೋಕದ ವ್ಯಕ್ತಿ ಕಂಡ್ರೆ ವ್ಯಕ್ತಿ ಮೇಲೆ ಪ್ರೇಮ ಬರುತ್ತೆ, ಕಾಣದೇ ಇರೋ ಬಗ್ಗೆ ವಸ್ತು ಬಗ್ಗೆ ಪ್ರೇಮ ಹೇಗೆ ತಂದ್ಕೊಳ್ಳೋದು? ಅದು ಮಹಾರಗಳೇ. ಹಾಗಾಗಿ ಆರಂಭದಲ್ಲಿ ಬಲಾತ್ಕಾರವಾಗಿಯೇ ಪ್ರೇಮನ ತುಂಬ್ಕೋಬೇಕು. ಇಷ್ಟ ಹಾಗೆ ಜ್ವರ ಬಂದ ಮಗುವಿಗೆ ಔಷಧಿ ಕುಡಿಸುವಾಗ ಅದು ಒಳ್ಳೆ ಇರುತ್ತೆ, ಕಹಿ ಕುಡಿಯೋದಿಲ್ಲ, ನನಗೆ ಬೇಡ ಅಂತ ಇರುತ್ತೆ. ಆದರೂ ಕೂಡ ನಾವು ಹೇಗೆ ಬಲಾತ್ಕಾರವಾಗಿ ನಾವು ಅವನಿಗೆ ಔಷಧಿ ಕುಡಿಸ್ತೀವೋ, ಔಷಧಿ ಕುಡಿಸಿದ ಮೇಲೆ ಅವನಿಗೆ ಗುಣವಾದ ಮೇಲೆ ಅವನಿಗೆ ಹಿತ ಅಂತ ಅನಿಸುತ್ತೋ, ಅದೇ ರೀತಿ ಯಾರಿಗೆ ಸ್ವಲ್ಪವೂ ಪ್ರೇಮ ಅನ್ನೋದು ಉಂಟೇ ಆಗಿಲ್ವೋ, ಭಕ್ತಿಯಿಂದ ಬಂದೇ ಇಲ್ವೋ ಅಂಥವರಿಗೆ ಬಲಾತ್ಕಾರವಾಗಿ ಆದರೂ ಪ್ರೇಮವನ್ನು ಆರಂಭಿಸಬೇಕು. ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಹೆಂಗೆ ನಾವು ಹುಚ್ಚಿ ಬಿಡೋರಿಗೂ ಮದುವೆ ಆಗಲ್ಲ, ಮದುವೆ ಆಗೋದು ಯಾವ ಹ್ಯಾಕ್ ಶುರು ಮಾಡೋರು ಹೇಗೆ? ಅದರಿಂದ ಭಕ್ತಿ ಅನ್ನೋದು ಪರಮಾನಂದ ಪ್ರಾಪ್ತಿಗೆ ತುದಿಯ ಹಂತದಲ್ಲಿ ಕಾರಣವಾದರೂ ಕೂಡ ಆರಂಭದ ಹಂತದಲ್ಲಿ ಅದೊಂದು ರೀತಿ ಕರ್ತವ್ಯ ರೂಪವಾಗಿಯೇ ನಾವು ಅದನ್ನು ನಡೆಸ್ಕೊಂಡು ಆ ಭಕ್ತಿ ಸ್ವರೂಪವನ್ನು ಬೆಳೆಸ್ಕೊಂಡು ಹೋಗಬೇಕು. ಈಗ ಎರಡನೇ ಸೂತ್ರದಲ್ಲಿ ಆ ಭಕ್ತಿಯ ಲಕ್ಷಣ ಏನು ಅನ್ನೋದನ್ನು ಹೇಳ್ತಾರೆ. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ. ಸಾ ಅಂದರೆ ಭಕ್ತಿ ಅಂತ ಅರ್ಥ. ಭಕ್ತಿ ಶಬ್ದ ಸ್ತ್ರೀಲಿಂಗವಾದ್ದರಿಂದ ಆ ಭಕ್ತಿಯು ಅಸ್ಮಿನ್ ಪರಮ ಪ್ರೇಮ ರೂಪ ಅಂದರು. ಅಸ್ಮಿನ್ ಅಂತಂದ್ರೇನು? ಈತನಲ್ಲಿ ಅಂತ ಶಬ್ದಾರ್ಥ. ಈತನಲ್ಲಿ ಅಂತಂದ್ರೆ ಯಾರು ಹಿಂದೆ ಪರಾಮರ್ಶನೆ ಮಾಡಿಲ್ಲ. ಅವನು ಬಂದಿದ್ದ, ಅವನು ಬಂದು ಹೊರಗೆ ಹೋಗ್ಬಿಟ್ಟ, ಒಬ್ಬಳು ಒಂದು ಪುಸ್ತಕ ತೊಗೊಂಡು ಹೋದ, ಅವನು ಮಾಡ್ದ, ಬರೀ ಅವನು ಬಂದ ಹೋದ ತಗೊಂಡು ಹೋದ ಅಂತಂದ್ಬಿಟ್ರೆ ಏನನ್ನು ಅರ್ಥ ಮಾಡ್ತೀರಾ?
ಸರ್ವನಾಮ ಪದ ಪ್ರಯೋಗ ಮಾಡಬೇಕಾದ್ರೆ ಮುಂಚೆ ಆ ವ್ಯಕ್ತಿಯ ಹೆಸರನ್ನು ಸ್ವರೂಪವನ್ನು ಹೇಳಿಬಿಟ್ಟು ಆಮೇಲೆ ಸರ್ವನಾಮ ಪದ ಪ್ರಯೋಗ ಮಾಡಿದ್ರೆ ಅದಕ್ಕೆ ಅರ್ಥ ಆಗುತ್ತೆ. ರಾಮ ದಶರಥ ನಂದನ, ದಶರಥ ಕುಮಾರ, ಅವನು ಹೀಗೆ ಸೀತಾ ವಿವಾಹ ಮಾಡ್ಕೊಂಡ್ಬಿಟ್ಟು ಇನ್ನೇನು ಪಟ್ಟಾಭಿಷೇಕ ಆಗಬೇಕು ಅಂತನ್ನುವಾಗ ಆ ಚಿಕ್ಕಮ್ಮನ ಮಾತಿನಂತೆಯೇ ಕಾಡಿಗೆ ಹೋಗಂಗಾಯಿತು. ಅವನು ಕಾಡಿಗೆ ಹೋದ, ದಂಡಕಾರಣಕ್ಕೆ ಹೋದ, ಅಲ್ಲ ರಾಕ್ಷಸನ ಸಂಹಾರ ಮಾಡ್ದ, ಆಮೇಲೆ ಅವನು ಸೀತೆಯನ್ನು ಕಳ್ಕೊಂಡ, ಅವನು ಇದಲ್ಲ ಅವನು ಹೇಳೋದು ಗೊತ್ತಾಗುತ್ತೆ. ಮುಂದಕ್ಕೆ ಒಂದು ಸಲ ನೀವು ರಾಮ ಅಂತ ಹೇಳಿದೇನೆ ಬರೀ ಅವನು ಬಿಟ್ಟರೆ ಅಂತ ಗೊತ್ತಾಗುತ್ತೆ ಅಲ್ವೇ? ಅದೇ ರೀತಿಯಲ್ಲಿ ಅಸ್ಮಿನ್ ಅಂತ 2ನೇ ಸೂತ್ರದಲ್ಲಿ ಈತನಲ್ಲಿ ಪರಮ ಪ್ರೇಮ ರೂಪವಾಗಿರುವಂತಹ ಭಕ್ತಿಯ ಸ್ವರೂಪ ಅಂದರು. ಈತನಲ್ಲಿ ಅನ್ನುವಂತಹ ಸರ್ವನಾಮ ಪದಕ್ಕೆ ಏನು ಅರ್ಥ ಮಾಡ್ಕೋಬೇಕು ಅಂತ, ಯಾಕೆ ಸರ್ವನಾಮ ಪ್ರಯೋಗ ಮಾಡಿದರು, ಸರ್ವನಾಮ ಪದ ಯಾಕೆ ಹಾಕಿದರು ಅಂತಂದರೆ, ಇಲ್ಲಿ ಏನಾಗುತ್ತೆ ಅಂದರೆ ನಾರಾಯಣನಲ್ಲಿ ಅಂತಂದರೆ, ಅಥವಾ ಶಿವನಲ್ಲಿ ಅಂತಂದರೆ, ಅಥವಾ ಗಣಪತಿಯಲ್ಲಿ ಅಂತ ಹೇಳಿದರೆ, ಅಥವಾ ದೇವಿಯಲ್ಲಿ ಅಂತ ಹೇಳಿದರೆ ಅದೇನಾಗುತ್ತೆ, ಅದರಲ್ಲಿ ಕೇವಲ ಒಂದು ಸಗುಣ ಸಾಕಾರದ ಪರಿಚ್ಛಿನ್ನ ರೂಪ ಆಗ್ಬಿಡುತ್ತೆ. ಏನಾಗುತ್ತೆ ಅಂದರೆ ಸ್ವತಃ ಪರಮಾತ್ಮನಿಗೆ ಯಾವ ಶಬ್ದವೂ ಇಲ್ಲ, ಎಲ್ಲ ಪದಗಳು ಗುಣದಿಂದ ಬಂದದ್ದು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ. ನಿಜವಾಗಿ ಪರಮಾತ್ಮನಿಗೆ ಅವನ ಸ್ವರೂಪಕ್ಕೆ ಸಂಬಂಧಪಟ್ಟಂತಹ ಪದ ಅನ್ನೋದಿಲ್ಲ. ಏನಾದರೂ ಒಂದು ವಿಶಿಷ್ಟವಾದ ಪದ ಪ್ರಯೋಗ ಮಾಡಿದೆ, ಸಾತು ಗಣಪತೋ ಪ್ರೇಮರೂಪ, ಸಾತು ಸವಿತರಿ ಪ್ರೇಮರೂಪ, ಸಾತು ಪರಮೇಶ್ವರೇ ಪ್ರೇಮರೂಪ ಅಂತ ಹಾಗಾಗ್ಬಿಟ್ರೆ ನಮಗೇನಾಗುತ್ತೆ, ಇನ್ನೊಂದು ಬೇರೆ ಅಪಾಯ ಇದೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ಪಂಗಡದವರು ಬೇರೆ ಇದ್ದಾರೆ. ಅವರು ಪರಮೇಶ್ವರ ಪ್ರೇಮ ನಾವೊಪ್ಪಲ್ಲ, ನಾವು ನಾರಾಯಣೇ ಪ್ರೇಮರೂಪ ಅಂತ ನಾವಂತೀವಿ, ನಾವು ದೇವ್ಯಾಂ ಪ್ರೇಮರೂಪ ಅಂತೀವಿ ಅಂತ ಇದು ಕಚ್ಚಾಟಕ್ಕೆ ಬಂದುಬಿಡ್ತಾರೆ. ಆಮೇಲೆ ಆಯಾ ಪದ ಪ್ರಯೋಗ ಮಾಡಿದ್ರೆ ಅದು ಪರಿಚ್ಛಿನ್ನವಾದ ಅಷ್ಟರ್ಥವನ್ನೇ ಹೇಳುತ್ತೆ. ಗಣಪತಿ ಅಂದರೆ ಗಣ ಅಂದರೆ ಸಮೂಹ, ಪಂಚಭೂತಗಳೆಂಬ ಸಮೂಹಕ್ಕೆ ಒಡೆಯನಾಗಿರೋನು. ಅಥವಾ ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸು ಅನ್ನುವಂತಹ 11 ಇಂದ್ರಿಯಕ್ಕೆ ಒಡೆಯನಾಗಿರುವವನು ಗಣಪತಿ. ಗಣಾನಾಂ ಪತಿ, ಅದ ಗಣಸ್ಯ ಪತಿ ಗಣಪತಿ. ಒಂದು ಗಣಕ್ಕೆ ಸಮೂಹಕ್ಕೆ ಒಡೆಯನಾದವನು ಅಂತ ಅಷ್ಟೇ ಅರ್ಥ ಹೇಳುತ್ತೆ. ಅದೇ ಪರಮಾತ್ಮ ಬರೀ ಗಣಕ್ಕೆ ಮಾತ್ರ ಒಡೆಯನ. ಸವಿತಾನೇನೋ ಸವಿತಾ ಎಲ್ಲವನ್ನೂ ಸೃಷ್ಟಿ ಮಾಡುವವನು, ಎಲ್ಲವನ್ನೂ ಪ್ರೇರಿಸುವವನು ಅಂತ. ಪ್ರೇರಣೆ ಮಾಡುವವನು ಯಾವನು, ಅವನು ಸವಿತಾ ಅಂತಾಗುತ್ತೆ. ಪ್ರೇರಣೆ ಮಾಡುವನಲ್ಲಿ ಪ್ರೇಮ ಅಂತ ಅಂದ್ಬಿಟ್ರೆ ಇನ್ನು ಬಾಕಿ ಕ್ರಿಯೆ ಮಾಡುವನಲ್ವ, ಅಥವಾ ಬಾಕಿ ಗುಣ ಇಲ್ಲದೆ ಇದ್ದವ ನಾವು, ಬಾಕಿ ಯಾವ ಗುಣವೂ ಇಲ್ವ ಪರಮಾತ್ಮನಲ್ಲಿ. ಯಾವುದೇ ಪದ ಹಾಕಿದ್ರು ಕೂಡ ಅದು ಪರಮೇಶ್ವರ ಅಂದ್ಕೊಳ್ಳೇನೆ, ಪಾರ್ವತೀಪತಿ ಪರಮೇಶ್ವರ ಕೈಲಾಸವಾಸಿ ಅಂದ್ಕೊಳ್ಳೇನೆ ಅವನು ಕೇವಲ ಒಂದಷ್ಟು ಒಡೆತನವನ್ನು ಹೊಂದರು, ಪ್ರಪಥಪತಿ ಅಥವಾ ಲೋಕಪತಿ ಅಂತಂತಾನೆ. ಹಾಗಾದ್ರೆ ಇನ್ನು ಬೇರೆ ಸರ್ವಜ್ಞತ್ವ ಬೇರೆ ಇತ್ಯಾದಿ ಅನೇಕ ಗುಣಗಳು ಅವನಲ್ಲಿ ಇಲ್ವೇ? ಎಲ್ಲ ಸಗುಣ ಸಾಕಾರದ ಪದದಲ್ಲೂ ಕೂಡ ಒಂದು ಪರಿಚ್ಛಿನ್ನಾರ್ಥವಿದೆಯಾದ್ದರಿಂದ ಯಾವ ದೇವತೆಯನ್ನು ಹೇಳುವ ಪದವನ್ನು ತೆಗೆದುಕೊಳ್ಳದೇನೆಯೇ ಅಸ್ಮಿನ್ ಅಂತ ಹೇಳಿ ಸರ್ವನಾಮ ಪದವನ್ನು ಹಾಕಿರೋದು ಉತ್ತಮವಾಗಿರುವಂತಹ ಪ್ರಯೋಗ. ಅದು ಯುಕ್ತವಾಗಿದೆ. ಅಸ್ಮಿನ್ ಅಂತ ಹಾಕಬೇಕು. ಸಗುಣ ಪರಮಾತ್ಮನಿ ಅಂದಾಗ ಏನಾಗುತ್ತೆ ಅಂದರೆ ಅದು ಒಂದು ಕಲ್ಪಿತವಲ್ಲದೆ ಆತ್ಮ ಅಂತ ಅಷ್ಟೇ ಆಗಿದೆ ಹೊರತು ತನ್ನ ಸ್ವರೂಪ ಅಂದಾಗಲ್ಲ. ಉಪನಿಷತ್ತು ಏನು ಮಾಡುತ್ತೆ ಅಂದರೆ ಅಲ್ಲಿ ಅಸ್ಮಿನ್ ಶಬ್ದದ ಇನ್ನೊಂದು ವಿಶೇಷ ಇದೆ. ಸಮೀಪತರವರ್ತಿ ಚೈತದೋ ರೂಪಂ ಅಂತ ಅಲ್ಲಿ ವ್ಯಾಕರಣ ಶ್ಲೋಕ ಇದೆ. ಏನು ಅಂದರೆ ಇದಮಸ್ತು ಸನ್ನಿಕೃಷ್ಟಂ ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತು ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯಾತ್ ಅಂತ. ತತ್ ಅಂದರೆ ಯಾವುದೋ ದೂರದಲ್ಲಿ ಬೇರೆ ಆಗಿರೋದನ್ನು ಹೇಳುತ್ತೆ. ಏಷಾನ ಸಮೀಪದಲ್ಲಿ ಯಾವುದೋ ಒಂದಿರೋದನ್ನು ಹೇಳುತ್ತೆ. ಅಯಂ ಅನ್ನೋದು ಅತ್ಯಂತ ಸಮೀಪವಾಗಿರ್ತಕ್ಕಂಥದ್ದು ಹೇಳುತ್ತೆ. ಸಮೀಪತರವರ್ತಿ ಚೈತದೋ ರೂಪಂ ಇದಮಸ್ತು, ಇದಂ ಅನ್ನೋದು ಸಮೀಪದಲ್ಲಿರೋದನ್ನು ಹೇಳುತ್ತೆ. ಇದಮಸ್ತು ಸನ್ನಿಕೃಷ್ಟ ಇದಂ ಪುಸ್ತಕಂ ಅಂತ ಅಂದರೆ ಇದಂ ಉಪನೇತ್ರಂ ಅಂದರೆ ಈ ಸಮೀಪದಲ್ಲಿರುವಂತಹ ವಸ್ತುವನ್ನು ಇದಂ ಅಂತ ಹೇಳುತ್ತೆ. ಅದು ಅಯಮಾತ್ಮ ಬ್ರಹ್ಮ ಶ್ರುತಿ ಹೇಳ್ತಾ ಇದೆ. ಶ್ರುತಿಯು ಕೂಡ ಈ ಆತ್ಮನು ಬ್ರಹ್ಮ ಅಯಂ ಅಂತ ಹೇಳಿ ಏತತ್ ಶಬ್ದದಿಂದ ಆತನನ್ನು ಗುರುತಿಸ್ತಾ ಇದೆ. ಅದು ಶ್ರುತಿಯು ಕೂಡ ಅಯಮ್ಮನ ಶಬ್ದದಿಂದ ಯಾಕೆ ಹೇಳ್ತೋ, ಇವನಿಗಿಂತ ಇನ್ನು ಹತ್ರ ಯಾರೂ ಇಲ್ಲ, ಇವನು ನಮ್ಮ ಸ್ವರೂಪವೇ ಆಗಿರುವನಾದ್ದರಿಂದ
ಇವನ್ನ ಈ ಶಬ್ದದಿಂದ ಹೇಳಿದ್ರೇ ಇನ್ನೂ ಯುಕ್ತವಾಗುತ್ತೆ ಅನ್ನೋ ಕಾರಣದಿಂದ ಅಸ್ಮಿನ್ ಪರಮ ಪ್ರೇಮ ರೂಪ ಅಂದರು. ಅಂದರೆ ಶ್ರುತಿಯು ಅಯಮಾತ್ಮ ಬ್ರಹ್ಮ ಅನ್ನುವಂತಹ ಒಂದು ಏತತ್ ಶಬ್ದದಿಂದ ಯಾವ ರೀತಿ ಆ ಸ್ವರೂಪವನ್ನು ಗುರುತಿಸ್ತೋ ಅದೇ ರೀತಿ ಈ ಸೂತ್ರಕಾರರು ನಾರದರು ಕೂಡ ಈ ಆತ್ಮನಲ್ಲಿ ಪರಮ ಪ್ರೇಮ ರೂಪ ಉಂಟಾಗಬೇಕು ಅನ್ನೋಕ್ಕೋಸ್ಕರವಾಗಿ ಅಸ್ಮಿನ್ ಅಂತಂದರೆ ತೀರಾ ಒಳಗಿರುವ ನಮ್ಮ ಸ್ವರೂಪವೇ ಆಗಿರ್ತಕ್ಕಂತಹ ಆ ಆನಂದ ಸ್ವರೂಪನಾದ ಆತ್ಮನಲ್ಲಿ ಪರಮ ಪ್ರೇಮ ರೂಪ ಮಿಗಿಲಿಲ್ಲದಷ್ಟು ಹೆಚ್ಚಿನದಾಗಿರುವಂತಹ ಪ್ರೇಮ ವೃತ್ತಿ ಏನಿದೆ ಅದೇ ಭಕ್ತಿ ಎಂದರು. ಇವಾಗ ಏನಾಗುತ್ತೆ ಅಂದರೆ ಆತ್ಮನಲ್ಲಿಟ್ಟಂತಹ ಪರಮ ಪ್ರೇಮ ಭಕ್ತಿ ಅಂತಂತಂದರೆ ಲೋಕದಲ್ಲಿ ಈ ತರಹ ಪ್ರಸಿದ್ಧಿ ಇಲ್ಲ. ಲೋಕದಲ್ಲಿ ಭಕ್ತಿ ಅನ್ನೋ ಪದವನ್ನು ದೇವಿ ಮೇಲಿಟ್ಟ ಭಕ್ತಿ, ವಿಷ್ಣು ಮೇಲೆ ನಾರಾಯಣ ಮೇಲಿಟ್ಟ ಭಕ್ತಿ, ಅಥವಾ ಕೃಷ್ಣ ಮೇಲಿಟ್ಟ ಭಕ್ತಿ, ಶಿವನ ಮೇಲಿಟ್ಟ ಭಕ್ತಿ ಅಂತ ಹೇಳಿ ಇದನ್ನು ಭಕ್ತಿಯಿಂದ ಈ ರೀತಿ ಪ್ರಸಿದ್ಧಿ ಇದೆಯೇ ಹೊರತು ಆತ್ಮನನ್ನು ಪ್ರೀತಿಸೋದನ್ನು ಭಕ್ತಿಯಿಂದ ಲೋಕದಲ್ಲಿ ಕರೆದೇ ಇಲ್ವಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವೇ? ಯಾರಾದರೂ ತನ್ನನ್ನು ತಾನು ಪ್ರೀತಿಸೋದನ್ನ ಮಹಾಭಕ್ತ ಅಂತ ಅಂತಾರ? ಸ್ವಾರ್ಥಿ ಅಂತಾರೆ. ತನ್ನನ್ನು ತಾನು ತುಂಬ ಪ್ರೀತಿಸ್ಕೋತಾನೆ ಅಂತಂದರೆ ಇನ್ನಷ್ಟು ಸ್ವಾರ್ಥಿ ಇಲ್ಲ. ತನ್ನ ಸುಖಕ್ಕಾಗಿ ತನ್ನ ಪ್ರೇಮಕ್ಕಾಗಿ ಎಲ್ಲವನ್ನೂ ತನ್ನ ಅಧೀನ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾನೆ ಇವನು ಅಂತಂತಾರೆ. ಆದರೆ ನಾರದರ ಮನಸ್ಸಿನಲ್ಲಿ ಅಸ್ಮಿನ್ ಅನ್ನೋ ಪದವನ್ನು ಬಳಸುವಾಗ ತನ್ನಲ್ಲಿ ಎನ್ನುವಾಗ ನಾವು ಮಾಡಿಕೊಂಡಂತಹ ನಮ್ಮಲ್ಲಲ್ಲ, ನಾವು ನಿಜವಾಗಿ ಏನಾಗಿದ್ದೀವೋ ಅದರಲ್ಲಿರ್ತಕ್ಕಂತಹ ಪರಮ ಪ್ರೇಮ ರೂಪ ಅಂತ ಇದ್ದಾರೆ. ನಮಗೂ ಗೊತ್ತಿಲ್ಲದೇನೆಯೇ ನಮಗೆ ಪ್ರೀತಿ ಇರೋದು ಅದರಲ್ಲಿಯೇ. ಇದು ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಅಂದ್ಕೊಳ್ತಾ ಇದೀವಲ್ಲ, ನಾವು ನಮ್ಮನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗ ನಮಗೆ ಒಂದು ಉಪಾಧಿಯಾಗಿ ಸೇರಿಕೊಂಡಿರುವ ದೇಹೇಂದ್ರಿಯ ಮನೋಬುದ್ಧಿ ಪ್ರೀತಿಸ್ತಾ ಇದ್ದೀವಿ ನಾವು ಅಂದ್ಕೊಂಡಿದ್ದೀವಿ ಹೊರತು ದೇಹೇಂದ್ರಿಯ ಬುದ್ಧಿಯಲ್ಲೂ ಸೇರಿಕೊಂಡಿರುವ ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧವೂ ಆತ್ಮನಲ್ಲಿ ಪ್ರೇಮವಿದೆ ನಮಗೆ ಗೊತ್ತಿಲ್ಲ. ಅದನ್ನು ಅನುಭವಿಯಾದ ಮತ್ತು ಶಾಸ್ತ್ರವಾಕ್ಯ ಗುರುತಿಸುತ್ತೆ ಹೊರತು ಅನುಭವಿಯಾದ ಗುರು ಗುರುತಿಸ್ತಾನೆ. ಅನುಭವಿಯಾದ ಗುರು ಅಂತ ಹೋದರೆ ಆವಾಗ ನಿಜವಾಗಿ ನಿನಗೆ ನಿನ್ನಲ್ಲಿರುವ ಪ್ರೇಮ ಯಾವುದು ಗೊತ್ತಾ? ಆ ಪ್ರೇಮಕ್ಕೆ ಮೂಲ ರೂಪ ದೇಹೇಂದ್ರಿಯ ಮನೋಬುದ್ಧಿಗಳನ್ನು ಮೀರಿರುವ ನಿನ್ನ ನಿಜ ಸ್ವರೂಪ ಏನಿದೆ ಅದು ನಿನ್ನ ಪ್ರೇಮಕ್ಕೆ ವಿಷಯವಾಗಿದೆ ಹೊರತು ದೇಹೇಂದ್ರಿಯ ಮನೋಬುದ್ಧಿ ನಿನಗೆ ಪ್ರೇಮಕ್ಕೆ ವಿಷಯವಾಗಿಲ್ಲ. ಯಾಕೆಂದರೆ ಅನ್ವಯದಾಗ ಮಾಡ್ತಾರೆ, ತೋರಿಸ್ತಾರೆ. ನೋಡು, ದೇಹವೇ ನಿನಗೆ ಪ್ರೇಮವಾಗಿದ್ದರೆ ಕೆಲವು ಸಂದರ್ಭದಲ್ಲಿ ದೇಹವನ್ನು ಬಿಡೋದಕ್ಕೂ ಹೆಸಲ್ವಲ್ಲ. ತುಂಬ ಕಾಯಿಲೆ ಕಥೆಯನ್ನು ಒದ್ದಾಡ್ತಾ ಇದ್ದರೆ ಇದರಿಂದ ಬಹಳ ಗೋಳೆ ಹೇಳ್ಕೊಳ್ತಾ ಈ ದೇಹ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಹೇಳಿ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಹೆಸಲ್ಲ. ತುಂಬ ಅವಮಾನ ಆಗಿಬಿಟ್ರೆ ಅವರು ದೇಹದಿಂದ ಮನೋಬುದ್ಧಿ ಬಿಡೋಕ್ಕೂ ಅವ್ರು ಹೆಸಲ್ಲ. ಅಂದರೆ ಮನಸ್ಸಿಗಾಗಿ ಮನಸ್ಸು ಅಲ್ಲ, ಇಂದ್ರಿಯಕ್ಕಾಗಿ ಇಂದ್ರಿಯ ಅಲ್ಲ, ದೇಹಕ್ಕಾಗಿಯೂ ದೇಹ ಅಲ್ಲ. ಆತ್ಮನಿಗಾಗಿ ಮನಸ್ಸು ಬುದ್ಧಿ, ಆತ್ಮನಿಗಾಗಿ ಇಂದ್ರಿಯ, ಆತ್ಮನಿಗಾಗಿ ದೇಹ ಅಂತಂದ ಮೇಲೆ ಆತ್ಮ ಅಂದರೆ ಯಾರು? ಆತ್ಮ ಅಂದರೆ ಈ ನಾನು ಅಂತ ಹೇಳ್ತಾ ಇರುವ ಸ್ವರೂಪದವನೋ, ನಾನು ನೀನು ವಿಭಾಗ ಇಲ್ಲದೇ ಇರೋ ಒಂದು ಸ್ವರೂಪವೋ? ನಾನು ಅನ್ನೋ ರೂಪದ ಒಂದು ಆತ್ಮ ತೋರ್ತಾ ಇದ್ದಾನೆ, ಡೂಪ್ಲಿಕೇಟ್ ಆತ್ಮ, ಕಲ್ಪಿತ ಆತ್ಮ, ಅಹಂಪ್ರತ್ಯಗಮ್ಯನಾದ ಆತ್ಮ. ಈ ಅಹಂವೃತ್ತಿಯನ್ನು ಮೀರಿದ ಆತ್ಮ ಇದಲ್ಲ. ಇದು ವಿಧಿಕಾಂಡೆ ತರ್ಕ ಸಮಯೇವ ನಕೇನಚಿತ್ ಅಧಿಗತ ಸರ್ವಸ್ಯ ಆತ್ಮ. ಯಾರಿಗೂ ಗೊತ್ತಿಲ್ಲ. ಅಹಂಕಾರದವರೆಗೆ ನಾನು ಅನ್ನೋದರವರೆಗೆ ಪ್ರಪಂಚದ ಎಲ್ಲರಿಗೂ ಪರಿಚಯ ಇದೆ. ನಾನು ಅನ್ನೋದನ್ನು ಮೀರಿರುವಂತಹ ಒಂದು ಅನುಭವ ಇದೆ. ಅದು ನಿಜವಾಗಿ ಪ್ರೇಮಕ್ಕೆ ಪಾತ್ರವಾಗಿದೆ. ಅದೇ ನಮಗೆಲ್ಲರಿಗೂ ಸ್ವರೂಪವಾಗಿದೆ ಅನ್ನೋದು ಮಾತ್ರ ಶಾಸ್ತ್ರದಿಂದಲೇ ಸದ್ಗುರುಗಳಿಂದಲೇ ಗೊತ್ತಾಗುವಂಥದ್ದೇ ಹೊರತು ಕೇವಲ ಊಹೆಯಿಂದಲಾಗಲಿ ತರ್ಕದಿಂದಲಾಗಲಿ ಬೇರೆ ಶಾಸ್ತ್ರ ಗ್ರಂಥ ಓದೋದ್ರಿಂದಲಾಗಲಿ ಗೊತ್ತಾಗುವಂಥದ್ದಲ್ಲ. ಅದನ್ನು ಅನುಭವದಲ್ಲಿಯೇ ನೆಲೆ ನಿಂತು ಗೊತ್ತು ಮಾಡ್ಕೊಳ್ಬೇಕು. ಹಾಗಾದ್ದರಿಂದ ಆತ್ಮನಲ್ಲಿರ್ತಕ್ಕಂತಹ ಪರಮ ಪ್ರೇಮ ಅಂತ ಅನ್ನುವಾಗ ಅವರು ಮುಖ್ಯವಾದ ಆತ್ಮನ ಯಾವನೋ ಅವನಲ್ಲಿರ್ತಕ್ಕಂತಹ ಪರಮ ಪ್ರೇಮ ಏನಿದೆ ಅದು ಭಕ್ತಿಗೆ ಲಕ್ಷಣ ಅಂತಂದು. ಅದು ಇನ್ನೂ ಕೆಲವಷ್ಟು ಇದ್ರ ಮೇಲೆ ಆಕ್ಷೇಪಣೆ ಇದೆ, ಪ್ರಶ್ನೆ ಇದೆ. ಅದು ಹೇಗೆ ಆತ್ಮನ ಮೇಲೆ ಪರಮ ಪ್ರೇಮ ಬರುತ್ತೆ, ಆತ್ಮನ ಮೇಲೆ ಪರಮ ಪ್ರೇಮದ ಸ್ವಾರ್ಥ ಹೇಗೆ ಆಗಲ್ಲ, ಲೋಕದಲ್ಲಿ ಈ ತರಹ ಪ್ರೇಮ ಕಂಡಿಲ್ವಲ್ಲ ಅನ್ನುವಂತಹ ಕೆಲವು ವಿಚಾರಗಳನ್ನು ಎರಡನೇ ಹಂತದಲ್ಲಿ ಇಟ್ಕೊಳ್ಳಾಗಲೇ ಸಮಯವಾಯಿತು. 9:15 ಆಗ್ತಾ ಬಂತು. ಈಗ ಪ್ರಶ್ನೆಗಳು ಹಾಕೊಂಡ್ರೆ ಬಂದು ಇನ್ನೊಂದು ಕಾಲು ಗಂಟೆ 20 ನಿಮಿಷ ಆಗಿಬಿಡುತ್ತೆ. ಹಾಗಾಗಿ ಆ ಒಂದು ವಿಷಯ ಘಟ್ಟ ಮುಗಿಯೋಲ್ಲ ಅನ್ನೋ ಕಾರಣದಿಂದ ಇಲ್ಲಿಗೆ ನಿಲ್ಲಿಸೋಣ. ಮತ್ತು ಎರಡನೇ 10:30ಯಿಂದ ಎರಡನೇ ಪಾಠವನ್ನು ಆರಂಭ ಮಾಡೋಣ.
ಹೇಳಿದಂತೆ ಈ ವೇದಾಂತ ಶಿಬಿರದ 10ನೇ ಕಾರ್ಯಕ್ರಮ ಒಂದು ಶುರುವಾಗಿದೆ. ಆದರೆ ಈ ಒಂದು ಪೀರಿಯಡ್ ಕೇಳಿಬಿಟ್ಟು ನನಗೆ ಬಹಳ ಆನಂದ ಆಗುತ್ತೆ. ಯಾಕೆಂದರೆ ಬರೀ ಜ್ಞಾನ 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 ಅಂತಲೇ ನಾವು ತಿಳ್ಕೊಂಡಿರ್ತಾರೆ. ಆದರೆ ಎಲ್ಲಕ್ಕೂ ಹೇಗೆ ಸಮನ್ವಯ ಮಾಡಿರೋ ಅಂತ ಪ್ರಕಾಶಾನಂದ ಸ್ವಾಮಿಗಳು ಮತ್ತು ಜನಗಳು ತಿಳಿಸ್ಕೊಟ್ಟಿದ್ದಾರೆ. ನನಗೆ ಒಂದು ವಿಜ್ಞಾಪನೆ, ದಯವಿಟ್ಟು ನಾವು ಇಲ್ಲಿ ಬರೋದೇ ಕಷ್ಟ. ನಾನು ಬರಬಾರ್ದು ಅಂತಲೇ ಇದ್ದೆ, ಆರೇನು ಬರ್ಬಿಟ್ಟಿದ್ದಾರೆ. ಆದ್ದರಿಂದ ಈ ಅವಕಾಶವನ್ನು ಹೆಚ್ಚಿಗೆ ನಾವು ಬಂದಿರೋರು ಉಪಯೋಗಿಸ್ಕೋಬೇಕು. ವಿದ್ಯಾರ್ಥಿಗಳು ನಾನು ಹೇಳೋದಿಷ್ಟೇ, ಯಾಕೆಂದ್ರೆ ಇಂಥ ವಿಚಾರಗಳನ್ನ ಅವರು ಗುರುಗಳ ಬಾಯಿಂದ ಅವರಾಗವರು ಹೇಳುತ್ತಿದ್ದಾರೆ. ಇಂಥ ಶಿಬಿರಗಳಲ್ಲಿ ಹೆಚ್ಚು ಈಗೂ ತಿಳ್ಕೊಳ್ತೆ. ಇದೆಲ್ಲ ದಯವಿಟ್ಟು